ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರೇ, ಒಂದು ನೆಲ ಅಂತ ಬಂದಾಗ ಅಥವಾ ಒಂದು ಪ್ರಾಂತ್ಯ ಅಂತ ಬಂದಾಗ ಆ ಪ್ರಾಂತ್ಯಕ್ಕೆ ತನ್ನದ್ದೇ ಆದಂತಹ ಭಾಷೆ, ಗಡಿ, ಹಿರಿಮೆ, ಪ್ರೌಢಿಮೆ ಎಲ್ಲವೂ ಕೂಡ ಇರುತ್ತವೆ. ಪ್ರಾದೇಶಿಕತೆ ಅಲ್ಲಿಯೇ ರೂಪುಗೊಳ್ಳುತ್ತೆ. ಸೊ ಇಲ್ಲಿ ನಾವು ಒಂದು ವಿಚಾರವನ್ನು ಮಾತನಾಡಬೇಕಾದ್ರೆ ಆ ಪ್ರಾದೇಶಿಕತೆಗೆ ತಕ್ಕನ ಹಾಗೆ ಇರಬೇಕು, ಜೊತೆಗೆ ಆ ಭಾಷೆಗೆ ಮತ್ತು ಆ ಗಡಿಗೆ ಒಂದು ನೆಲೆಗಟ್ಟಿರಬೇಕು ಅನ್ನುವಂಥದ್ದು ಉಚಿತವಾದಂತಹ ಮತ್ತು ಅಲ್ಲಿಗೆ ಒಂದು ಸಾಮರಸ್ಯವನ್ನು ಬೆಳೆಸಬೇಕು ಅನ್ನುವಂಥದ್ದು ಒಂದು ಧ್ಯೇಯ. ಆ ಧ್ಯೇಯವನ್ನು ಇಟ್ಟುಕೊಂಡು ಅನೇಕ ಪಕ್ಷಗಳು ನಮ್ಮದೇ ರಾಜ್ಯದಲ್ಲಿ, ನಮ್ಮದೇ ದೇಶದಲ್ಲಿ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಾವು ಕಾಣಬಹುದು. ನಮ್ಮದೇ ಆದಂತಹ ಕರ್ನಾಟಕದಲ್ಲಿ 1967ರಲ್ಲಿ ಸ್ಥಾಪನೆಯಾದಂತಹ ಕನ್ನಡ ಪಕ್ಷ ಪ್ರಾದೇಶಿಕತೆಯ ಅಸ್ಮಿತೆಯನ್ನು ಉಳಿಸಿಕೊಂಡು ಇದುವರೆಗೂ ಕೂಡ ಕನ್ನಡದ ನೆಲ, ಜಲ, ಭಾಷೆ, ಗಡಿ ವಿಚಾರ, ಈ ಅನೇಕ ವಿಚಾರಗಳಿಗೆ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದೆ. ಕನ್ನಡಿಗರನ್ನು ಒಗ್ಗೂಡಿಸುವಲ್ಲಿ ಸಾಕಷ್ಟು ಸಂಘಟನೆಯನ್ನು ಮಾಡ್ತಾ ಇದೆ. ಅಂದರೆ ಕನ್ನಡ ಪಕ್ಷದ ಸಿದ್ಧಾಂತವೂ ಕೂಡ ಅದೇನೆ, ಗಡಿ, ನೆಲ, ಜಲ, ಭಾಷೆಯನ್ನು ಎತ್ತಿ ಹಿಡಿಬೇಕು, ಗೌರವಿಸಬೇಕು ಅನ್ನುವಂಥದ್ದು. ಸೊ ಈ ಒಂದು ಪಕ್ಷಕ್ಕೆ ಸಾಕಷ್ಟು ಬೆಂಬಲ ಬೇಕು ಅನ್ನುವಂಥದ್ದು ಕೂಡ ಪಕ್ಷದ ಒಂದು ನಿರೀಕ್ಷೆ. ಸಾಕಷ್ಟು ಇದ್ರ ಬಗ್ಗೆ ನಾವು ಮಾತನಾಡೋಣ. ಯಾಕೆಂದರೆ ಒಂದು ಪಕ್ಷ, ಒಂದು ಪ್ರಾದೇಶಿಕತೆಯ ಪಕ್ಷ ಅಂತಂದರೆ ಆ ಪಕ್ಷದ ತತ್ವ ಸಿದ್ಧಾಂತಗಳು ಕನ್ನಡಿಗರನ್ನು ಗಟ್ಟಿಗೊಳಿಸಬೇಕು, ಕನ್ನಡತನವನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ನಿರೀಕ್ಷೆ. ಸೊ ಹಾಗಾಗಿ ಪಕ್ಷದ ಸಿದ್ಧಾಂತ ಏನು, ಪಕ್ಷದ ಧ್ಯೇಯೋದ್ದೇಶಗಳೇನು, ಇದೆಲ್ಲದರ ಬಗ್ಗೆ ನಾವು ಮಾತನಾಡೋಣ. ಇದು ಈ ಹೊತ್ತಿನ ವಿಶೇಷ ಜನನಾಯಕ. ಜನನಾಯಕನಾಗಬೇಕು ಅನ್ನುವಂತಹ ಒಂದು ಪಕ್ಷದ ಸಿದ್ಧಾಂತ. ಯಾಕೆಂದರೆ ಕನ್ನಡ ಎಲ್ಲರ ನಾಯಕನಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ನಿರೀಕ್ಷೆ. ಯಾಕೆಂದರೆ ನಮ್ಮ ದೇಶ ಒಂದು ರೀತಿಯ ತೋಟ ಇದ್ದ ಹಾಗೆ, ಆ ಸುಂದರ ತೋಟದಲ್ಲಿ ಅರಳಿರುವಂತಹ ಒಂದು ಕನ್ನಡ ಸುಮ ಎಲ್ಲ ಕಡೆ ಘಮಘಮಿಸಬೇಕು ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಕೂಡ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಬಸವರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಪರಿಚಯ. ನನ್ನ ಹೆಸರು ಬಸವರಾಜು ಎಸ್ ಐನಾಪುರ ಅಂತ. ನಾನು ಕನ್ನಡ ಪಕ್ಷದಲ್ಲಿ ತುಮಕೂರು ಗ್ರಾಮಾಂತರ ವಿಭಾಗದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾರೆ. ಧನ್ಯವಾದಗಳು ಸರ್, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಎಸ್ ನಟರಾಜು ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು ನಟರಾಜ್ ದೊಡ್ಡಬೇಲೆ ಅಂತ ಹೇಳಿಬಿಟ್ಟು, ವಕೀಲರು, ತುಮಕೂರು. ಕನ್ನಡ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ವನಜಾಕ್ಷಿ ಅವರಿದ್ದಾರೆ. ನಮಸ್ಕಾರ ವನಜಾಕ್ಷಿ ಅವರು. ನಮಸ್ತೆ ಸರ್ ನಾನು ವನಜಾಕ್ಷಿ, ತುಮಕೂರು. ಕನ್ನಡ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾನು ಸಕ್ರಿಯಳಾಗಿದ್ದೀನಿ. ಓಕೆ, ಬಹಳ ಖುಷಿ ಅನಿಸುತ್ತೆ. ಕನ್ನಡ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ, ಜೊತೆಗೆ ಅನೇಕ ಕಾರ್ಯಕರ್ತರನ್ನು ಹೊಂದಿರುವಂಥ ಪಕ್ಷ. ಇಷ್ಟೊತ್ತಿಗೆ ಒಂದು ಪಕ್ಷ ಅಂತ ಇದ್ದಿದ್ರೆ ಅದು ಕನ್ನಡ ಪಕ್ಷವೇ ಆಗಿರಬೇಕಾಗಿತ್ತು ಇಡೀ ನಾಡಿನಲ್ಲಿ ಅಂತ, ಅಷ್ಟು ಹೆಮ್ಮೆಯ ಹೆಸರನ್ನು ಕೂಡ ಆ ಪಕ್ಷಕ್ಕೆ ಇಟ್ಟಿದ್ದೀರಿ. ಸರ್, ಈಗ ಪಕ್ಷ ಸ್ಥಾಪನೆ ಆಗಿದ್ದು 1967ರಲ್ಲಿ. ಅಂದರೆ ಕನ್ನಡದ ಸಿದ್ಧಾಂತಗಳು, ಅಂದರೆ ಕರ್ನಾಟಕ ರೂಪುಗೊಂಡಂಥ ಹೊಸದರಲ್ಲಿ ಆ ಒಂದು ಪಕ್ಷ ರಚನೆ ಆಗಿರುವಂಥದ್ದು ಏನು, ಪಕ್ಷದ ಉದ್ದೇಶಗಳೇನು, ಪಕ್ಷ ರಚನೆ ಆಗಿದ್ದು ಸೊ ಹೇಗೆ ಅಂತ ನೀವು ಈ ಪಕ್ಷಕ್ಕೆ ಸೇರಿಕೊಳ್ಬೇಕು ಅಂತ ಯಾಕೆ ಅನ್ನಿಸ್ತೀರಿ ಸರ್? ನಮ್ಮ ರಾಜ್ಯದಲ್ಲಿ ಹಲವಾರು ಪಕ್ಷಗಳಿದ್ದಾವೆ, ನಮ್ಮ ದೇಶದಲ್ಲೂ ಹಾಗೆ ಇದ್ದಾವೆ. ಯಾವುದೇ ಪಕ್ಷ ಪ್ರಾಂತೀಯತೆಗೆ, ಪ್ರಾದೇಶಿಕತೆಗೆ, ಅಲ್ಲಿನ ಸಮಸ್ಯೆಗಳಿಗೆ ಒತ್ತು ಕೊಡಬೇಕು ಅಂದರೆ ಪ್ರಾಂತೀಯ ಪಕ್ಷಗಳೇ ಮುಖ್ಯ, ಲೋಕಲ್ ಪಕ್ಷಗಳೇ, ಪಾರ್ಟಿಗಳೇ ಮುಖ್ಯ. ರಾಷ್ಟ್ರೀಯ ಪಕ್ಷಗಳೇನು ಮಾಡ್ತವೆ, ಬೇರೆ ಬೇರೆ ರಾಜ್ಯಗಳ ವಿಚಾರಗಳು ಬಂದಾಗ ಅವು ಒತ್ತು ಕೊಡೋದಿಲ್ಲ. ಇಲ್ಲಿ ಇವರಿಗೆ ಒತ್ತು ಕೊಟ್ಟರೆ ಅಲ್ಲಿ ಬೇರೆ ರಾಜ್ಯದಲ್ಲಿ ಅವರಿಗೆ ತೊಂದರೆ ಆಗುತ್ತೆ, ತಟಸ್ಥರಾಗ್ತಾರೆ, ಮ್ಯಾನೇಜ್ ಮಾಡಕ್ಕೆ ಹೋಗ್ತಾರೆ. ಅವರು ಯಾವುದೇ ಒಂದು ಅಚಲವಾದ ನಿರ್ಧಾರಗಳನ್ನ ತಗೊಳ್ಳಲ್ಲ. ಆದ್ರಿಂದ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕತೆಗೆ ಅನಾನುಕೂಲಗಳನ್ನೇ ಮಾಡೋದು, ಯಾವತ್ತೂ ಅನುಕೂಲಗಳನ್ನು ಮಾಡೋದಿಲ್ಲ. ಆ ಉದ್ದೇಶದಿಂದ ನಮ್ಮ ಕನ್ನಡ ಅಂದ್ರೆ ಮೈ ರೋಮ ನಿಂತ್ಕೊಳ್ಳುತ್ತೆ, ಮೈಯಲ್ಲಿ ಜುಮ್ಮನ್ನುತ್ತೆ ಕನ್ನಡ ಅಂದ್ರೆ. ಅಂಥದ್ರಲ್ಲಿ ನಾವು ಹೌದು, ಈ ಸಂದರ್ಭದಲ್ಲಿ, ಇಂತಹ ಸನ್ನಿವೇಶದಲ್ಲಿ ನಾವು ಕನ್ನಡ ಪಕ್ಷವನ್ನ, ಪ್ರಾದೇಶಿಕ ಪಕ್ಷವನ್ನ ಬಲಗೊಳಿಸಿ ನಮ್ಮ ನಾಡು, ನುಡಿ, ಜಲ, ನಮ್ಮ ತನವನ್ನು ಹೆಚ್ಚು ಮೆರೆಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆ ಉದ್ದೇಶನೇ ನಾವು ಕನ್ನಡ ಪಕ್ಷಕ್ಕೆ ಬೆಲೆ ಕೊಟ್ಟು ನಾವು ಇದರಲ್ಲಿ ಕಾರ್ಯ ಮಾಡ್ತಾ ಇದ್ದೇವೆ. ಓಕೆ, ನಟರಾಜ್ ಅವರೇ, ಕನ್ನಡ ಅಂದರೆ ಪ್ರಾದೇಶಿಕತೆಯ ಉದ್ದೇಶ ನಮ್ಮಲ್ಲಿದೆ ಅನ್ನುವಂಥದ್ದು, ನೀವು ಯಾವ ವಿಚಾರಗಳನ್ನು ನೋಡಿ ಈ ಪಕ್ಷಕ್ಕೆ ಸೇರ್ಪಡೆಯಾದ್ರಿ? ಯಾಕೆಂದರೆ ಕನ್ನಡ ಪಕ್ಷ ಅನ್ನುವಂಥದ್ದು ಹೆಸರಿಗೆ ಎಲ್ಲರನ್ನೂ ಕೂಡ ಆಕರ್ಷಿಸುತ್ತೆ. ಇದು ನಮ್ಮದು, ನನ್ನದ್ದು ಅನ್ನುವಂಥದ್ದು, ನನ್ನ ನಾಡು, ನನ್ನ ಭಾಷೆ, ನನ್ನ ನೆಲ, ತಾಯಿ ನೆಲ ಅನ್ನುವಂಥದ್ದು. ತಮಗೆ ಏನನ್ನಿಸ್ತು? ನಾವು ಕರ್ನಾಟಕದವರು ಕನ್ನಡ ಭಾಷೆಯಲ್ಲಿ ಕಲಿತು ಇಲ್ಲಿವರೆಗೂ ಈ ನಮ್ಮ ವಿದ್ಯಾರ್ಥಿ ಜೀವನವನ್ನು ಮುಗಿಸಿದ್ದೇವೆ. ವಕೀಲರಾಗಿ ಕನ್ನಡದಲ್ಲಿ ಸಹ
ನಾವು ವಕೀಲರ ವೃತ್ತಿಯನ್ನು ಸಹ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಓಕೆ. ಹಾಂ ಹಾಂ. ಏಕೆಂದರೆ ಕನ್ನಡ ಭಾಷೆ ಆ ರೀತಿ ನಮ್ಮ ಮೈಯಲ್ಲಿ ರಕ್ತಗತವಾಗಿ ಉಳಿದುಕೊಂಡಿದೆ. ಇದು ಕನ್ನಡ ಪಕ್ಷ ಅನ್ನೋದು ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಜಲ ಉಳಿಸುವುದಕ್ಕೋಸ್ಕರ ಈ ಕನ್ನಡ ಭಾಷೆ ಪ್ರಾಂತೀಯ ಪಕ್ಷವಾಗಿ ಬಂದಿರೋದ್ರಿಂದ ನಮಗೂ ಸಹ ಕನ್ನಡಿಗರಾಗಿ ನಮ್ಮ ನಶಿಸಿ ಹೋಗಿರ್ತಕ್ಕಂಥ ಅನ್ಯ ಭಾಷೆಗಳ ಆಕ್ರಮಣದಿಂದ ನಶಿಸಿ ಹೋಗ್ತಾ ಇರತಕ್ಕಂಥ ಕನ್ನಡ ಭಾಷೆಯನ್ನು ಕರ್ನಾಟಕದಲ್ಲಿ ಉಳಿಸಲೇಬೇಕು ಅನ್ನುವಂಥ ಒಂದು ಧ್ಯೇಯೋದ್ದೇಶ ಇಟ್ಟುಕೊಂಡು ನಮ್ಮ ಕನ್ನಡ ಪಕ್ಷಕ್ಕೆ ನಾನು ಸೇರಿಕೊಂಡಿದ್ದೀನಿ. ಏನೆನ್ನಿಸ್ತು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಕನ್ನಡ ಪಕ್ಷದಲ್ಲಿ ತಮಗೇನು ಅನಿಸುತ್ತೆ? ಈಗ ಆಗಿರತಕ್ಕಂಥ ಕನ್ನಡ ಭಾಷೆ ಮೇಲಾಗಲಿ, ಕನ್ನಡ ಜಲದ ಮೇಲಾಗಲಿ, ಕನ್ನಡ ಸಂಪತ್ತು ಮೇಲಾಗಲಿ ಆಗತಕ್ಕಂಥ ಆಕ್ರಮಣಕಾರಿ ರಾಜಕೀಯ ಪಕ್ಷಗಳೆಲ್ಲ ಸೇರಿಕೊಂಡು ಅವ್ರನ್ನೂ ಮಾಡ್ಕೊಳ್ಳೋದಲ್ಲ ಅಂತ ಅಂದ್ಬಿಟ್ಟು ಅವರು ಮಾಡ್ಕೊಳ್ಳೋದು ಏನೋ ಮಾಡ್ಕೊಳ್ಳಿ, ಕರ್ನಾಟಕದ ಸಂಪತ್ತನ್ನು ಮಾಡ್ಕೊಳ್ತಾ ಇದ್ದಾರೆ, ಕರ್ನಾಟಕದ ಭಾಷೆಯನ್ನು ಹಾಳು ಮಾಡ್ತಾ ಇದ್ದಾರೆ, ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕನ್ನಡಿಗರಿಂದಲೇ ಆಯ್ಕೆ ಆಗ್ತಾರೆ, ಕರ್ನಾಟಕದ ಅನ್ನ ತಿಂತಾರೆ, ಉಪಕಾರ ಮಾಡೋದೆಲ್ಲ ಬೇರೆಯವ್ರಿಗೆ ಅವರು. ನಾವೇನು ಅನ್ಯಾಯ ಮಾಡಿದ್ದು ಸ್ವಾಮಿ? ನಮ್ಮಿಂದ ಆಯ್ಕೆ ಆದವರು ಕನ್ನಡ ಭಾಷೆಗೆ ಯಾಕೆ ಅವ್ರು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ? ಮನೆಗೆ ಮಾರಿ ಕನ್ನಡಿಗರಿಗೆ ಯಾಕೆ ಅಷ್ಟೊಂದು ಅವರು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ? ಇವೆಲ್ಲ ಹತ್ಕೊಂಡು ಇನ್ನು ಮುಂದೆ ಆದರೂ ಕರ್ನಾಟಕದಲ್ಲಿರತಕ್ಕಂಥ ಪ್ರತಿಯೊಬ್ಬರು ಕನ್ನಡಿಗರು ಸಹ ಒಂದಾಗಿ ನಮ್ಮ ಭಾಷೆಯನ್ನು ನಾವು ಉಳಿಸ್ಕೋಬೇಕು, ನಮ್ಮ ಸಂಪತ್ತನ್ನು ನಾವು ಉಳಿಸ್ಕೋಬೇಕು, ನಮ್ಮ ಜಲವನ್ನು ನಾವು ಉಳಿಸ್ಕೋಬೇಕು. ಮುಂದಿನ ಪೀಳಿಗೆಗೆ ಇವತ್ತು ನಾವೇನು ಹೋರಾಟ ಮಾಡಿ ನಾವು ಉಳಿಸ್ಕೊತೀವಿ, ಇದು ನಮ್ಮ ಮುಂದಿನ ಪೀಳಿಗೆಗೆ ಸಹಾಯ ಆಗ್ತದೆ. ನಾವು ಈ ಸಮಯದಲ್ಲಿ ಇದು ಮಾಡಲಿಲ್ಲ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆಡೋರು ಕಡಿಮೆ ಆಗಿಬಿಡ್ತದೆ, ಸಿಗಲ್ಲ. ಬೆರಳೆಣಿಕೆಯಷ್ಟು ಕನ್ನಡಿಗರು ಮಾತ್ರ ಸಿಗ್ತಾರೆ. ಜಲ ಸಿಗಲ್ಲ, ಅನ್ಯರ ಪಾಲಾಗ್ತದೆ. ನಿಜ ನಿಜ. ಸಂಪತ್ತು ಸಿಗಲ್ಲ, ಅನ್ಯರ ಪಾಲಾಗ್ತದೆ. ನಿಜ. ಇಷ್ಟು ಹೊಟ್ಟೆ ಉರಿಯುವಂತಹ ವಿಚಾರಗಳಿಲ್ಲ ಅಂತ. ವನಜಾಕ್ಷಿ ಅವರೇ, ತಾವು ಕನ್ನಡ ಪಕ್ಷದ ಕಾರ್ಯಕರ್ತರು ಕೂಡ. ಸೊ ನಾವು ಪ್ರಾದೇಶಿಕತೆ ನಮ್ಮ ಪಕ್ಷ ಅಂತ ಹೇಳಿದಾಗ ಸ್ವಾಭಾವಿಕವಾಗಿಯೇ ಅದರ ಸ್ವಾಭಿಮಾನ ಹೆಚ್ಚಿನ ಮಟ್ಟದಲ್ಲಿರುತ್ತೆ, ಅಂದರೆ ಉಚ್ಛ್ರಾಯ ಸ್ಥಿತಿಯಲ್ಲಿರುವಂಥದ್ದು. ತಾವೇನು ಹೇಳ್ತೀರಿ ಕಾರ್ಯಕರ್ತ? ಸರ್, ಇದು ನಮ್ಮ ತಾಯಿ ಅಲ್ವಾ ಸರ್? ನಮ್ಮ ಕನ್ನಡ ಭಾಷೆ ನಮ್ಮ ತಾಯಿ ಇದ್ದಾಗೆ. ನಾವು ಏನು ಮೊದಲನೇ ತಾಯಿ, ಹೆತ್ತ ತಾಯಿ ಆದರೆ ನಮಗೆ ಎರಡನೇ ತಾಯಿ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ. ಈಗ ನಮ್ಮಲ್ಲಿ ನಮ್ಮ ಭಾಷಾ ಪ್ರಾದೇಶಿಕ ಭಾಷೆಯಲ್ಲಿ ಇರೋರು, ಈಗ ನಮ್ಮನೆ ಯಜಮಾನರು ಅಥವಾ ನಮ್ಮನೆಗಿರೋರಿಗೆ ಗೊತ್ತು ನಮ್ಮ ಸಮಸ್ಯೆಗಳೇನು ಅಂತ. ಅನ್ಯ ಭಾಷಿಕರು ಅಥವಾ ಅನ್ಯ ಕಡೆ ಬಂದಿರೋರು ಇಲ್ಲಿ ಏನು ಗೆದ್ದು ಪರ್ಚೇಸ್ ಮಾಡಿ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿ ಕಳಿಸೋದ್ರಿಂದ ಅವರಿಗೆ ನಮ್ಮ ಸಮಸ್ಯೆಗಳೇನು ಗೊತ್ತಾಗುತ್ತೆ, ಇಲ್ಲಿ ಏನು ನಡೀತಾ ಇದೆ, ಏನು ಮಾಡಬೇಕು, ನಮ್ಮ ಕನ್ನಡಿಗರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ನಮ್ಮ ಜಲನ ತಗೊಂಡು ಬೇರೆ ಕಡೆ ಬಿಡ್ತಾರೆ, ನಮಗೆ ನೀರಿಲ್ಲ. ಸೊ ಮತ್ತೆ ನಮ್ಮ ಲ್ಯಾಂಡನ್ನು ತಗೊಳ್ತಾರೆ, ಇಂಡಸ್ಟ್ರಿಯಲ್ಸ್ ಮಾಡ್ತಾರೆ, ಅಲ್ಲಿ ಉದ್ಯೋಗಗಳು ಕನ್ನಡಿಗರಿಗೆ ಕೊಡ್ತಿಲ್ಲ, ಬೇರೆ ಬೇರೆ ಭಾಷಿತರಿಗೆ ಕೊಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಭಾಷೆಗೆ ಇವತ್ತು ನಮ್ಮದು ಭಾಷೆಯಲ್ಲಿ ಎಲ್ಲ ಸಂಪತ್ತು ಇದೆ. IAS KAS ಬೇರೆ ಬೇರೆ ಹುದ್ದೆ ಮಾಡೋವಂಥಷ್ಟು ಸಂಪತ್ತಿದೆ. ಆದರೂ ಯಾಕೆ ಬೇರೆ ಭಾಷಿಕರು ಬರ್ತಾರೆ, ಒಂದು A ಗ್ರೇಡ್ B ಗ್ರೇಡ್ ಹುದ್ದೆಗಳಿಗೆ ಬರ್ತಾರೆ, ಅಲ್ಲಿ ನಮ್ಮ ಭಾಷಿಕರು ಹೋದರೆ ಸಂಪರ್ಕ ಅಂದರೆ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಅವರಿಗೆ ಕನ್ನಡ ಭಾಷೆ ಹಿಡಿತಾ ಇರಲ್ಲ, ನಮಗೆ ಬೇರೆ ಭಾಷೆ ಬರಲ್ಲ. ಹಾಗಾಗಿ ಅಲ್ಲಿ ಹೋದರೆ ನಮ್ಮವ್ರಿಗೆ ನಮ್ಮ ನಾಡಲ್ಲೇ ಇದ್ದು ನಮ್ಮ ಕೆಲಸಗಳಿಗೆ ಹೋದಾಗ ನಮಗೆ ಸ್ಪಂದಿಸಲ್ಲ ಅವರು. ಅವರಿಗೆ ನಮ್ಮ ಒಂದು ಕರೆಕ್ಟಾದ ಇದು ಗೊತ್ತಿರಲ್ಲ, ಸಮಸ್ಯೆಗಳು ಹೇಳ್ಕೊಳಕ್ಕೆ ಅವ್ರಿಗೆ ಭಾಷೆ ಬರಲ್ಲ, ನಮ್ಗೆ ಅವ್ರ ಭಾಷೆ ಬರಲ್ಲ, ಈ ಥರ ಸಮಸ್ಯೆಗಳಿರುತ್ತೆ. ಹಾಗೆ ಬೇಕಾದಷ್ಟು ಶೈಕ್ಷಣಿಕವಾಗಿ ಹೋದ್ರೂ ಇದೇ ಥರ ಪ್ರಾಬ್ಲಮ್ ಇದೆ. ಬೇರೆ ಭಾಷೆನ ನಮ್ಮಲ್ಲಿ ಹೇರ್ತಾ ಇದ್ದಾರೆ. ಯಾಕೆ ನಮ್ಮ ಭಾಷೆ ಸಂಪತ್ತಿಲ್ವಾ? ನಮ್ಮ ಭಾಷೆಗೆ ಏನೆಲ್ಲ ಇಲ್ಲ, ಎಷ್ಟೆಲ್ಲ ಇದ್ರೂ ನಮ್ಮ ಭಾಷೆನ ನಾವು ಯಾಕೆ ಬಳಸ್ಕೋಬಾರ್ದು? ನಮ್ಮ ಕನ್ನಡಿಗರು ಯಾಕೆ ನಮ್ಮ ಭಾಷೆ, ನಮ್ಮ ಪ್ರಾದೇಶಿಕ ಜನರನ್ನ ಯಾಕೆ ಸೆಲೆಕ್ಟ್ ಮಾಡಬಾರ್ದು? ಯಾಕಂದರೆ ಸಮಸ್ಯೆ ಗೊತ್ತಿರೋದು ಅವರಿಗೆ, ನಮ್ಮವ್ರಿಗೇನೆ, ಬಿಟ್ಟರೆ ಬೇರೆಯವ್ರಿಗೆಲ್ಲ. ಯಾಕೆ ನಮ್ಮಲ್ಲೇ ನಾವು ಲೀಡರ್ಶಿಪ್ ಮಾಡೋಷ್ಟು ಕೆಪಾಸಿಟಿ ಇಲ್ವಾ ನಮ್ಮವ್ರಿಗೆ, ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ? ಸೊ ಹಾಗಾಗಿ ನಮ್ಮ ಕನ್ನಡ ಪಕ್ಷನ ಎಲ್ಲರೂ ಬೆಂಬಲಿಸಬೇಕು, ನಮ್ಮ ತಾಯಿನ ಉಳಿಸ್ಕೋಬೇಕು, ಇದರಲ್ಲಿರೋ ನೆಲ ಜಲ ಸಂಪತ್ತು ಮತ್ತು ಆಗ್ತಾ ಇರೋ ಅನ್ಯಾಯಗಳನ್ನು ನಾವೇ ಸರಿಪಡಿಸ್ಕೋಬೇಕು. ನಾವು ಅವ್ರನ್ನ ಗೆಲ್ಲಿಸಿ ಅವ್ರ ಹತ್ರ ಹೋಗಿ ಕೈ ಕಟ್ಟಿ ಕೇಳಿ ನಮ್ಮ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಯಾಕೆ ಕೇಳಬೇಕು ಸರ್? ನಾವೇ ಇದ್ದೀವಿ ಅಲ್ವಾ, ನಮ್ಮಲ್ಲಿ ಯಾರು ವಿದ್ಯಾವಂತರು ಇಲ್ವಾ? ನಾವೇ ಬಗೆಹರಿಸ್ಕೋ ಶಕ್ತಿ ಇದೆಯಲ್ಲ, ಆ ಲೀಡರ್ಶಿಪ್ ಯಾಕೆ ನಮ್ಮಲ್ಲಿ ಕೊಡಲ್ಲ, ಯಾಕೆ ಬೇರೆಯವ್ರಿಗೋಸ್ಕರ ಕೊಡ್ತಾರೆ? ಸೊ ಅದಕ್ಕೋಸ್ಕರ ನಾವು ಈಗ ರಜಾಕ್ಷಿ ಅವರು ಹೇಳಿದಾಗೆ ಎಲ್ಲೋ ಒಂದು ಕಡೆ ಕನ್ನಡಿಗರು ಸಂಘಟನಾತ್ಮಕತೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀವ? ಆಗಿದ್ದೀವಿ, ವಿಫಲರಾಗಿದ್ದೇವೆ. 1957ರಿಂದ ಪಕ್ಷ ಪ್ರಾರಂಭವಾಗಿ ಇವತ್ತಿನವರೆಗೂ ನಮ್ಮ ಪಕ್ಷ ಬೆಳೆದಿಲ್ಲ.
Okay. ಸಮಕಾಲೀನರಾಗಿ ಅಲ್ಲಿ DMK ಬಂದಂಥ ಪಕ್ಷ ಪ್ರಬುದ್ಧಾಯ ಸ್ಥಿತಿಗೆ ಹೋಯಿತು ತಮಿಳುನಾಡಲ್ಲಿ. ಇಲ್ಲಿ ಯಾಕೆ ಬಂದಿಲ್ಲ ಅಂದರೆ ನಮ್ಮ ಜನಗಳು ಎಚ್ಚೆತ್ತುಕೊಂಡಿಲ್ಲ. ನಾವಿನ್ನೂ ರಾಷ್ಟ್ರೀಯ ಪಕ್ಷಗಳನ್ನು ಓಲೈಸ್ಕೊಳ್ತಾನೆ ಬಂದಿದ್ದೇವೆ. ಓಕೆ, ರಾಷ್ಟ್ರೀಯ ಪಕ್ಷಗಳನ್ನು ಓಲೈಸಿ ಉದಾಹರಣೆಗೆ ನೀವು ತಗೊಳ್ಬಹುದು, ಕಾವೇರಿ ಇಶ್ಯೂ ಬರುತ್ತೆ ಪ್ರತಿ ವರ್ಷ ಬೇಸಿಗೆ ಬಂತಂದ್ರೆ ಕಾವೇರಿ ಸಮಸ್ಯೆ. ಕಾವೇರಿ ಸಮಸ್ಯೆ ಬಂದಾಗ ನಾವು ಏನು ನಡೀತಾ ಇದೆ ಈಗ, ಸುಪ್ರೀಂ ಕೋರ್ಟ್ ಸಹಿತ ಅವರಿಗೆ ಆದೇಶ ಮಾಡುತ್ತೆ. ಕೇಂದ್ರ ಸರ್ಕಾರದಲ್ಲಿ ನಮ್ಮಲ್ಲಿ ನಾವು ಆರಿಸಿ ಕಳಿಸಿರ್ತಂತಹ ಒಬ್ಬ, ಈಗ 28ರಲ್ಲಿ 26 ಜನ BJP MLA ಅವರಿದ್ದಾರೆ, MP ಗಳಿದ್ದಾರೆ. ಯಾರಾದರೂ ಒಬ್ಬರು ಈಗ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಲ್ಲ ಅಂದ್ರೂ ಯಾರಾದರೂ ಮಾತಾಡ್ತಿದ್ದಾರಾ? ಯಾರು ಮಾತಾಡ್ತಿಲ್ಲ. ಏನಕ್ಕೆ? ಅವರ ರಾಷ್ಟ್ರೀಯವಾದಿಗಳಷ್ಟೇ, ಅವರು ಪ್ರಾಂತೀಯವಾದಿಗಳಲ್ಲ. ಇಲ್ಲಿ ಮನೆ ಹತ್ಕೊಂಡು ಉರಿದು ಬೆಂಕಿ ಬಿದ್ದು ಹೋಗ್ಲಿ, ಅಲ್ಲಿ ಅವರು ಕ್ಷೇಮವಾಗಿರ್ಬೇಕು, ಅವರ ರಾಜಕೀಯ ಸ್ಥಿರತೆ ಉಳಿಸ್ಕೋಬೇಕು. ಎಲ್ಲ ರಾಜ್ಯಗಳಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅವರು ಅವರ ಸ್ಥಾನವನ್ನು ಉಳಿಸ್ಕೊಳ್ಬೇಕು. ಆ ಥರ ಮಾಡ್ತಾರೆ ವಿನಃ ಅವರು ಪ್ರಾಂತೀಯವಾಗಿರೋ ಸಮಸ್ಯೆಗಳಿಗೆ ಅವರು ಬೆಲೆ ಕೊಡೋದಿಲ್ಲ. ಪ್ರಾದೇಶಿಕ ಪಕ್ಷಗಳನ್ನು ಏನಾದರೂ ಎಚ್ಚೆತ್ತುಕೊಂಡು ಓಡಾಡಿಲ್ಲ ಅಂದರೆ ಮುಂದೆ ನಮಗೆ ನೀರು ಇಲ್ಲ, ನೆಲೆನೂ ಇಲ್ಲ, ಏನು ಸ್ಥಿತಿನೇ ಇಲ್ಲಂಗೆ ಆಗುತ್ತೆ. ನಮ್ಮ ಸ್ಥಿತಿನ ಕಳ್ಕೊಂಡ್ಬಿಡ್ತೀವಿ ಕನ್ನಡಿಗರು. ಆ ಉದ್ದೇಶದಿಂದ ಕನ್ನಡ ಪಕ್ಷ ಆ ನಿಲುವುಗಳನ್ನೆಲ್ಲ ಇಟ್ಕೊಂಡಿದೆ. ನಮ್ಮ ನಾಡು ನೆಲ ಜಲಕ್ಕೋಸ್ಕರ ಹೋರಾಡ್ತಾ ಬಂದಿದ್ದಾರೆ. ಈ ವಿಚಾರಗಳು ತಿಳ್ಕೊಂಡು ನಾವು ಕನ್ನಡ ಪಕ್ಷವನ್ನು ಬಲಪಡಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದರಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ನೋಡಿ ಇಂತಹ ಹಿರಿಯ ಸಾಹಿತಿಗಳು ನಿರ್ಮಾಣ ಮಾಡಿದಂಥದ್ದು, ಜೊತೆಗೆ ಕನ್ನಡ ಪಕ್ಷದ ಜೊತೆಗೆ ತಾರಾ ಸುಬ್ರಾಯರತ್ತವರು, ಆನಾ ಕೃಷ್ಣರಾವ್, ಈ ರಾಮಮೂರ್ತಿ ಅಂತವರು, ಅಂದ್ರೆ ಅವರೆಲ್ಲ ಹುಟ್ಟುಹಾಕಿದಂತಹ ಒಂದು ಪಕ್ಷ. ನೋಡಿ, ಸಾಹಿತ್ಯ ಸಂಗಮ ಇವೆಲ್ಲ ಆದವು. ಆದರೆ ಭಾಷೆಯ ವಿಚಾರವಾಗಿ, ಪ್ರಾದೇಶಿಕತೆ ವಿಚಾರವಾಗಿ ಎಲ್ಲೋ ಒಂದು ಕಡೆ ಕನ್ನಡಿಗರು ಇದ್ರ ಜೊತೆ ಕೈ ಜೋಡಿಸ್ಲಿಲ್ವಾ ಅನ್ನುವಂಥ ಕೊರತೆ ಇದೆ ಸರ್, ಇದೆ. ನೋಡಿ, ತಮಿಳ್ನಾಡಲ್ಲಿ ಏನಾದ್ರೂ ಅವ್ರ ಭಾಷೆ ಆಗಲಿ, ಅವ್ರ ಜಲದ ಬಗ್ಗೆ ಆಗಲಿ ಏನಾದರೂ ಕಾಂಪ್ಲಿಕೇಶನ್ ಆದರೆ ಲೋಕಸಭೆಯಲ್ಲಿ ಎಲ್ಲ MP ಗಳು ರಾಜೀನಾಮೆ ಕೊಡ್ತಾರೆ. ಪತ್ರ ರೆಡಿ. ಅದಾಯ ಕನ್ನಡಿಗರು ಕರ್ನಾಟಕದಲ್ಲಿ ಯಾರಾದರೂ ರಾಜೀನಾಮೆ ಕೊಟ್ಟಿರೋದು ಭಾಷೆಗಾಗಿ, ಜಲಕ್ಕಾಗಲಿ, ನೆಲಕ್ಕಾಗಲಿ ರಾಜೀನಾಮೆ ಕೊಟ್ಟಿದ್ದವ್ರು ಯಾರೋ ನೋಡಿದ್ದೀರ ಸ್ವಾಮಿ? ಉದಾಹರಣೆ ಇಲ್ಲ, ನೋಡಿಲ್ಲ. ದಯಮಾಡಿ ಈ ಮಾಧ್ಯಮದ ಮೂಲಕ ಕರ್ನಾಟಕದ ಎಲ್ಲ ಜನರಿಗೆ ಕೈ ಮುಗಿದು ಕೇಳ್ಕೊತೇನೆ, ಒಂದು ವೇಳೆ ಏನಾದರೂ ನೀವು ಕನ್ನಡ ಪಕ್ಷವನ್ನು ಬೆಂಬಲಿಸಿದ್ದೇ ಆದರೆ ಕನ್ನಡ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ, ಕನ್ನಡಿಗರೇ ಸಾರ್ವಭೌಮರು, ಅದನ್ನು ಎತ್ತಿಡಿತೇವೆ. ದಯಮಾಡಿ ಎಲ್ಲರಿಗೂ ಕನ್ನಡ ಪಕ್ಷವನ್ನು ಬೆಂಬಲಿಸಿ ಅಂದ್ಬಿಟ್ಟು ನಾನು ಈ ಮೂಲಕ, ಮಾಧ್ಯಮದ ಮೂಲಕ ಎಲ್ಲಾನು ಕೇಳ್ಕೊಳ್ತೀನಿ. ಓಕೆ, ಏನು ಸರ್, ಈಗ ಕನ್ನಡ ಪಕ್ಷ ಅಂತಂದ ತಕ್ಷಣ ಆ ಹೆಸರಿಗೆ ಒಂದು ಆಕರ್ಷಣೆ ಇದೆ, ಆ ಹೆಸರಿಗೆ ಒಂದು ಗೌರವ ಇದ್ದೇ ಇದೆ. ಕನ್ನಡಿಗರಲ್ವ ಸ್ವಾಮಿ ನಾವು? ಕನ್ನಡ ಪಕ್ಷ ಅಂತ ಕನ್ನಡಿಗರು ನಾವು. ಹೇಗೆ ಅಂದರೆ ನಾವು ಬೇರೆ ಪಕ್ಷಗಳನ್ನು ನೋಡಿದಾಗ ಆ ಪಕ್ಷಗಳಲ್ಲಿ ಆಕರ್ಷಣೆನ, ಆಮಿಷನ, ಅಥವಾ ನಾವು ಹೈಕಮಾಂಡ್ ಇರುವಂಥ ಪಕ್ಷಕ್ಕೆ ಬದ್ಧರಾಗಿರ್ತೀವಿ ಅಥವಾ ಅದರ ಕಾರ್ಯಕರ್ತರು ನಾವು, ಅದು ಹೆಮ್ಮೆನ? ಯಾಕೆ ಪ್ರಾದೇಶಿಕತೆಗೆ ಯಾಕೆ? ಒಳ್ಳೆ ಕ್ವಶನ್ ಹಾಕಿದ್ರಿ. ನಮ್ಮ ಕನ್ನಡಿಗರು ಯಾರ ಮೇಲೂ ಸುಮ್ಮನೆ ಆಕ್ರಮಣ ಮಾಡಲ್ಲ, ಯಾರಿಗೂ ಕೆಟ್ಟದು ಬಯಸಲ್ಲ. ಅದೇ ದೌರ್ಬಲ್ಯ ಆಗ್ಬಿಟ್ಟಿದ್ಯಾ ಅಂತ? ಅದೇ ದೌರ್ಬಲ್ಯ. ಯಾರ ಮೇಲೂ ಅಷ್ಟು ಸುಮ್ಮನೆ ಹೋಗೋದಿಲ್ಲ. ಅನ್ಯಾಯ ಆದಾಗ ಮಾತ್ರ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಿರೋದ ಕೇಳ್ಕೊಳ್ತಾರೆ ಹೊರತು ಅವಳ ಮೇಲೆ ಹುಲಿಗಳಾಗಿ ಹೋಗಲ್ಲ. ಇದು ಈ ಕನ್ನಡಿಗರ ಮುಗ್ಧತೆಯನ್ನ ಅವರು ಎನ್ಕೇಜ್ ಮಾಡ್ತಾ ಇದ್ದಾರೆ. ಅದು ಆಗಿರೋದು ದೌರ್ಬಲ್ಯ. ಪ್ರಹಾರ ಮಾಡ್ತಾ ಇದ್ರಲ್ಲ, ಬರೀ ಎನ್ಕೇಜ್ ಮಾಡ್ಕೊಂಡಿದ್ರೆ ವಾಸಿ ಇತ್ತು. ಪ್ರಹಾರ ಮಾಡ್ತಾ ಇದ್ದಾರೆ, ಕನ್ನಡಿಗರ ಮೇಲೆ ಪ್ರಹಾರಗಳು ನಡೀತಾ ಇದ್ದಾವೆ. ಆಮೇಲೆ ಇತಿಮಿತಿ ಇಲ್ಲದ ಭಾರಗಳನ್ನು ಹಾಕ್ತಾ ಇದ್ದಾರೆ. ಸೊ ಈಗ ಇದನ್ನ ಹೋಗಿ ಈ ತಾರತಮ್ಯತೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಕನ್ನಡ ಪಕ್ಷದ ನಿರ್ಧಾರಗಳೇನು ಅಂತ? ಎಲ್ಲ ಕರ್ನಾಟಕದ ಜನತೆ, ನೀವು ಹುಟ್ಟಿರೋದು ಕರ್ನಾಟಕದವರು ಅನ್ನೋದು ಭಾವನೆ ಇರಬೇಕು. ನೀವು ತಿನ್ನತಕ್ಕಂಥ ಅನ್ನ ಕರ್ನಾಟಕದ ಭೂಮಿ ಇದು ಅನ್ನೋದು ನೀವು ತಿಳ್ಕೋಬೇಕು. ನೀವು ಕುಡಿಯತಕ್ಕಂಥ ನೀರು ಕರ್ನಾಟಕದ ನೀರು ಅಂತ ನೀವು ತಿಳ್ಕೋಬೇಕು. ನಿಮ್ಮ ಮೈಯಲ್ಲಿ ಹರಿತಿರತಕ್ಕಂಥ ರಕ್ತ ಕರ್ನಾಟಕದ ಭೂಮಿ ಇದು ಅಂತ ತಿಳ್ಕೋಬೇಕು. ನೀವು ಆ ರೀತಿ ತಿಳ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಕನ್ನಡ ಭಾಷೆಗೆ ಪ್ರೋತ್ಸಾಹ ಇದ್ದೇ ಆದರೆ ಈ ಕನ್ನಡ ಪಕ್ಷ ಪ್ರಾದೇಶಿಕ ಪಕ್ಷವಾಗಿ ಅಖಂಡ ಭಾರತದಲ್ಲಿ ಹೆಸರು ತಗೊಳ್ಳೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ಪಕ್ಷದಲ್ಲಿ ಇರತಕ್ಕಂಥವರೆಲ್ಲ ಬುದ್ಧಿವಂತರು, ಯೋಚನಾಶೀಲರು, ಎಲ್ಲರೂ ವಿದ್ಯಾವಂತರು, ಆಸೆ ಆಮಿಷಗಳಿಗೆ ಒಳಗಾಗದವರು, ಜೀವ ಇರೋವರೆಗೂ ಸಹ ಕನ್ನಡಿಗರಿಗಾಗಿ ನಾವು ದುಡಿದು ಮಡಿತೇವೆ ಎನ್ನುವರು ಮಾತ್ರ ಈ ಕನ್ನಡ ಪಕ್ಷದಲ್ಲಿ ಇರೋದರಿಂದ
ಕನ್ನಡ ಪಕ್ಷವನ್ನು ಸಹ ದಯಮಾಡಿ ಎಲ್ಲ ಕರ್ನಾಟಕದ ಕನ್ನಡಿಗರು, ಕರ್ನಾಟಕದ ಜನತೆ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಓಕೆ ಓಕೆ, ಪಕ್ಷದ ಧ್ಯೇಯೋದ್ದೇಶಗಳೇ ಅದಿದೆ. ಖಂಡಿತ. ಈ ಕರಪ್ಷನನ್ನು ನಿಲ್ಲಿಸಬೇಕು, ಮಧ್ಯವರ್ತಿಗಳ ಕಾಟವನ್ನು ನಿಲ್ಲಿಸಬೇಕು. ನಮ್ಮ ನಾಡು ನುಡಿ ಜಲಕ್ಕೆ ಯಾವುದೇ ಸಂದರ್ಭದಲ್ಲಿ ಎಂತಹ ಸಂದರ್ಭ ಬಂದರೂ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀವಿ ಅನ್ನೋ ಪಕ್ಷದ ಧ್ಯೇಯ ಇದೆ. ಇವುಗಳೆಲ್ಲ ಇದರಿಂದ ನಾವು ಮುಂದೆ ಉಚ್ಛ್ರಾಯ ಸ್ಥಿತಿಗೆ ನಮ್ಮ ಪಕ್ಷವನ್ನು ತಗೊಂಡೋಗಿ ನಮ್ಮ ನಾಡು ಜಲ ನುಡಿಗಳನ್ನು ಉಳಿಸಬೇಕು. ನೀವೇ ನೋಡ್ತಾ ಇದ್ದೀರ, ಪ್ರತಿ ದಿವಸನೂ ಎಲ್ಲೋದ್ರೂ ಕನ್ನಡಿಗರ ಮೇಲೆ ಹಲ್ಲೆನೇ ನಡೀತಾ ಇರೋದು. ತಮಿಳ್ನಾಡಿಗೆ ಹೋಗಿ ಕನ್ನಡಿಗರ ಮೇಲೆ ಎಷ್ಟು ಹಲ್ಲೆ ಮಾಡಿ ಕಳಿಸ್ತಾರೆ. ತಮಿಳ್ನಾಡಲ್ಲಿ ನಡೆದ ಘಟನೆಗಳು ನೋಡಿದೀವಿ ಎಲ್ಲ ಮಾಧ್ಯಮಗಳಲ್ಲಿ. ಅದೇ ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ತಮಿಳುನಾಡಿನ ವಿಚಾರಕ್ಕೆ ಒಡೆದೊಳಿಸಿದಾರ, ಗಲಾಟೆ ಮಾಡಿದಾರ? ಇಲ್ವಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಟ್ಟು ಹೇಳಬೇಕು ಅಂದ್ರೆ ಸರ್, ಒಟ್ಟು ಹೇಳಬೇಕು ಅಂದ್ರೆ ಈ ಕರ್ನಾಟಕದ ಭೂಮಿ ನಮ್ಮ ತಾಯಿ ಮೇಲೆ ನಾವುಗಳೇ ದೌರ್ಜನ್ಯ ಮಾಡ್ತಾ ಇದ್ದೇವೆ. ಬೇರೆಯವ್ರನ್ನೆಲ್ಲಾದ್ರೂ ಸಹಿಸ್ಕೊಳ್ತಾ ಇದೀವಲ್ಲ ನಾವು, ಬೇರೆ ಹೊರ ರಾಜ್ಯದವ್ರನ್ನ, ಬೇರೆ ದೇಶದವ್ರನ್ನ ಕರೆಸಿ ನಮ್ಮ ತಾಯಿ ಮೇಲೆ, ತಾಯಿ ಭೂಮಿ ಮೇಲೆ ನಾವೇ ದೌರ್ಜನ್ಯ ಮಾಡ್ಕೊಂತ ಇದೀವಿ. ಇಂತಹ ದುಸ್ಥಿತಿ ಈಗಿರುವ ರಾಜಕೀಯ ಪಕ್ಷಗಳಿಂದ ಉಂಟಾಗ್ತಾ ಇದೆ. ಖಂಡಿತವಾಗಿ. ಯಾಕೆಂದ್ರೆ ಬದ್ಧತೆ ಇಲ್ಲ ಅವ್ರಗಳಿಗೆ. ನೋಡಿ, ನವೆಂಬರ್ 1ನೇ ತಾರೀಕು ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಅದೇ MES ನವರು ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಅದು ಬೆಳಗಾಮಲ್ಲೇ ಮಾಡ್ತಾರೆ, ಬೆಳಗಾಂನಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿಯೂ ಕೂಡ ಸಾಕಷ್ಟು ಪಾಲಿಕೆಯಲ್ಲಿ ಅವರಿವರು ಸದಸ್ಯರೆಲ್ಲ ಸೇರ್ಕೊಂಡು, ಅಂದ್ರೆ ರಾಜಕೀಯ ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ನಾವು ತುಂಬಾ ಹಿಂದೆ ಇಡ್ತಾ ಇದೀವಿ, ಹಿಂದೆ ಹೆಜ್ಜೆ ಇಡ್ತಾ ಇದೀವಿ. ಬೇಡಪ್ಪ, ಅವ್ರನ್ನ ಎದುರಾಕೊಳ್ಳೋದು ಬೇಡ, ಈ ತರ ಮನಸ್ಥಿತಿಗೆ ಬಂದ್ಬಿಟ್ಟಿದೀವ ಅಂತ. ಸರ್, ಹುಟ್ಟಿದ್ದೇವೆ, ಒಂದು ದಿವಸ ಹೋಗ್ತೇವೆ ಎಲ್ಲರನ್ನು. ನಾವಿರೋ ತನಕ ಒಳ್ಳೆ ರೀತಿಯಲ್ಲಿ ನಮ್ಮ ಜನ್ಮ ಕೊಟ್ಟಂತಹ ನಾಡಿಗೆ ನಾವೇನು ಉಪಕಾರ ಮಾಡ್ದೋ ಅನ್ನೋದನ್ನ ನಾವು ತಿಳ್ಕೋಬೇಕು. ಹುಟ್ಟಿದ್ದೇವೆ, ನಮ್ಮದು ಕೆಲವು ದೌರ್ಬಲ್ಯ ಉಪಯೋಗಿಸ್ಕೊಂಡು ನಾವು ಮುಂದುವರೆದು ಅತಿ ಶ್ರೀಮಂತರಾಗಿ, ಆಗರ್ಭ ಶ್ರೀಮಂತರಾಗಿ ನಾವು ಹೊತ್ಕೊಂಡು ಹೋಗೋದೇನಿದೆ? ಯಾರು ನೆನೆಸ್ಕೊಳ್ಳಲ್ಲ. ನೀವು ಆಗರ್ಭ ಶ್ರೀಮಂತರಾಗಿ ಸತ್ತರೆ ಯಾರು ನೆನೆಸ್ಕೊಳ್ಳಲ್ಲ. ಅದೇ ದೇಶಕ್ಕೋಸ್ಕರ, ನಾಡಿಗೋಸ್ಕರ ನೀವು ಸೇವೆ ಮಾಡಿ ಮಡಿದರೆ ಎಲ್ಲ ಜನತೆ ನೂರು ಕಾಲು ವರ್ಷಗಳ ಕಾಲ ನೆನೆಸ್ಕೊಂತಾರೆ. ಅದು ಮಾಡಬೇಕು ಯಾವಾಗ. ವನಜಾಕ್ಷಿ ಅವರೀಗ ಮಹಿಳಾ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಸೊ ಎಲ್ಲ ಪಕ್ಷಗಳಲ್ಲೂ ಕೂಡ ನಾವು ನೋಡಿದಂಥ ಸಂದರ್ಭದಲ್ಲಿ 1-2 ಸೀಟ್ಗಳನ್ನ ಅವರಿಗೆ ಬಿಟ್ಕೊಟ್ಟಿರ್ತಾರೆ. ಅಂದರೆ ಬೇಕೋ ಬೇಡ, ಒಂದು ಹೆಸರಿಗೆ ಏನಾದರೂ ಅಂದ್ಬಿಟ್ರಪ್ಪ ನಮಗೆ ಅಂತ. ಸೊ ಕನ್ನಡ ಪಕ್ಷದ ಸಿದ್ಧಾಂತಗಳೇನು? ಕನ್ನಡಿಗರಿಗೆ, ಮಹಿಳೆಯರಿಗೆ ನಿಮ್ಮಲ್ಲಿ ಯಾವ ರೀತಿಯಾದಂಥ ಪ್ರಾಧಾನ್ಯತೆ? ಹೌದು, ಇದರಲ್ಲಿ ಒಂದು ಅತ್ಯಮೂಲ್ಯವಾದ ಸ್ಥಾನ ಕೊಟ್ಟಿದ್ದಾರೆ ಸರ್. ಕನ್ನಡ ಪಕ್ಷದಲ್ಲಿ ಮಹಿಳೆಯರಿಗೆ 50% ರಿಯಾಯಿತಿ ಕೊಟ್ಟಿದ್ದಾರೆ. ಸೊ ಅದು ಬರೀ ರಾಜಕೀಯವಾಗಿ ಅಷ್ಟೇ ಅಲ್ಲ, ಎಲ್ಲ ರೀತಿಯ ರಂಗಗಳಲ್ಲೂ ಸಹ ಕಲೆ, ಸಾಹಿತ್ಯ, ಬೇರೆ ಬೇರೆ ರೀತಿ ಏನು ನಮ್ಮ ದೇಶಗಳಲ್ಲಿ ಏನೆಲ್ಲ ಬರುತ್ತೆ, ಸೊ ಅದರಲ್ಲೆಲ್ಲರಿಗೂ ಮಹಿಳೆಯರಿಗೆ ಸಮಾನವಾದ ಪ್ರಾಧಾನ್ಯ, ಹಕ್ಕು ಮತ್ತು ಸಮಾನತೆಯನ್ನು ಕೊಟ್ಟಿರುವಂಥ ಏಕೈಕ ಪಕ್ಷ ಕನ್ನಡ ಪಕ್ಷ. ಈ ಕನ್ನಡ ಪಕ್ಷದ ನಿಲುವೇನಿದೆ, ಇದು ನಮ್ಮ ತಾಯಿನ ಕಾಪಾಡಬೇಕು, ನಾವು ಚೆನ್ನಾಗಿರ್ಬೇಕು. ನಮ್ಮ ತಾಯಿ ಕಾಪಾಡಿದ್ರೆ ನಮ್ಮನ್ನು ತಾಯಿ ಯಾರನ್ನು ಕಾಪಾಡ್ತಾರೆ? ಮಕ್ಕಳನ್ನ ಕಾಪಾಡ್ತಾರೆ. ಸೊ ಹಾಗೆ ನಾವು ಇವತ್ತು ಕನ್ನಡ ಪಕ್ಷನ ಬೆಂಬಲಿಸಿ ಎಲ್ಲರೂ ನಮ್ಮ ಕನ್ನಡ ನಾಡನ್ನು ಉಳಿಸ್ಕೊಳ್ಳೋಣ, ಇಲ್ಲಿರೋ ಸಂಪತ್ತು ಉಳಿಸ್ಕೊಳ್ಳೋಣ, ಇಲ್ಲಿರೋ ವಿದ್ಯಾವಂತರನ್ನ ಉಳಿಸ್ಕೊಳ್ಳೋಣ. ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಉದ್ಯೋಗ ಯಾರಿಗೆ ಜಾಸ್ತಿ ಹೋಗ್ತಾ ಇದೆ? ನಮ್ಮ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾರೆ ಕೆಲಸಕ್ಕೋಸ್ಕರ, ಅವರು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಯಾಕೆ? ಇಲ್ಲಿ ಉದ್ಯೋಗದ ಕೊರತೆ ಇದೆ. ಸೊ ಅದನ್ನೆಲ್ಲ ನಾವು ಮನಗಂಡು ನಮ್ಮ ಪ್ರಾದೇಶಿಕ ಯಾರು ಲೀಡರ್ ಇರ್ತಾರೆ ಅವ್ರ ಲೀಡರ್ನು ಮಾಡೋಣ. ಅವರಿಗೆ ಗೊತ್ತು, ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಬೋದು, ನಮ್ಮ ಅಕ್ಕಪಕ್ಕ ಇರ್ತಾರೆ, ನಮ್ಮ ಸಮಸ್ಯೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಥರ ನಮ್ಮ ತನನ ನಾವು ಬಿಟ್ಕೊಟ್ಟು ಯಾಕೆ ಸರ್ ಬೇರೆಯವ್ರಿಗೆ ನಾವು ಕೈ ಜೋಡಿಸಿ ಅವರಿಗೆ ಓಟ್ ಹಾಕಿ ಅವರಿಂದ ಯಾಕೆ ಸರ್ ನಾವು ಹೋಗ್ಬೇಕು? ನಮ್ಮಲ್ಲಿ ಆ ಛಲ ಇಲ್ವಾ? ಬಲ ಇಲ್ವಾ? ನಮ್ಮಲ್ಲಿ ಆ ಒಂದು ಧ್ಯೈರ್ಯ ಇಲ್ವಾ? ಸೊ ಎಲ್ಲನೂ ಇದೆ. ಯಾಕೆ ನಾವು ಪ್ರಾದೇಶಿಕತೆಯನ್ನು ಬಿಟ್ಟು ಬೇರೆ ಇದಕ್ಕೆ ನಾವು ಲೀಡರ್ಶಿಪ್ ನಮ್ಮ ಧ್ಯೇಯ ಆಗಬೇಕು ಅಂತ. ಧನ್ಯವಾದಗಳು 3 ಜನಕ್ಕೂ ಪ್ಯಾನಲ್ನಲ್ಲಿ ಭಾಗವಹಿಸಿದ್ದಕ್ಕೆ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ. ಎಸ್ ವೀಕ್ಷಕರೇ, ಕನ್ನಡ ಪಕ್ಷ ಅನ್ನುವಂಥದ್ದು ಒಂದು ಧೀಮಂತವಾದಂತಹ ಪಕ್ಷ. ಯಾಕೆ ನಾವು ಪ್ರಾದೇಶಿಕತೆಯನ್ನು ಬಿತ್ತಬಾರದು, ಬೆಳೆಯಬಾರದು ಮತ್ತು ಅದನ್ನು ಉಳಿಸಿಕೊಳ್ಳಬಾರದು ಅಂತ. ಸೊ 3 ಜನ ಮಾತನಾಡಿದರೆ ಕೇಳಿಸ್ಕೊಂಡ್ರೆ, ಹೌದು, ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅವಮಾನ, ದೌರ್ಜನ್ಯ, ಹಲ್ಲೆ ಇದೆಲ್ಲವನ್ನು ಕೂಡ ನಿವಾರಿಸುವಂತಹ ಪಕ್ಷ ಆಗಬೇಕು ಅಂತಂದರೆ ಅದನ್ನು ಗಟ್ಟಿಗೊಳಿಸಬೇಕು. ಸೊ ಎಲ್ಲ ಕನ್ನಡಿಗರು ಅದನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಸ್, ಈಗೊಂದು ವಿರಾಮ ತೆಗೆದುಕೊಳ್ತೀನಿ. ವಿರಾಮದ ನಂತರ ಕನ್ನಡ ಪಕ್ಷದ ಮತ್ತಷ್ಟು ಕಾರ್ಯಕರ್ತರು, ರಾಜ್ಯಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳೆಲ್ಲರೂ ಕೂಡ ಭಾಗವಹಿಸ್ತಾರೆ. ಟೇಕ್ ಎ ಶಾರ್ಟ್ ಬ್ರೇಕ್. ಒಂದು ಪುಟ್ಟ ವಿರಾಮದ ನಂತರ ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಪ್ರಾದೇಶಿಕತೆಯ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಪ್ರಾದೇಶಿಕ ಪಕ್ಷದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ.
ಕನ್ನಡ ಪಕ್ಷ ಬಹಳ ಹಿರಿಯ ಪಕ್ಷ ಆದರೂ ಕೂಡ ಸೊ ಕನ್ನಡ ಪಕ್ಷವನ್ನು ಬೆಂಬಲಿಸುವುದಕ್ಕೆ ಕನ್ನಡಿಗರು ಹಿಂದೇಟು ಹಾಕಿದ್ದಾರಾ ಅನ್ನುವಂಥ ಪ್ರಶ್ನೆ ಬಹುಶಃ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಮತ್ತಷ್ಟು ಕನ್ನಡ ಪಕ್ಷದ ಸಕ್ರಿಯ ಕಾರ್ಯಕರ್ತರಿದ್ದಾರೆ, ಮಾತನಾಡಿಸೋಣ ಅವ್ರನ್ನ. ಹನುಮಯ್ಯ ಅಂತ ವಕೀಲರು ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಾರ್ಯಕ್ರಮಕ್ಕೆ ಹೌದು ನಮಸ್ಕಾರ. ಎಸ್, ಇನ್ನು ರಾಜ್ಯ ಕಾರ್ಯದರ್ಶಿ ದೇವಕುಮಾರ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಹಾಗೆಯೇ ಮಹಿಳಾ ಕಾರ್ಯಕರ್ತೆ ಆಗಿರುವಂತಹ ಹೇಮಾ ಅವರಿದ್ದಾರೆ. ನಮಸ್ಕಾರ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ತಮ್ಮಿಂದನೇ ಆರಂಭ ಮಾಡ್ತೀನಿ. ಎಸ್, ಮಹಿಳೆಯರು, ಕನ್ನಡಿಗರು, ಕನ್ನಡಿತಿಯರು, ಕನ್ನಡಕ್ಕೆ ಒಡತಿಯರು ಅನ್ನುವಂಥದ್ದು. ಕನ್ನಡ ಅನ್ನುವಂಥದ್ದು ಪ್ರಾದೇಶಿಕತೆ ಅಂತ ಹೇಳಿದಾಗ ನಮ್ಮ ಅಸ್ಮಿತೆಯನ್ನು ನಾವು ಉಳಿಸ್ಕೋಬೇಕಾದ್ರೆ ಹೋರಾಟಗಳನ್ನು ರೂಪಿಸಬೇಕಾದಂಥದ್ದು ಅನಿವಾರ್ಯತೆ ಆಗ್ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಅದು ಗಡಿ ಸಮಸ್ಯೆ ಆಗಿರ್ಬೋದು, ಭಾಷೆ, ಉದ್ಯೋಗ ಆಗಿರಬಹುದು, ಮತ್ತು ತಾರತಮ್ಯಗಳು ಸಾಕಷ್ಟು ನಡೀತಾ ಇದೆ. ಈ ಥರದೆಲ್ಲ ತಾರತಮ್ಯಗಳು ಏನನ್ಸುತ್ತೆ ನಿಮಗೆ, ಒಬ್ಬ ಕನ್ನಡ ಪಕ್ಷದ ಸಕ್ರಿಯ ಕಾರ್ಯಕರ್ತೆಯಾಗಿ ಈ ಥರದ ತಾರತಮ್ಯತೆಗಳನ್ನು ಹೇಗೆ ನಿವಾರಿಸಬೇಕು ಅಂತ ಹೇಳ್ತೀವಿ? ಸರ್, ಇದೇನಪ್ಪ ಅಂತಂದರೆ ಇದು ಎಲ್ಲ ಕಡೆನಲ್ಲೂ ಎಲ್ಲ ಕಾರ್ಯಕರ್ತರಿಗೂ ಸೇರಿ ಇವಾಗ ಎಲ್ಲ ಸಂಘಟನೆಗಳು ಮಾಡಬೇಕು. ಮತ್ತು ಇಂಗ್ಲೀಷನ್ನ ಪದನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಕಡೆನೂ ಉಪಯೋಗಿಸ್ತಾ ಇದ್ದಾರೆ. ಸೊ ದೊಡ್ಡ ಹೋರಾಟ ಹೌದು ನಡೀತಾ ಇದೆ. ಬಟ್ ಅದನ್ನು ನಡೆಸ್ತಾನೆ ಇದ್ದಾರೆ. ಏನು ಕನ್ನಡದಲ್ಲಿ ಮಾತಾಡ್ಸೋಕ್ಕೆ ಯಾರನ್ನೇ ಹೋಗಿ ಮಾತಾಡೋಕೆ ಹೋದ್ರು ಅವ್ರು ಹಿಂದಿನಲ್ಲಿ ಮಾತಾಡೋದು, ಇಂಗ್ಲೀಷಲ್ಲಿ ಮಾತಾಡೋದು. ಬಟ್ ಇವನ್ ಮೆಡಿಕಲ್ ಕಾಲೇಜಲ್ಲೂ ಕೂಡ ನಾವು ಕೇಳಿದ್ರೆ ಕೂಡ ಅವ್ರು ಏನು ಹೇಳ್ತಿದ್ದಾರೆ, ನಮಗೆ ಇಂಗ್ಲೀಷ್ ಭಾಷೆ ಬರಲ್ಲ, ಕನ್ನಡ ಮಾತಾಡಿ. ಯಾಕೆ ಮಾತಾಡೋಕ್ಕಾಗಲ್ಲ? ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡ ಮಾತಾಡಲಿಲ್ಲ ಅಂತಂದರೆ ಅಲ್ಲಿಗೆ ಪ್ರಯೋಜನ ಏನು? ಏನಕ್ಕೆ ಬಂದರು ಕರ್ನಾಟಕಕ್ಕೆ? ಸೊ ನಮ್ಮ ಕರ್ನಾಟಕಕ್ಕೆ ಬಂದಮೇಲೆ ನಾವು ಕನ್ನಡ ಕಲಿಸ್ಕೊಡ್ಲೇಬೇಕು. ಸೊ ಇನ್ನು ಆಮೇಲೆ ಮತ್ತೆ ಇನ್ನು ಕೆಲಸಗಳು ಸಿಗ್ತಾ ಇಲ್ಲ. ಸೊ ಇತ್ತೀಚೆಗೆ ನಿರುದ್ಯೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಓದಿದ್ದಾರೆ, ಎಷ್ಟೋ ಡಬಲ್ ಡಿಗ್ರಿ ಮಾಡ್ಕೊಂಡಿರೋರು ಇದ್ದಾರೆ, ಅವ್ರಿಗೆ ಕೆಲಸ ಕೊಡ್ತಿಲ್ಲ. ಯಾಕೆ ಸರ್ ಕೊಡ್ತಿಲ್ಲ? ಅದು ಏಕೆ ಅಂತಂದರೆ ಇಲ್ಲಿ ಕೆಲಸ ಒಬ್ರಿಗೆ 4 ಜನ ಮಾಡೋ ಕೆಲಸ ನಾವು ಒಬ್ರಿಗೆ ಇದು ಮಾಡಿಬಿಟ್ಟು ಸಂಬಳ ಕೊಡಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಬ್ರನ್ನ 4 ಜನ ಮಾಡೋ ಕೆಲಸನ ಅವರೊಬ್ರು ಕೊಟ್ಬಿಟ್ಟು ಇನ್ನು ಮಿಕ್ಕಿದ 4-5 ಜನ ಅಲ್ಲಿಗೆ ಎಂಪ್ಲಾಯೀಸ್ ಅನ್ಎಂಪ್ಲಾಯೀಸ್ ಅಂತ ಹೇಳ್ಬಿಟ್ಟು ಇದು ಜಾಬ್ ಇಲ್ಲ, ಇಲ್ಲಿ ಕೆಲಸ ಇಲ್ಲ, ಖಾಲಿ ಇಲ್ಲಮ್ಮ, ನಾಳೆ ಬನ್ನಿರಿ, ನಾಳೆ ಬಾರಪ್ಪ ಅಂತ ಹೇಳಿ ಕಳಿಸ್ತಿದ್ದಾರೆ. ಅದೇ ನಮ್ಮ ಕನ್ನಡ ಪಕ್ಷದಲ್ಲಿ ನಾವು ಅದನ್ನು ಮಾಡಬೇಕು. ನಿರುದ್ಯೋಗಿಗಳಿಗೆ ನಾವೇನಾದ್ರು ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು. ಹೆಂಗಾರು ಮಾಡಿ ನಾವು ನಿರುದ್ಯೋಗಿನ ನಿರ್ಮೂಲನೆ ಮಾಡಬೇಕು. ನಾವು ಅದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲ ಜನತೆನಲ್ಲೂ ಕೇಳ್ಕೊತೀವಿ. ಕನ್ನಡಕ್ಕೋಸ್ಕರ ಪ್ರಾಣ ಬಿಡೋಣ ಬೇಕಿರೆ, ಆದರೆ ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಇದನ್ನ ನಾಡನ್ನ ನಾವು ಬಿಟ್ಕೊಡ್ಬಾರ್ದು. ಕನ್ನಡ ಜನತೆನ ನಾವು ಪ್ರೀತಿಯಿಂದ ಇದು ಮಾಡಿಕೊಂಡು ಅವ್ರನ್ನೆಲ್ಲರೂ ತುಂಬ ಮುಂದೆ ಬರಬೇಕು. ಕನ್ನಡಕ್ಕೋಸ್ಕರ ಎಲ್ಲ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊತೀನಿ. ಓಕೆ, ದೇವಕುಮಾರ್ ಸರ್, ಈಗ ಕನ್ನಡದ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ಹಿಂದಿಂದ ನಡ್ಕೊಂಡ್ಬಂದಿದೆ. ಯಾಕಂದರೆ ಗೋಕಾಕ್ ಅಂತ ಚಳುವಳಿ ಮುಖಾಂತರ ಕನ್ನಡದ ಅನೇಕ ಚಳುವಳಿಗೆ ಸಾಕಷ್ಟು ಸಾಹಿತಿಗಳಾಗಬಹುದು, ಕವಿಗಳಾಗಬಹುದು, ಅನೇಕ ನಟರು ಎಲ್ಲರೂ ಕೂಡ ಆ ಒಂದು ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ. ಇತಿಹಾಸ ನಮ್ಮ ಕರ್ನಾಟಕಕ್ಕಿದೆ. ಏಕೀಕರಣ ಆಗಿರ್ಬೋದು, ಕರ್ನಾಟಕ ಪ್ರಾಂತ್ಯ ರೂಪುಗೊಳ್ಳೋದಕ್ಕೆ ಭಾಷೆಯ ಆಧಾರದ ಮೇಲೆ ಎಲ್ಲರ ಕೊಡುಗೆ ಇದೆ. ಸೊ ಅದು ನಮ್ಮ ಏನು ಕನ್ನಡ ನಾಡನ್ನು ಆಳಿದಂಥ ಅನೇಕ ರಾಜಮನೆತನಗಳ ಕೊಡುಗೆನೂ ಕೂಡ ಇದೆ. ಸೊ ಅದನ್ನೆಲ್ಲ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮಗೆ ಇವಾಗ ಅನ್ನಿಸ್ತಾ ಇರೋದು, ನಾವು ನಮ್ಮ ಮನೆಯಲ್ಲೇ ಪರಕೀಯರಾಗ್ಬಿಟ್ವಾ ಅಂತ. ಅಂದರೆ ಬೇರೆ ಪಕ್ಷಗಳ ಅದು ಬೇರೆ ಹೈಕಮಾಂಡ್ ಇರುವಂತಹ ಪಕ್ಷಗಳ ಆ ಒಂದು ದಾಳಿ, ಈ ಮತ್ತು ದಾಂಗುಡಿ ಇಡುವಂತಹದ್ದು, ಮತ್ತು ಇಲ್ಲಿನ ಒಂದು ಪ್ರಾದೇಶಿಕತೆಯನ್ನು ಕಸಿದುಕೊಳ್ಳುವಂತಹ ಅನೇಕ ಪ್ರಯತ್ನಗಳು, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಇಲ್ಲಿ ನಾನು 2 ಶಬ್ದಗಳನ್ನ ಬಳಸ್ತೀನಿ. ನಮ್ಮ ಕನ್ನಡದ ಹೋರಾಟಗಾರರು ಇರ್ಬೋದು ಅಥವಾ ಕನ್ನಡದ ಯಾವುದೇ ಚಳುವಳಿ ಕ್ಷೇತ್ರ ಮತ್ತು ಕನ್ನಡ ಪ್ರಿಯರು ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾರೆ. ನಾವು ಸಾಕಷ್ಟು ಹೋರಾಟಗಳಲ್ಲಿ ಗೆದ್ದಿದ್ದೀವಿ. ಗೋಕಾಕ್ ಚಳುವಳಿ ಇರ್ಬೋದು, ಕನ್ನಡ ಅನುಷ್ಠಾನ ಇರ್ಬೋದು, ಎಲ್ಲದನ್ನು ಗೆದ್ದಿದ್ದೀವಿ. ಓಕೆ, ನನ್ನ ಪ್ರಕಾರ ರಾಜ್ಯ ಮಟ್ಟದಲ್ಲಿ ನಾನು ಈ ಪಕ್ಷದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಅಧಿಕಾರ ತಗೊಂಡಿರೋದ್ರಿಂದ ನನ್ನ ಮಟ್ಟದಲ್ಲಿ ನಾವು ಒಂದು ಸಮಗ್ರವಾಗಿ ಇವತ್ತಿನ ದಿವಸ ನೋಡಬೇಕಾಗಿದೆ. ಓಕೆ, ಸಿರಿಗನ್ನಡಂ ಬಾಳ್ಗೆ ಇಲ್ಲಿವರೆಗೂ ಆಗಿರತಕ್ಕಂಥ ಒಳ್ಳೆ ಕೆಲಸ ಬೆಳಿಬೇಕು. ಓಕೆ, ಅದು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಓಕೆ, ನನ್ನ ಒಂದು ನೋಟ ಈ ಸದ್ಯದ ಇದರಲ್ಲಿದೆ. ನಾನು ಅಧ್ಯಕ್ಷರ ಜೊತೆ ಮಾತಾಡಿರೋದು ಇದೇ ಒಂದು ವಿಚಾರವಾಗಿ. ಈಗ ನಾವು ಒಂದು ಧ್ಯೇಯೋದ್ದೇಶ ಇಟ್ಕೊಂಡಿದ್ದೀವಿ, ಸಮೃದ್ಧ ಸ್ವಾಭಿಮಾನಿ ಕರ್ನಾಟಕ ಅಂಥೇಳಿ. ಓಕೆ, ಸೊ ಇದಾಗಬೇಕು ಅಂತಂದ್ರೆ ಏನು, ನಾವು ಯಾವ ರಂಗಗಳನ್ನು ಆಯ್ಕೆ ಮಾಡ್ಕೋಬೋದು. ನಾನು ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ, ಮ್ಯಾನೇಜ್ಮೆಂಟ್ ಡಿಗ್ರಿಗಳನ್ನ ತಗೊಂಡು ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿರ್ತಕ್ಕಂಥ ಕೆಲವೊಂದು ಸಕ್ಸಸ್ ಫ್ಯಾಕ್ಟರ್ಸ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಇಲ್ಲಿ ಪ್ರಯೋಗ ನಾವು ಯಾಕೆ ಮಾಡಬಾರದು?
4 ಕ್ಷೇತ್ರಗಳನ್ನ ತಗೊಳ್ಳೋಣ ನಾವು. ಪೊಲಿಟಿಕಲ್ ಅಂದರೆ ರಾಜಕೀಯ, ಎಕನಾಮಿಕಲ್ ಅಂದರೆ ಆರ್ಥಿಕ, ಸೋಷಿಯಲ್ ಸಾಮಾಜಿಕ, ಟೆಕ್ನಾಲಜಿ ತಾಂತ್ರಿಕ. ಈ 4 ಕ್ಷೇತ್ರಗಳನ್ನು ನಾವು ಯಾಕೆ ಫೋಕಸ್ ಮಾಡಿ ರಾಜ್ಯವ್ಯಾಪಿ ಈ 4 ಕ್ಷೇತ್ರದಲ್ಲಿ ಕನ್ನಡಿಗರೆಲ್ಲಿದ್ದಾರೆ? ನಾನು ರಾಜ್ಯೋತ್ಸವದ ಭಾಷಣದಲ್ಲೂ ಇದನ್ನೇ ಹೇಳಿದೆ, ಸೆಂಟ್ರಲ್ ಕಾಲೇಜ್ ರಾಜ್ಯೋತ್ಸವದ ಭಾಷಣದಲ್ಲೂ ನಾನು ಇದನ್ನೇ ಹೇಳಿದೆ. ಈ 4 ಕ್ಷೇತ್ರ, 4 ಸರ್, 4 ಇಟ್ಕೊಳ್ಳಿ ಸಾಕು. ಈ 4ರಲ್ಲಿ ನಾವು ಎಲ್ಲಿದ್ದೀವಿ ಇವತ್ತಿನ ದಿವಸ? ಎಲ್ಲಿದ್ದೀವಿ? ಜಸ್ಟ್ ನೀವೊಂದು ಅವಲೋಕನ ಮಾಡಿ. ರಾಜ್ಯವ್ಯಾಪಿ ತಗೊಳ್ಳಿ, ನಮ್ಮದು ರಾಜ್ಯ ಸ್ಥಾನ ಇರೋದ್ರಿಂದ ನಾನು ರಾಜ್ಯವ್ಯಾಪಿ ಮಾತಾಡ್ತೀನಿ, ಆಯ್ತಾ? ಸೊ ನಾವು ಎಲ್ಲಿದ್ದೀವಿ ಇವತ್ತಿನ ದಿವಸ ಇದರಲ್ಲಿ? ಆಗ ನಾವು ಎಲ್ಲಿದ್ದೀವಿ ಅಂತ ಗುರ್ತಾಕೊಂಡ್ರೆ ಎಲ್ಲಿಗೆ ಬೆಳಿಬೋದು ಅನ್ನೋದನ್ನ ಗುರ್ತಾಕೊಳ್ಬೋದು. ಸೊ ನಾವು ಈ ಒಂದು ಇದಕ್ಕೋಸ್ಕರನೇ ಇವತ್ತಿನ ದಿವಸ ನಾವು ತುಮಕೂರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಪೊಲಿಟಿಕಲ್, ಯಾಕೆಂದ್ರೆ ಪೊಲಿಟಿಕಲ್ ವಿಲ್ ಇಲ್ಲದೆ ಇದ್ರೆ ಇವತ್ತಿನ ಕಾಲದಲ್ಲಿ ಯಾವುದೇ ಯೋಜನೆ ಇರ್ಬೋದು, ಯಾವುದೇ ಹೋರಾಟ ಇರ್ಬೋದು, ಯಾವುದೇ ಒಂದು ಅನುಷ್ಠಾನ ಇರ್ಬೋದು, ಪೊಲಿಟಿಕಲ್ ವಿಲ್ ಅನ್ನೋದು ಪ್ರಾದೇಶಿಕತೆಯಿಂದನೂ ಪ್ರಜಾಪ್ರಭುತ್ವಕ್ಕೆ ಹತ್ರವಾಗಬೇಕಲ್ಲ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೊಂದ್ಕೊಳ್ಬೇಕು ಅಂತಂದ್ರೆ ಅದೊಂದು ಶಕ್ತಿ ಬೇಕೇ ಬೇಕು, ಆ ವೇದಿಕೆ ಬೇಕೇ ಬೇಕು. ಹೌದು. ಸೊ ಈ ಕ್ಷೇತ್ರಗಳಲ್ಲಿ ನಾವು ಇವಾಗ ಮೇಡಮ್ ಹೇಳಿದ್ರು, ಉದ್ಯೋಗ ಸಮಸ್ಯೆ ಇರ್ಬೋದು, ಅಥವಾ ನಾಮಫಲಕದ ಸಮಸ್ಯೆ ಇರ್ಬೋದು, ಅಥವಾ ನೀರಿನ ಸಮಸ್ಯೆ, ಎಲ್ಲದನ್ನು ನಾವು ಇದರಲ್ಲಿ ಕ್ರೋಢೀಕರಿಸೋಣ. ಇದರಲ್ಲಿ ಕ್ರೋಢೀಕರಿಸಿ ನಾವು ಇವತ್ತು ಬಾಳಿಸ್ಬೇಕಾಗಿದೆ, ಏಳಿಗೆ ಮಾಡಬೇಕಾಗಿದೆ. ಸೊ ಇದರಲ್ಲಿ ನಾವು ಫೋಕಸ್ ಮಾಡೋಣ. ಇವತ್ತು ಇನ್ಫೋಸಿಸ್ ಬಿಟ್ರೆ ಕನ್ನಡದ ಕಂಪ್ನಿ ಯಾವುದಿದೆ? ಹೇಳ್ಕೊಳ್ಳುವಂತ ಕನ್ನಡದ ಕಂಪ್ನಿ ಯಾವುದಿದೆ ಹೇಳಿ? ವಿಶ್ವ ಮಟ್ಟದಲ್ಲಿ ಯಾವುದು ಕೂಡ ಯಾವುದಿದೆ? ಯಾವುದೂ ಇಲ್ಲ. ಯಾಕಿಲ್ಲ? ನಾವು ಯಾಕೆ ಗುರುತಿಸಬಾರ್ದು? ಪ್ರತಿಭೆಗಳನ್ನ ಯಾಕೆ ಗುರುತಿಸಬಾರ್ದು? ಅವ್ರನ್ನ ಕರ್ಕೊಂಡು ಬಂದು ನಾನು ಅಧ್ಯಕ್ಷರ ಹತ್ರ ಸಾಕಷ್ಟು ಚರ್ಚೆ ಮಾಡ್ತೀನಿ ಈ ವಿಚಾರವಾಗಿ. ನಾನಿವತ್ತು ಸಮಾಜ ಕಾರ್ಯಕರ್ತನಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀನಿ. ನಾನು ಪ್ರತಿ ವಾರ 1 ದಿವಸ 2 ದಿವಸ ನಾನು ಅಧ್ಯಕ್ಷರ ಜೊತೆ ಕೂತ್ಕೊಂಡು ಮಾತಾಡುವಾಗ ನಾವು ಇಂಥ ಒಂದು ಇದರಲ್ಲಿ ಒಂದು ಛಲ ಇಟ್ಕೊಂಡು ಮುಂದುವರಿಬೇಕು. ಇವಾಗ ನಮ್ಮ ಡಾಕ್ಟರ್ ಹಿರೇಮಠ ಅವರು ಇಲ್ಲಿ ಅವರೊಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುತ್ತವ್ರು. ಯಾಕಂತ ಪ್ರತಿಭೆಗಳು ಹೆಸರುವಾಸಿ ಆಗಬಾರ್ದು? ನಿಜ ನಿಜ ನಿಜ. ಯಾಕೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಓದೋರು ಇದನ್ನ ಏಕೆ ನಮ್ಮ ಕನ್ನಡಿಗರು ಯಾಕೆ ಇವತ್ತಿನ ದಿವಸ ಮೇಲೆ ಬರಬಾರ್ದು? ಈ ಒಂದು ಉದ್ದೇಶನೇ ಇಟ್ಕೊಂಡು ನಾವು ಇವತ್ತಿನ ದಿವಸ ರಾಜಕೀಯ ರಂಗ ಪ್ರವೇಶ ಮಾಡಿದ್ದೀವಿ. ಇಲ್ಲಿ ನಂತರ ನಾಯಕರು ತುಂಬಾ ಜನ ಇದ್ದಾರೆ. ನಾವು ಇದನ್ನ ಜನರ ಮುಂದೆ ಇಡ್ತೀವಿ. ಈ ಒಂದು ನಮ್ಮ ವಿಚಾರಧಾರೆ ಏನಿದೆ ಅದನ್ನ ನಾವು ಜನರ ಮುಂದೆ ಇಡ್ತೀವಿ. ಸಮೃದ್ಧ ಸ್ವಾಭಿಮಾನಿ ಕರ್ನಾಟಕ ನಿರ್ಮಾಣಕ್ಕೆ ನಾವು ಏನ್ ಮಾಡ್ಬೋದು ಹೇಳಿ? ಸಿಂಪಲ್, ನಾವು ಒಂದು ಟ್ಯಾಗ್ ಲೈನ್ ಇಟ್ಕೊಳ್ತೀವಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಾವಿವತ್ತು ಡೇಟಾ ಸೈನ್ಸ್ ಅಂತ ಇದನ್ನೆಲ್ಲ ನಮ್ಮಲ್ಲಿ ನಾಲೆಡ್ಜ್ ಇದೆ, ಅದನ್ನ ಇಟ್ಕೊಂಡು ನಾನು ಸ್ಟ್ರಾಟಜಿನಲ್ಲಿ ವರ್ಕ್ ಮಾಡಿದ್ದೀನಿ, ನನಗೆ ಗೊತ್ತಿದೆ ಅದನ್ನ ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತೇಳಿ. ಸೊ ಇಂಥವ್ರು ಮುಂದೆ ಬರಬೇಕು ಸರ್. ಇವತ್ತಿನ ದಿವಸ ನಾನು ಈ ವಾಹಿನಿ ಮೂಲಕ ನಾನು ಕರೆ ಕೊಡ್ತಾ ಇರೋದೇನು ಅಂತಂದ್ರೆ, ನಾವೆಲ್ಲ ಸಾಕಷ್ಟು ನಮ್ಮ ಕಾರ್ಯರಂಗದಲ್ಲಿ ಸಾಕಷ್ಟು ನಾವು ಹೆಸರು ಮಾಡಿದ್ದೀವಿ, ಹಣ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇವತ್ತು ನಮ್ಮ ಕನ್ನಡ ತಾಯಿಗೆ, ನಮ್ಮ ಕನ್ನಡ ನೆಲಕ್ಕೆ ನಾವು ಕೊಡಬೇಕಾದಂಥದ್ದು ಬಾಕಿ ಇದೆ. ನೋಡಿ, ವಕೀಲರು ಇದ್ದಾರೆ ಇವತ್ತಿನ ದಿವಸ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಇದ್ದಾರೆ, ಬರಬೇಕು ಇವರೆಲ್ಲ ಪಕ್ಷ. ಸರ್, ವೈದ್ಯಕೀಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಅವ್ರಿಗೆ ಏನಾದರೂ ಆಚೆ ಕಡೆಯಿಂದ ಬಂದಿರ್ತಾರೆ, ಅವ್ರಿಗೆ ಹಿಂದಿ ಲ್ಯಾಂಗ್ವೇಜ್ ಬರೀ ಅವ್ರದ್ದೇ ಆದಂಥ ಇರ್ತಾರೆ. ಬಟ್ ಕನ್ನಡ ಮಾತಾಡೋದು ಹೇಳ್ಕೊಡ್ತಾ ಇಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕು. ನಮ್ಗೆ ಪರಕೀಯದ್ ಬೇಡ, ನಮ್ಗೆ ಹೌದು ನಮ್ಮ ಭಾಷೆಗೆ ಯಾಕೆ ನಿಜ ಹಂಗೆ ಅನಿಸ್ತಾ ಇದೆ. ಯಾಕೆ ಕನ್ನಡದಲ್ಲಿ ಮೇಡಮ್ ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡ ಮಾತಾಡ್ರಿ ಅಂದರೆ ಬರಲ್ಲ, ಅವ್ರು ಏನಕ್ಕೆ ಮೇಡಮ್ ಸೇರಿಸ್ಕೊತಾರೆ ಅಂತ ಕೇಳ್ತಾರೆ. ಸೊ ಕನ್ನಡ ಮಾತಾಡಬೇಕು. ಏನು ಕಲ್ತ್ಕೊಳ್ಳಿ? ನಾವು ಬೇರೆ ದೇಶಕ್ಕೆ ಹೋದಾಗ, ಬೇರೆ ರಾಜ್ಯಕ್ಕೆ ಹೋದಾಗ ನಾವು ಪ್ರತಿಯೊಂದು ಭಾಷೆನೂ ಕಲ್ತ್ಕೊಂಡಿರ್ತೀವಿ. ನಾವು ಅದು ಮಾತಾಡೋಕೆ ಹೋದಾಗ ಅವ್ರ ಭಾಷೆನೇ ಮಾತಾಡ್ತಾರೆ. ನಮ್ಮ ಭಾಷೆ ಕನ್ನಡ ಭಾಷೆನಲ್ಲಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಇವಾಗ ಆ ಕನ್ನಡ ಭಾಷೆ ಮುಂದೆ ಬರಬೇಕು ಅಂದರೆ ನಾವು ಮೊದಲು ನಾವು ಕರೆಕ್ಟಾಗಿ ಅವ್ರನ್ನೆಲ್ಲನೂ ಸರಿ ಮಾಡಬೇಕು. ನಿಜ, ಹೌದು ಸರ್, ಹೌದು ನಿಜ. ವಕೀಲರಾಗಿರುವಂಥ ಹನ್ಮಯ್ಯ ಅವ್ರನ್ನ ಮಾತಾಡಿಸ್ತೀನಿ. ಹನ್ಮಯ್ಯ ಅವರೇ, ಸೊ ನಾವು ನ್ಯಾಯಾಲಯದಲ್ಲೂ ಕೂಡ ಸಾಕಷ್ಟು ಕನ್ನಡವನ್ನು ನಿರೀಕ್ಷೆ ಮಾಡ್ತೀವಿ. ಹೌದು ಸರ್, ಅಲ್ವಾ? ಹೌದು ಸರ್. ಸೊ ಅನೇಕ ಕಡತಗಳಾಗಿರ್ಬೋದು, ಜಡ್ಜ್ಮೆಂಟ್ಗಳಾಗಿರ್ಬೋದು. ಸೊ ಇಲ್ಲ ಒಂದ್ ಕಡೆ ನಾವು ಅದರಿಂದನೂ ಪ್ರೇರಿತರಾಗ್ಬಿಟ್ಟಿದ್ದೀವಿ. ಹೌದು ಸರ್, ಹೌದು. ಕನ್ನಡವೇ ಆಗಬೇಕು ಅನ್ನುವಂಥ ನಿರೀಕ್ಷೆ ನಮಗೂ ಕೂಡ ಇದೆ. ನಾವು ಒಬ್ಬ ಸಕ್ರಿಯ ಕಾರ್ಯಕರ್ತರಾಗಿ, ಒಬ್ಬ ವಕೀಲರಾಗಿ ಹೇಗೆ ಕನ್ನಡತನ ಮತ್ತು ಪ್ರಾದೇಶಿಕತೆ ನಮ್ಮ ಜನರಿಗೆ ಇನ್ನೂ ಕೂಡ ಒಳಗೆ ಹೋಗಬೇಕು, ಅವರ ತಲೆ ಒಳಗೆ ಹೋಗಬೇಕು, ಹೃದಯದೊಳಗೆ ಹೋಗಬೇಕು, ನಾಭಿ ಒಳಗೆ ಇಳಿಬೇಕು ಅನ್ನೋದಕ್ಕೆ ತಾವೇನು ಹೇಳ್ತೀವಿ? ಹೌದು ಸರ್, ಹೌದು. ನಾವು ಕನ್ನಡ ನೆಲ ಜಲದ ಬಗ್ಗೆ ಮತ್ತು ಕನ್ನಡ ನ್ಯಾಯಾಲಯಗಳಲ್ಲಿ ಇಂಗ್ಲೀಷಲ್ಲೇ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಕನ್ನಡ ಭಾಷೆಗೆ ಇರ್ತಕ್ಕಂಥ ಸಾಹಿತ್ಯ ಅಂಶಗಳಾಗಿರ್ಬೋದು, ಯಾವುದೇ ನ್ಯಾಯಾಲಯದಲ್ಲಿ ಕೇಸಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು,
ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲಿ ಮಾತಾಡೋದೇ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲೇ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದಲ್ಲೇ ಕೇಸನ್ನು ವಾದ ಮಾಡೋದನ್ನು ಮುಂದುವರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ದಿನಗಳು ಬರಬೇಕು, ಅದು ದಿನಗಳು ಬರಬೇಕು, ಹೋರಾಟ ಮಾಡಬೇಕು. ಒಬ್ಬರಿಂದ ಆಗ್ತಕ್ಕಂಥ ಕೆಲಸ ಅಲ್ಲ. ಎಲ್ಲ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಕೀಲರಲ್ಲ, ಅವ್ರ ಪರಿಶ್ರಮದಿಂದ ತಳಮಟ್ಟದಿಂದ ನಮ್ಮ ಕನ್ನಡ ಭಾಷೆ ಬಗ್ಗೆ, ನೆಲ ಜಲದ ಬಗ್ಗೆ, ಯಾವುದೇ ಪ್ರಕರಣಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ, ಚರ್ಚೆ ಮಾಡಿದಾಗ ನಾವು ಕನ್ನಡದಲ್ಲಿ ಕನ್ನಡ ಭಾಷೆಯನ್ನು ವ್ಯಾವಹಾರಿಕವಾಗಿ ಕನ್ನಡ ಆಗಬೇಕು, ಆಡಳಿತ ಭಾಷೆ ಕನ್ನಡ ಆಗಬೇಕು, ಆಡಳಿತ ಭಾಷೆ ವ್ಯಾವಹಾರಿಕ ಭಾಷೆ ಕನ್ನಡ ಆಗಬೇಕು. ಹೌದು ಸರ್, ಹೌದು. ಎಸ್, ನಾನು ರಾಜ್ಯ ಕಾರ್ಯದರ್ಶಿಗಳನ್ನು ಮತ್ತೆ ಮಾತಾಡಿಸ್ತೀನಿ ಸರ್. ಪ್ರಣಾಳಿಕೆ ಅಂತ ಬಂದಾಗ ಒಂದು ಪಕ್ಷಕ್ಕೆ ಒಂದು ಅದರದ್ದೇ ಆದಂತಹ ಒಂದು ನಾವೇನು ಮಾಡ್ತೀವಿ, ಜನರಿಗೆ ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅನ್ನುವಂಥ ಒಂದು ಪ್ರಣಾಳಿಕೆ, ಆ ಪ್ರಣಾಳಿಕೆ ಆ ಪಕ್ಷದ ಬದ್ಧತೆ ಕೂಡ ಆಗಿರುತ್ತೆ. ಸೊ ತಮ್ಮ ಪಕ್ಷದ ಬದ್ಧತೆ ಏನು ಅಂತ? ಈಗ ನಾವು ಹೇಳದ್ನಲ್ಲ, ನಮ್ಮದು 6 ದೇವದ್ವೇಷಗಳಿದೆ. ಅದರಲ್ಲಿ ನಾವು ಈ ನೇರವಾಗಿ ಮತ್ತೆ ದಿಟ್ಟವಾಗಿರತಕ್ಕಂಥ ದೇವದ್ವೇಷ ಅಂದ್ರೆ ಸಮೃದ್ಧ ಸ್ವಾಭಿಮಾನಿ ಕರ್ನಾಟಕವನ್ನ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಅಧ್ಯಕ್ಷರು ಈಗ ಹೆಚ್ಚು ಮಾತಾಡ್ತಾರೆ. ನಾವು ಯಾಕೆ ರಾಷ್ಟ್ರೀಯ ಪಕ್ಷಗಳನ್ನೇ ನಾವು ಅವಲಂಬಿಸ್ಬೇಕು ಹೇಳಿ? ಅವರೇ ಯಾಕೆ ನಮ್ಮನ್ನ ಇದನ್ನ ಮಾಡ್ಬೇಕು? ಯಾಕೆ ನಮ್ಮ ಜಾಗದಲ್ಲಿ ನಮ್ಮ ಇದನ್ನ ನಮಗೆ ಅರ್ಥ ಮಾಡಿಕೊಂಡು ನಾವು ಬೆಳೆಸಕ್ಕಾಗೋದಿಲ್ವಾ? ಅದಕ್ಕೆ ನಮ್ಗೆ ಏನಕ್ಕೆ ಇನ್ನೊಂದು ಹುಕುಂ ಏನಕ್ಕೆ ಬೇಕು? ಸೊ ಇದು ಬಹಳ ಮುಖ್ಯ. ಸ್ವಾಭಿಮಾನ ಅನ್ನೋದು ಬಹಳ ಮುಖ್ಯ. ಇವತ್ತು ಯಾವುದೇ ನಾಯಕರು ಇರ್ಬೋದು, ಅವರೆಲ್ಲ ಕನ್ನಡಿಗರೇನೆ. ಇವತ್ತಿನ ದಿವಸ ಅವರು ರಾಜ್ಯ ಬೇರೆ ಇದರಲ್ಲಿ ಇದ್ರು, ಆದ್ರೆ ಅಲ್ಲಿ ಸ್ವಾಭಿಮಾನ ಅನ್ನೋದು ಏನಾಯ್ತು ಹೇಳಿ? ಈ ಸ್ವಾಭಿಮಾನ ಅನ್ನೋದು ಫಸ್ಟ್ ಮೂಡಬೇಕು ನಮ್ಮ ಜನರಲ್ಲಿ. ಸೊ ನನ್ನ ಸಂದೇಶ ಇವತ್ತಿನ ದಿವಸ ಈ ವಾಹಿನಿ ಮೂಲಕ ನನ್ನ ಸಂದೇಶ ಅಂತಂದ್ರೆ, ನಾವು ಸ್ವಾಭಿಮಾನ ಬಿಟ್ಟು ಕರ್ನಾಟಕ ಪಕ್ಷದಿಂದ ಬೆಳವಣಿಗೆ ಮಾಡೋಣ. ಯಾಕದು ರಾಷ್ಟ್ರೀಯ ಪಕ್ಷದಿಂದಾನೇ ಮಾಡಬೇಕು ಬೆಳವಣಿಗೆ? ನೀವು ಕನ್ನಡಿಗರಲ್ವಾ? ಕನ್ನಡ ಪಕ್ಷವನ್ನು ಬೆಂಬಲಿಸಿ. ನಮ್ಮ ಬದ್ಧತೆ ಆಗಬೇಕು. ಹೌದು, ನಾವು ಭ್ರಷ್ಟಾಚಾರ ನಿರ್ಮೂಲನೆ ಇರ್ಬೋದು, ಮತ್ತೆ ಯುವಜನ ಸಂಘಟನೆ ಇರ್ಬೋದು, ಹೀಗೆ ಹಲವಾರು ದೇವದೇಶಗಳನ್ನ ಇಟ್ಕೊಂಡಿದೀವಿ. ಆದ್ರೆ ನಾವು ಈ ಇಡೀ ರಾಜ್ಯವನ್ನ ಒಂದು ಸೂತ್ರದಲ್ಲಿ ಬಂಧಿಸಬೇಕಾಗತ್ತೆ. ಅಂದ್ರೆ ಏನು? ಸ್ವಾಭಿಮಾನ ಅನ್ನೋದು ಬಹಳ ಮುಖ್ಯ. ಬಹಳ ಮುಖ್ಯ. ನಾನು ವಿದೇಶಗಳಲ್ಲಿ ನೋಡಿದ್ದೀನಿ, ನಾನು ವಿದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ. ಅವ್ರು ಎಷ್ಟೇ ಅವರು ಇದಿದ್ರು ಕೂಡ ಹೊರಗಿನವರಾದವ್ರು ನಾವು ಅವ್ರಿಗೆ ಯಾವತ್ತಿದ್ರು ಹೊರಗಿನವ್ರೆ. ನಮ್ಗೆ ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು. ನಾನು ಒಂದು ಕೌನ್ಸಿಲ್ ಅಲ್ಲಿ ಇದ್ದೆ, ಅದರಲ್ಲಿ 30 ಜನ ಹೊರಗಿನ ದೇಶದವ್ರು ಇದ್ರು, ನಾನು ಒಬ್ಬನೇ ಭಾರತೀಯ ಅದರಲ್ಲಿ. ಆಯ್ತಾ? ಸೊ ಅವ್ರು ಎಷ್ಟೇ ಇದಿರ್ಬೋದು, ನಾನು ಅವ್ರಿಗೆ ಎಷ್ಟೇ ಅವರ ತಪ್ಪುಗಳನ್ನ ಇದು ಮಾಡಿದ್ರು ಅವರು ನಿಮ್ಮಿಂದ ನಾವು ಕಲ್ತ್ಕೋಬೇಕಾಗಿಲ್ಲ. ನಮಗ್ ಗೊತ್ತಿದೆ, ನಾವು ಮಾಡ್ಕೊಳ್ತೀವಿ, ನಮ್ಮ ಅಭಿವೃದ್ಧಿ ನಾವು ಮಾಡ್ಕೊಳ್ತೀವಿ. ಆ ಸ್ವಾಭಿಮಾನ ಯಾಕಿಲ್ಲ ಸರ್ ಇವತ್ತಿನ ದಿವಸ? ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು. ಇವತ್ತಿನ ದಿವಸ ನೀವು ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ ಸರ್. ಬೆಂಗಳೂರು ಸಿಟಿನಲ್ಲಿ ನಮ್ಮ ಯಾತ್ರಿ ಅಂತೇಳಿ ಒಂದು ಆ್ಯಪ್ ಇದೆ. ಆಟೋ ರಿಕ್ಷಾಗಳನ್ನ ಬುಕ್ ಮಾಡೋಕ್ಕೆ ಉಪಯೋಗಿಸ್ತಕ್ಕಂಥ ಪ್ರತಿಯೊಬ್ಬ ಆಟೋ ಡ್ರೈವರು ಕೂತ್ಕೊಂಡಾಗ, ಸರ್ ಅದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಸರ್, ಓಲಾ ಊಬರ್ ಬೇಡ ಸರ್, ಅವ್ರು ನಮಗೆ ಕಮಿಷನ್ ಜಾಸ್ತಿ ತಗೊಂತಾರೆ, ಇದರಲ್ಲಿ ಕಮಿಷನ್ ಇಲ್ಲ, ಇಟ್ ಇಸ್ ಅ ಓಪನ್ ಸೋರ್ಸ್ ಸಾಫ್ಟ್ವೇರ್. ಎಷ್ಟು ಜನ ನಮ್ಮ ಯಾತ್ರೆ ಬಳಸ್ತಾ ಇದ್ದಾರೆ? ಯಾಕೆ ಬಳಸ್ತಾ ಇಲ್ಲ? ಇಂಥ ಪ್ರಶ್ನೆಗಳನ್ನ ನಾವು ಇವತ್ತು ಕರ್ನಾಟಕದ ಜನತೆ ಮುಂದಿಡ್ತೀವಿ. ನಾವು ಅವ್ರೇನ್ ಕೆಟ್ಟೋರು ಅಂತ ನಾವೇನು ಹೇಳ್ತಾ ಇಲ್ಲ. ನಮ್ಮದಿದೆ, ಆಯ್ತಾ? ನಮ್ಮ ಸ್ವಾಭಿಮಾನ ಎಲ್ಲೋಯ್ತು? ನಮ್ಮಲ್ಲೇ ಎಲ್ಲ ಇದ್ದು, ಸಂಪನ್ಮೂಲಗಳೆಲ್ಲ ಇದ್ದು ಅವರಿಂದ ಹೇಳಿಸ್ಕೊಂಡು ಮಾಡ್ಕೊಳ್ಳೋಂತ ನಮ್ಗೇನಿದೆ ಸರ್? ಅಭಿಮಾನ ಶೂನ್ಯತೆಗೆ ಹೆಸರು ಅಂತ ಈಗ ಇದು ಹೇಳಿ. ಇವತ್ತಿನ ದಿವಸ ನೋಡಿ, ಎಜುಕೇಶನ್ ಇದರಲ್ಲಿ ಮಣಿಪಾಲ್ ಮೋಹನ್ ದಾಸ್ ಪೈ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಅಲ್ಲಿ ಇನ್ಫೋಸಿಸ್ ಬಗ್ಗೆ ನಾವು ಹೇಳ್ಬೇಕಾಗಿಲ್ಲ. ಈ ತರದ್ದು ಇನ್ನೂ ಬರಬೇಕು ನಮ್ಮ ಕರ್ನಾಟಕದಲ್ಲಿ, ಅವು ತುಂಬಾ ಆಗ್ಬೇಕು. ಅಲ್ಲ, ಅದೆಷ್ಟೋ ಪ್ರಥಮಗಳಿಗೆ ಕನ್ನಡಿಗರು ಕೂಡ ಕಾರಣರಾಗಿದ್ದಾರೆ ಕನ್ನಡ ನೆಲದಲ್ಲಿ. ಈಗ ನಾನು ಒಂದು ಟೈಮಲ್ಲಿ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ನಾನು ವಿಷನ್ ಗ್ರೂಪ್ ಮೆಂಬರ್ ಆಗಿದ್ದಾಗ, ಹೊಸೂರಿನಲ್ಲಿ ಇರ್ತಕ್ಕಂಥ ನಮ್ಮ ಯೂನಿಟ್ ಅನ್ನ 10 ತಿಂಗಳಲ್ಲಿ ಮಾಲೂರಿಗೆ ಶಿಫ್ಟ್ ಮಾಡಿದ್ವಿ. ಯಾಕೆಂದ್ರೆ ಇಂಡಸ್ಟ್ರೀಸ್ ಕಮಿಷನರ್ ಅವಾಗ ಹೇಳಿದ್ರು, ನೋಡ್ರಿ ನೀವು ದಯವಿಟ್ಟು ಹೊಸೂರಿಂದ ಬಂದ್ಬಿಡಿ, ನಿಮಗೆ ಎಲ್ಲಿ ಏನು ಸೌಲಭ್ಯಗಳು ಬೇಕು ನಾವು ಕೊಡ್ತೀವಿ. ದೇಶಪಾಂಡೆ ಅವರ ಅವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ರು. ನಾನು ಹೇಳಿದೆ, ಆಯ್ತು ಸರ್, ನಾನು ಪ್ರಾಜೆಕ್ಟ್ ಲೀಡರ್. ಅದಕ್ಕೆ 10 ತಿಂಗಳಲ್ಲಿ ಕೋಲಾರದಲ್ಲಿ ಬಿಗ್ಗೆಸ್ಟ್ ಪ್ರೈವೇಟ್ ಸೆಕ್ಟರ್ ಎಸ್ಟಾಬ್ಲಿಷ್ ಮಾಡಿದ್ವಿ. ಅದಕ್ಕೆ ಗೋಲ್ಡ್ ಅವಾರ್ಡ್ ಕೂಡ ಬಂತು ಅವತ್ತಿನ ದಿವಸ. ಈ ತರ ಪ್ರತಿಯೊಬ್ಬರು ಎಲ್ಲಿದ್ದಾರೆ ಸರ್ ಕನ್ನಡಿಗರು? ಕಮಿಟ್ಮೆಂಟ್ ಬೇಕು, ಕಮಿಟ್ಮೆಂಟ್ ಬೇಕು, ಅದು ಬರಬೇಕು. ಇವತ್ತು ಏನೇನು ದೊಡ್ಡ ದೊಡ್ಡ ಪಕ್ಷಗಳಂತ ಅನ್ನಿಸ್ಕೊಂಡಿದ್ದಾರೆ, ಅದರಲ್ಲಿ ಇರೋರೆಲ್ಲರೂ ಕನ್ನಡಿಗರೇನೆ. ಆದರೆ ಎಲ್ಲರೂ ಹೋಗಿ ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯವಾದಿಗಳು ಅಥವಾ ರಾಷ್ಟ್ರೀಯ ಪಕ್ಷ, ಸೊ ನಮಗೊಂದು ಹೈಕಮಾಂಡು, ನಾವು ಅವ್ರು ಹೇಳ್ದಾಗೆ ಕೇಳ್ತೀವಿ, ಇಲ್ಲೆಲ್ಲ ನಾವೇನು ಮಾತಾಡಲ್ಲ, ಇಲ್ಲೆಲ್ಲ ಆದರೆ ನಾವು ಬಾಯಿ ಬಂದ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಎಷ್ಟು ಸಮಂಜಸ? ಇದು ಕನ್ನಡಿಗರಿಗೆ ಮಾಡ್ತಿರೋ ಅವಮಾನ, ಅನ್ಯಾಯ ತಾನೇ ಇದು? ಹೌದು. 11 ಮೆಡಿಕಲ್ ಕಾಲೇಜ್ ಇದೆ ತಮಿಳ್ನಾಡಲ್ಲಿ. ಕರ್ನಾಟಕದಲ್ಲಿ ಎಷ್ಟಿದೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು? ಯಾಕಿಲ್ಲ?
ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ? ಯಾರೂ ಇಲ್ಲ, ಯಾರೂ ಮಾಡೂ ಇಲ್ಲ ಇದುವರೆಗೂ ಕೂಡ. ಓಕೆ ಹೇಮ ಅವ್ರು ಮೆಡಿಕಲ್ ವಿಚಾರವಾಗಿ ಬಂದು ನಾನು ಉದ್ಯೋಗದ ವಿಚಾರಕ್ಕೆ ನಿಮ್ಮನ್ನು ಮಾತಾಡಿಸ್ತೀನಿ. ನೋಡಿ, ಈಗ IBPS ಪರೀಕ್ಷೆಗಳು, ಸೆಂಟ್ರಲ್ ಏನು ಸೇವೆಗಳಿಗೆ ಬೇಕಾಗಿರುವಂಥ ಪರೀಕ್ಷೆಗಳು, ಕನ್ನಡದಲ್ಲಿ IAS, ಕನ್ನಡದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಗಳು, ನನಗಾಗಲೇ ಹೇಳ್ದಂಗೆ ರೈಲ್ವೆ, ಸೊ ಈ ಥರದ ಉದ್ಯೋಗಗಳೆಲ್ಲ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು. ಮುಂದೆ ಗೊತ್ತಿಲ್ಲ ಯಾವ್ಯಾವ ಉದ್ಯೋಗಗಳು ಸೆಂಟ್ರಲೈಸ್ ಆಗುತ್ತೋ ಡಿಸೆಂಟ್ರಲೈಸ್ ಆಗುತ್ತೋ ಅಥವಾ ಕೇಂದ್ರ ಸರ್ಕಾರದಿಂದನೇ ಎಲ್ಲ ಉದ್ಯೋಗಗಳು ಹಂಚಿಕೆ ಆಗುತ್ತೋ ಗೊತ್ತಿಲ್ಲ, ಮುಂದೆ ಏನೇನಾಗುತ್ತೆ ನೇಮಕಾತಿಗಳೆಲ್ಲ. ನಾವು ಕನ್ನಡಿಗರು ಇನ್ನೂ ಕೂಡ ಹಾಗೇನೆ ಕೂತಿದ್ದೀವಿ ಅಂತಂದರೆ ನೋಡಿ, ನಮಗೆ ರಿಸರ್ವೇಷನ್ಸ್ಗಳು ಬಹಳಷ್ಟು ಕಡಿಮೆ. ಅದು ನಮಗೆ ನೇವಿ ಆಗಲಿ, ಏರ್ ಫೋರ್ಸ್ ಆಗಲಿ, ನೇವಲ್ ಫೋರ್ಸ್ ಆಗಲಿ, ಲ್ಯಾಂಡ್ ಆರ್ಮಿ ಆಗಲಿ, ಈ ಥರದ್ದೆಲ್ಲ ರಿಸರ್ವೇಷನ್ಸ್ ಭಾಳ ಕಡಿಮೆ. ನೀವು ಯಾವ ರೆಜಿಮೆಂಟಪ್ಪ ಅಂತಂದರೆ ಮೆಡ್ರಾಸ್ ರೆಜಿಮೆಂಟ್ ಅಂತ ಹೇಳ್ತಾರೆ ಕನ್ನಡ, ಇಲ್ಲಿಂದ ಏನಾದರೂ ಹೋದರೆ. ಸೊ ನಮ್ಮ ಕನ್ನಡಿಗ ರೆಜಿಮೆಂಟ್ ಯಾವಾಗ ಬರುತ್ತೆ ನಾವು ನಿರೀಕ್ಷೆ ಮಾಡ್ತಿರ್ತೀವಿ, ಆಗಲೇಬೇಕು ಅನ್ನುವಂಥದ್ದು. ಸೊ ಎಲ್ಲದರಲ್ಲೂ ಕೂಡ ಕನ್ನಡಿಗರು ಹುತಾತ್ಮರು ಯೋಧರು ಇರ್ತಾರೆ, ಅನೇಕ ಅವರು ಜೀವ ಕೊಟ್ಟು ಹೋಗುವಂಥವ್ರು. ಸೊ ಅಂದರೆ ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಉದ್ಯೋಗದಲ್ಲಿ ಯಾಕೆ ಕನ್ನಡಿಗರನ್ನು ಪರಿಗಣಿಸಲಾಗ್ತಾ ಇಲ್ಲ, ಇದಕ್ಕೆ ಕನ್ನಡ ಪಕ್ಷ ಏನು ಮಾಡ್ತೀರಿ ಸರ್? ಇದಕ್ಕೆ ಎಲ್ಲ ಕಡೆ ಎಲ್ಲೇ ಹೋಗಿ ಕೆಲ್ಸಕ್ಕೆ ಇದು ಮಾಡಿದ್ರು, ರೆಸ್ಯೂಮ್ ಕಳಿಸಿದ್ರು ಕೂಡ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತೀರ. ನಾವು ಎಕ್ಸ್ಪೀರಿಯನ್ಸ್ ಕೊಡ್ದಲೇ ಪ್ರತಿಯೊಂದು ಕಂಪ್ನಿನಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ದಲೇ, ಇಲ್ಲ ಹಾಸ್ಪಿಟಲ್ ಸೈಡ್ಸಲ್ಲಿ ಆಗಲಿ ಎಕ್ಸ್ಪೀರಿಯನ್ಸ್ ಕೊಡಿ ಅಂತಂದರೆ ಎಲ್ಲಿಂದ ತೊಗೊಂಬರ್ತಾರೆ? ಎಕ್ಸ್ಪೀರಿಯನ್ಸ್ ಕೊಡಬೇಕು, ಅವ್ರಿಗೆ ಕಲ್ಪಿಸ್ಕೊಡ್ಬೇಕು, ಉದ್ಯೋಗ ಕಲ್ಪಿಸ್ಕೊಟ್ರೆ ತಾನೇ ಅವ್ರು ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಳೋದು. ಎಕ್ಸ್ಪೀರಿಯನ್ಸ್ ಇಲ್ದಲೇ ಇದ್ದಾಗ 10 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, 5 ವರ್ಷ ಎಕ್ಸ್ಪೀರಿಯನ್ಸು. ಇವಾಗ ಅವ್ರು ಜೂನಿಯರ್ ಆಗಿ ಬಂದಿರ್ತಾರೆ, ಇವಾಗ ಅವ್ರು ಏನು ಜಸ್ಟ್ ಮಾಡ್ಕೊಂಬಂದಿರ್ತಾರೆ, ಅಷ್ಟಕ್ಕೆ ಮಾತ್ರ ಅವ್ರಿಗೆ ಅವಲಂಬಿಸುತ್ತೆ. ಇನ್ನು ಮಿಕ್ಕಿದ್ದು ಏನು ಬರಲ್ಲ ಅವ್ರಿಗೆ, ಯಾಕೆ ಅಂತಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ. ಸೊ ಅದರಿಂದ ಏನು ಬೇಕು, ನಾವು ಮಾಡಬೇಕು. ಇವಾಗ ಎಷ್ಟು ಕೆಲಸ ಕೊಡಬೇಕು, ಇಷ್ಟು ಜಾಬ್ನ ಇವ್ರಿಗೆ ಇಷ್ಟು ಇದೆಯಿಂದ ಅಡ್ಮಿನ್ ಜಾಬ್ ಕೊಡಿ, ಅವರು UK ಕ್ಲರ್ಕ್ ಪೋಸ್ಟ್ ಅವರು ಅದು ಕೊಡಿ, ಇಲ್ಲ ಮೆಡಿಕಲ್ ರೆಪ್ರೆಸೆಂಟೇಟಿವ್ ತಾತ್ಸಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಇದು ಮಾಡ್ತಾರೆ. ಅವ್ರಿಗೆ ಲ್ಯಾಂಗ್ವೇಜಸ್ ಬಂದ್ರೂ ಇವಾಗ ಲ್ಯಾಂಗ್ವೇಜಸ್ ನಮ್ಗೇನು ಬರಲ್ಲ, ಅವ್ರು ಕನ್ನಡದವರೇ ಬಂದಿರ್ತಾರೆ, ಕನ್ನಡಕ್ಕೆ ಮಾನ್ಯತೆ ಕೊಡ್ತಿಲ್ಲ, ಇಂಗ್ಲೀಷಲ್ಲೇ ಮಾತಾಡಿ ಐ ಡೋಂಟ್ ನೋ ಅಂತ ಹೇಳ್ತಾರೆ. ನನ್ನ ಕನ್ನಡಕ್ಕೆ ಏನಕ್ಕೆ ಹಂಗಂತ ಹೇಳಲ್ಲ, ಕನ್ನಡದಲ್ಲಿ ಮಾತಾಡಲಿ, ಕನ್ನಡದಲ್ಲಿ ಪ್ರಶ್ನೆ ಕೇಳಲಿ. ಏನಕ್ಕೆ ಇಂಟರ್ವ್ಯೂನಾಗ ಇಂಗ್ಲೀಷಲ್ಲೇ ಕೇಳ್ತಾರೆ, ಕನ್ನಡದಲ್ಲಿ ಮಾಡಲಿ. ಎಷ್ಟೋ ಜನ ಕನ್ನಡ ಮೀಡಿಯಮಿಂದ ಬಂದಿರೋದೆ. ಇತ್ತೀಚೆಗಂತೂ ನಮ್ಮ ಮಕ್ಕಳನ್ನೆಲ್ಲ ನಾನು ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ಬೇಕು, ನಮಗೆ ಇಲ್ಲಿ ಕನ್ನಡ ಸ್ಕೂಲ್ ಬೇಡ. ನಮ್ಮ ತಾಲೂಕಲ್ಲಿ ನಮ್ಮ ಇದನ್ನಲ್ಲೇ ಎಷ್ಟೋ ಕಾಲೇಜಸ್ ಇದೆ, ಸ್ಕೂಲ್ಸ್ಗಳಿದೆ, ಎಲ್ಲ ಇದೆ. ಅದು ಬಿಟ್ಟು ಬೇರೆ ಇದಕ್ಕೆ ಹೋಗಿ ನಾವು ಕಾಲೇಜಿಗೆ ಸೇರ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ಓದಿ ಇಲ್ಲೇ ಕನ್ನಡ ಭಾಷೆನಲ್ಲೆಲ್ಲ ಇದು ಮಾಡಿದಂಥ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ನಿಜ. ಇದಂತೂ ಅದನ್ನ ತಡೆಗಟ್ಟಕ್ಕೆ ಯಾರಿಲ್ಲ. ಅದಕ್ಕೋಸ್ಕರ ನಾವು ಕನ್ನಡ ಪಕ್ಷನ ಕಟ್ಕೊಂಡು ಕನ್ನಡ ಇದರಿಂದ ನಮ್ಮ ಪಕ್ಷದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವೆಲ್ಲರೂ ಜನತಿನಲ್ಲಿ ಕೇಳ್ಕೊಳೋದು ಇಷ್ಟೇ. ನಮ್ಮ ತಾಲೂಕು ನಮ್ಮ ಇದರಲ್ಲಿರುವಂಥ ಕಾಲೇಜಸ್ಗಳು ಕಳಿಸಿ ಎಷ್ಟೋ ಜನ ಉದ್ಯೋಗ ಸಿಗುತ್ತೆ, ಅಲ್ಲಿ ಓದಿದ ಮಕ್ಕಳಿಗೆ ಸಿಗುತ್ತೆ. ಮುಂದೆ ಹೋದ್ರೆ ಕನ್ನಡ ಮೀಡಿಯಂ ನಾವು ಕನ್ನಡ ಮೀಡಿಯಂನವ್ರು ಕೊಡಲ್ಲ ಕೆಲಸನ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದನ್ನ ಮುಂದೆ ನಾವು ಕನ್ನಡ ಮೀಡಿಯಂನಲ್ಲಿ ಓದಿರೋರ್ಗೇನೆ ಕೆಲಸ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಎಲ್ಲ ಇದಕ್ಕೂ. ಯಾಕೆಂದ್ರೆ ಪ್ರಾಮುಖ್ಯತೆ ಕೊಡಬೇಕು ಕನ್ನಡಕ್ಕೆ. ಕನ್ನಡ ಮಾತೇನೆ ನಮ್ಮಲ್ಲಿ ಇಲ್ಲ ಅಂತಾನೆ, ಅವಳ ಮೇಲೆ ಅಭಿಮಾನನೇ ಇಲ್ಲ ಅಂತಂದರೆ ಇನ್ನೇನಕ್ಕೆ ಬೇಕು ನಮಗೆ ಈ ಕನ್ನಡ ಇದು? ಅದಕ್ಕೋಸ್ಕರ ನಾವು ಕನ್ನಡಕ್ಕೋಸ್ಕರ ನಾವು ಪ್ರಾಣನ ಕೊಡೋಕ್ಕೂ ಸಿದ್ಧ ಆಗಬೇಕು, ನಮ್ಮ ಕನ್ನಡ ಕಲಿಕೆ ನಾವು ಮುಂದುವರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಓಕೆ ಥ್ಯಾಂಕ್ ಯು ಹೇಮ ಅವರೇ, ಥ್ಯಾಂಕ್ ಯು ದೇವಕುಮಾರ್ ಅವರೇ, ಥ್ಯಾಂಕ್ ಯು ಹನುಮಯ್ಯ ಅವರೇ. ಸಾಕಷ್ಟು ಕನ್ನಡ ಪರ ವಿಚಾರಗಳ ಬಗ್ಗೆ ಕನ್ನಡ ಪಕ್ಷ ಸಾಕಷ್ಟು ಧ್ಯೇಯೋದ್ದೇಶಗಳನ್ನು ಹೊಂದಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ 3 ಜನಕ್ಕೂ. ವೀಕ್ಷಕರೇ, ಕನ್ನಡ ಪಕ್ಷ ಕನ್ನಡವನ್ನು ಕಟ್ಟುವಂತಹ ಕೆಲಸ ಮಾಡ್ತೀವಿ, ಪ್ರಾದೇಶಿಕತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಏನೇನು ಅನ್ಯಾಯಗಳಾಗ್ತಾ ಇದೆ ಅದನ್ನೆಲ್ಲ ಮೆಟ್ಟಿ ನಿಲ್ಲೋದಕ್ಕೆ ಕನ್ನಡಿಗರು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ನಾನು ಮಾತನಾಡ್ತೀನಿ ಕನ್ನಡದ ಹೋರಾಟಗಾರರೊಂದಿಗೆ. ಕನ್ನಡ ಪಕ್ಷದ ಅನೇಕ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ ಮತ್ತು ಕನ್ನಡ ಪಕ್ಷದ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ನಮ್ಮನ್ನು ಜಾಯ್ನ್ ಆಗ್ತಿದ್ದಾರೆ. ಒಂದು ಚಿಕ್ಕ ವಿರಾಮದ ನಂತರ ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಾತನಾಡ್ತಾ ಇದ್ದೆ ಕನ್ನಡ ಪಕ್ಷದ ಬಗ್ಗೆ, ಜೊತೆಗೆ ಕನ್ನಡದ ಅಸ್ಮಿತೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಪ್ರಾದೇಶಿಕತೆಯನ್ನು ಉಳಿಸ್ಕೊಳ್ಳುವಂಥದ್ದು, ನೆಲ ಜಲ ಭಾಷೆಯನ್ನು, ಆದರೂ ಹಿರಿಮೆ ಗರಿಮೆಯನ್ನು ಇಡೀ ವಿಶ್ವದಾದ್ಯಂತ ಪಸರಿಸೋದಕ್ಕೆ ಎಷ್ಟೆಲ್ಲ ಅವಕಾಶಗಳಿದ್ದಾವೆ. ಆದರೆ ನಾವು ಯಾಕೆ ಕನ್ನಡಿಗರು ಎಲ್ಲದರಲ್ಲೂ ಅವಕಾಶ ವಂಚಿತರಾಗ್ತಾ ಇದ್ದೀವಿ? ಉದ್ಯೋಗ ಆಗಿರ್ಬೋದು, ಭರವಸೆಗಳು ಕೇವಲ ಭರವಸೆಗಳಾಗಿಯೇ ಉಳಿತಾವೆ. ಸೊ ಇಷ್ಟೆಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಇದೀಗ ಮುಂದುವರೆದು ನಿಮ್ಮ ಜೊತೆ ಮತ್ತೆ 3 ಜನ ವಿಶೇಷ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ನನ್ನ ಬಲಭಾಗದಲ್ಲಿ ಕನ್ನಡ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಪುರುಷೋತ್ತಮ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆಯೇ ಡಾಕ್ಟರ್ HPM ಹಿರೇಮಠ ಅವರಿದ್ದಾರೆ, ಕನ್ನಡ ಪಕ್ಷದ ಸಕ್ರಿಯ ಕಾರ್ಯಕರ್ತರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆಯೇ ತುಮಕೂರು ಲೋಕಸಭಾ ಕ್ಷೇತ್ರದ ಕನ್ನಡ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಹಾಗೆಯೇ
ವಿಜಯ ಸೂರ್ಯ ಇದ್ದಾರೆ, ಕನ್ನಡ ಪಕ್ಷದ ಕಾರ್ಯಾಧ್ಯಕ್ಷರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಮೂವರು ಕನ್ನಡಿಗರು ಮತ್ತು ಕನ್ನಡ ಪಕ್ಷದ ಹುಟ್ಟು ಮತ್ತು ಬೆಳವಣಿಗೆಗೆ ಅನೇಕ ರೀತಿಯಲ್ಲಿ ಕಾರಣರಾಗಿರುವಂಥವ್ರು. ನಾನು ಮೊದಲನೇದಾಗಿ ರಾಜ್ಯಾಧ್ಯಕ್ಷರಿಂದನೇ ಆರಂಭ ಮಾಡ್ತೀನಿ. ಪುರುಷೋತ್ತಮ್ ಸರ್, ಕನ್ನಡ ಪಕ್ಷ ಅನ್ನುವಂತಹದ್ದು ಕೇಳೋದಕ್ಕೆ ಎಷ್ಟು ಇಂಪಾಗಿದೆ. ಕನ್ನಡದ ಧ್ವನಿ, ಕನ್ನಡದ ಆ ಒಂದು ಮಾರ್ದನಿಸಬೇಕು ಎಲ್ಲರ ಕಿವಿಗಳಲ್ಲೂ ಕೂಡ, ಕರ್ಣಗಳಲ್ಲೂ ಕೂಡ ಆನಂದ ಆಗಬೇಕು ಅನ್ನುವಂಥದ್ದು. ಒಬ್ಬ ಹಿರಿಯರಾಗಿ ಕನ್ನಡ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಕಾರ್ಯಕರ್ತರು ಮಾತನಾಡಿದ್ರು. ತಾವೇನು ಹೇಳ್ತೀರಿ? ಯಾಕೆಂದರೆ ಅನೇಕ ವರ್ಷಗಳಿಂದ ಕನ್ನಡ ಪಕ್ಷವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಿ, ಅನೇಕರನ್ನು ಬೆಳೆಸಿದ್ದೀರಿ. ಅಂದರೆ ಪಕ್ಷ ಈ ಮಟ್ಟಿಗಾಗಲೇ ಒಂದು ಸಾಕಷ್ಟು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬೇಕಾಗಿತ್ತು, ಆದರೆ ಕನ್ನಡವನ್ನು ಕನ್ನಡಿಗರು ಕೈ ಹಿಡಿಲಿಲ್ವಾ? ಏನು ಹೇಳ್ತೀರಿ ತಾವು? ಈ ಪ್ರಶ್ನೆ ಈ ಕನ್ನಡ ಪಕ್ಷವನ್ನು ಸ್ಥಾಪನೆ ಮಾಡಿದಂಥ ಮಾ ರಾಮಮೂರ್ತಿಗಳ ಬಗ್ಗೆ ಗೊತ್ತಿರಬೇಕು. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳ ಮಗ. 1965ರಲ್ಲಿ ಅವರು ಕರ್ನಾಟಕ ಸಂಯುಕ್ತ ರಂಗನ ಸ್ಥಾಪನೆ ಮಾಡಿದರು. ಅವತ್ತು ಕನ್ನಡಿಗರ ಸ್ಥಿತಿ ಬೆಂಗಳೂರಿನಲ್ಲಿ ಭಾಳ ಹೀನಾಯ ಸ್ಥಿತಿನಲ್ಲಿತ್ತು. ತಮಿಳರ ದಬ್ಬಾಳಿಕೆ ಯಾವ ಮಟ್ಟದಲ್ಲಿತ್ತು ಅಂತಂದರೆ, ಆ ಮಟ್ಟದ ದಬ್ಬಾಳಿಕೆಯನ್ನು ಸಹಿಸಲಾರದೆ ನಮ್ಮದೇ ಆದಂಥ ಒಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡಿದ್ರೆ ಹೇಗೆ ಅಂತಂದುಬಿಟ್ಟು ಮಾ ರಾಮಮೂರ್ತಿಗಳು, ಅನಾ ಕೃಷ್ಣರಾಯರು, ತಾರಾ ಸುಬ್ಬರಾಯರು, ನಾಡಿಗೆರೆ ಕೃಷ್ಣರಾಯರು, ಮತ್ತಿಗಟ್ಟ ಕೃಷ್ಣಮೂರ್ತಿ, ಅನೇಕ ಜನ ಅಧ್ಯಕ್ಷರುಗಳು ಸಾಲಿನಲ್ಲಿ ನಿಲ್ತಾರೆ. ಅದರಲ್ಲಿ ಪ್ರಥಮ ಸಾಲಿನಲ್ಲಿ ನಿಲ್ತಕ್ಕಂಥವರು ಮಾ ರಾಮಮೂರ್ತಿಗಳು. ಯಾಕೆಂದರೆ ಕನ್ನಡ ಪಕ್ಷದ ಸ್ಥಾಪಕರು, ಕನ್ನಡ ಪಕ್ಷಕ್ಕೆ ಹಳದಿ ಕೆಂಪು ಧ್ವಜವನ್ನು ಕೊಟ್ಟಿದ್ದು ಕೂಡ ಮಾ ರಾಮಮೂರ್ತಿಗಳು. ಈ ಪ್ರಶ್ನೆ ನಮಗೆ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯ ನಿರಂತರ 1956ಕ್ಕೆ ಮೊದಲು ಹೋದರೂ ಕೂಡ ನಮಗೆ ಕನ್ನಡಿಗರಿಗೆ ಬೇಕಾದಷ್ಟು ಅನ್ಯಾಯ ಆಗಿದೆ. ಮತ್ತು ಎರಡನೇದಾಗಿ ನಿಮ್ಗೆ ಒಂದು ಮಾತು ನಾನು ಹೇಳೇ ಬಯಸ್ತೇನೆ. 56ರಲ್ಲಿ ವಿಶಾಲ ಮೈಸೂರು ಆದರೂ ಕೂಡ 63ರವರೆಗೂ ಕನ್ನಡ ರಾಜ್ಯೋತ್ಸವವನ್ನು ಯಾರೂ ಮಾಡಿರಲಿಲ್ಲ. ಅಂದರೆ 56 3 7 ವರ್ಷಗಳ ಕಾಲ ಕನ್ನಡ ರಾಜ್ಯೋತ್ಸವನ ಕರ್ನಾಟಕದಲ್ಲಿ ಆಚರಣೆನೇ ಮಾಡಿಲ್ಲ. ಅದರ ಕ್ರೆಡಿಟು ಏನಿದೆ, ಅದರ ಒಂದು ಮೊಟ್ಟ ಮೊದಲನೇ ಸಾಲಿನಲ್ಲಿ ನಿಲ್ಲಿಸಬೇಕಾಗಿದ್ದರೆ ಮಾ ರಾಮಮೂರ್ತಿಗಳು, ಅನಾ ಕೃಷ್ಣರಾಯರು, ನಾಡಿಗೆರೆ ಕೃಷ್ಣರಾಯರು ಕರ್ನಾಟಕ ರಾಜ್ಯೋತ್ಸವವನ್ನು, ಕನ್ನಡ ರಾಜ್ಯೋತ್ಸವವನ್ನು ಮಾಡಿದಂಥ ಒಂದು ಇದು ಅವರಿಗೆ ಸಲ್ಲುತ್ತೆ. ಪ್ರಥಮವಾಗಿ ಅವರಿಗೆ ನಾವು ನಮನಗಳನ್ನು ಸಲ್ಲಿಸಬೇಕು. ಆಮೇಲೆ 63ರಿಂದಲೂ ರಾಜ್ಯೋತ್ಸವವನ್ನು ಪ್ರಾರಂಭ ಮಾಡಿದ್ರು ಮಾ ರಾಮಮೂರ್ತಿಗಳು. ಅದಕ್ಕೆ ಅನೇಕ ಅಡೆತಡೆಗಳು ಬಂತು. ದೊಡ್ಡ ದೊಡ್ಡ ಗುಂಪುಗಳು ಹಲ್ಲೆಗಳು ಕೂಡ ಮಾಡಿದ್ವು. ತಮಿಳ್ ಪ್ರದೇಶದಲ್ಲಿ ಈ ರಾಜ್ಯೋತ್ಸವದ ಮೇಲೆ ಹಲ್ಲೆ ಮಾಡಿದ್ರು. ಇದೆಲ್ಲ ಮನಗಂಡಂಥ ಮಾ ರಾಮಮೂರ್ತಿಗಳು ಒಂದು ಯೋಚನೆ ಮಾಡಿದ್ರು. ಅವಾಗ ತಾನೇ 63ರಲ್ಲಿ ತಮಿಳುನಾಡಿನಲ್ಲಿ DMK ಪ್ರಾರಂಭ ಆಗಿತ್ತು. ಅದಕ್ಕೆ ಒಳ್ಳೆಯ ಸ್ಪಂದನೆ ಸಿಕ್ಕಿತ್ತು. ಅದನ್ನು ಅವ್ರು ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ ನಾವು ಯಾತಕ್ಕೆ ಒಂದು ಪ್ರಾದೇಶಿಕ ಪಕ್ಷನೇ ಸ್ಥಾಪನೆ ಮಾಡಬಾರ್ದು, ಬರೀ ಉತ್ತರ ಭಾರತದವ್ರಿಗೆ ಮಾತ್ರನೇ ರಾಜಕೀಯ ಗೊತ್ತಿರೋದು, ನಾವು ಯಾತಕ್ಕೆ ಪ್ರಾದೇಶಿಕ ಪಕ್ಷನ ಸ್ಥಾಪನೆ ಮಾಡಬಾರ್ದು ಅಂತ ಹೇಳಿ ಮಾ ರಾಮಮೂರ್ತಿಗಳು 1967 ಯುಗಾದಿ ಹಬ್ಬದ ದಿವಸ ಕನ್ನಡ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಅವರು ಸ್ಥಾಪನೆ ಮಾಡಿ ಅದು ಬೆಳವಣಿಗೆ ಆಗೋ ಸಮಯದಲ್ಲಿ ಅವರು ತಲಗಟ್ಟಪುರದಲ್ಲಿ, ಬೆಂಗಳೂರಿನಲ್ಲಿ ತಲಗಟ್ಟಪುರ ಒಂದು ಬಾವಿ ತೋಡಿಸ್ತಾಯಿದ್ರು. ಬಾವಿ ತೋಡಿಸೋ ಸಮಯದಲ್ಲಿ ಬಾವಿನಲ್ಲಿ ನೀರು ಬಂತು ಅಂದಾಗ ಇಬ್ಬರು ಮಕ್ಕಳ ಸಮೇತ ಬಗ್ಗಿ ನೋಡೋದಕ್ಕೆ ಹೋದಾಗ ದಡ ಕುಸ್ತು 3 ಸಮಾಧಿ ಆಗೋದ್ರಲ್ಲಿ ಬಾವಿನಲ್ಲಿ. ಅದು ದುರಂತ, ಕನ್ನಡಿಗರ ದುರಂತ. ಆವಾಗ ಅವರು ತೀರೋದ ನಂತರ ಅನಾ ಕೃಷ್ಣರಾಯರು, ನಾಡಿಗೆರೆ ಕೃಷ್ಣರಾಯರು ಮುಂತಾದ ಅನೇಕ ಒಳ್ಳೆಯ ಸಾಹಿತ್ಯ ಸಾಮ್ರಾಟರು ಕನ್ನಡ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋದರು. ಎಷ್ಟು ಮುನ್ನಡೆಸ್ಕೊಂಡು ಹೋದರೂ ಕೂಡ ನಮ್ಮಲ್ಲಿ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಕಾರಣನೇ ಆಗಲಿಲ್ಲ. ಯಾಕೆಂತಂದರೆ
56ರಲ್ಲಿ ಭಾಷಾವಾರ ಪ್ರಾಂತ್ಯಗಳು ಆಗೋದಕ್ಕೆ ಮೊದಲು ನಮ್ಮ ಜನಕ್ಕೆ ಒಂದು ಮಾಹಿತಿ ಕೊರತೆ ಇದೆ. ಒಂದು ಕಡೆ ಹೈದರಾಬಾದ್ ಕರ್ನಾಟಕ, ಒಂದು ಕಡೆ ಮುಂಬೈ ಕರ್ನಾಟಕ, ಈ ಥರ ನಮ್ಮ ಪ್ರಾಂತ್ಯಗಳು ಹರಿದು ಹಂಚೋಗಿತ್ತು. ಅದೆಲ್ಲ ಒಂದು ಆದಮೇಲೆ ನಮ್ಮ ಕನ್ನಡಿಗರಲ್ಲಿ ಕನ್ನಡತನ ಅಷ್ಟು ಭಾಷೆ ಮೇಲೆ ಒಲವಿರಲಿಲ್ಲ. ಯಾಕೆಂದರೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕಾಂಗ್ರೆಸ್ಸು ಅಂತ, ಅದು ಒಂದು ಕಾಂಗ್ರೆಸ್ನ ಯಾವಾಗಲೂ ಮಾಡ್ಕೊಂಡು ಹೋಗ್ತಾಯಿದ್ರು. ನಂತರ ಬೇರೆ ಬೇರೆ ಪಕ್ಷಗಳೆಲ್ಲ ಉಟ್ಕೊಳ್ತು, ಜನಸಂಘ ಉಟ್ಕೊಳ್ತು. ನಾವು ಕೂಡ ಪಕ್ಷದ ಬೆಳವಣಿಗೆಗೆ ನಾವು ಸಾಕಷ್ಟು ಶ್ರಮ ಕೊಟ್ಟಿದ್ದೇವೆ. ಯಾವಾಗ ಮಹಾರಾಷ್ಟ್ರದಲ್ಲಿ 1969ರಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಬಹಳ ದೌರ್ಜನ್ಯ ಮಾಡಿದ್ರು. ಬಹಳ ದೌರ್ಜನ್ಯ ಅಂದರೆ ಆ ಪದನ ನಾವು ಬಳಸೋದಕ್ಕೂ ಕೂಡ ನಮ್ಗೆ ಅಸಹ್ಯ ಆಗುತ್ತೆ. ಹೆಣ್ಮಕ್ಳನ್ನು ಬೆತ್ತಲೆ ಮಾಡಿ ಲಾರಿಗಳಲ್ಲಿ ತುಂಬಿಟ್ಟು ನಮ್ಮ ಗಡಿ ದಾಟಿ ಕಳಿಸಿದ್ರು ಅವರು, ನಮ್ಮ ಗಡಿ ಒಳಕ್ಕೆ. ಅದನ್ನು ನೋಡಿ ನಾವೇನು ಮಾಡಿದ್ವಿ, 1970ರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದವನ್ನು ಕೈಗೆ ತಗೊಂಡ್ವಿ. ಒಂದು ಬೃಹತ್ ಹೋರಾಟ ಮಾಡಿದ್ವಿ, ರೈಲ್ವೆ ತಡೆ ಚಳವಳಿ. ಆ ರೈಲ್ ತಡೆ ಚಳವಳಿನಲ್ಲಿ ಪ್ರಾರಂಭ ಮಾಡಿ ಹೋರಾಟ ಮಾಡ್ತಾಯಿದ್ವಿ. ಆ ಟೈಮ್ನಲ್ಲಿ ನಮ್ಮ ಕಾರ್ಯಕರ್ತರು ಒಬ್ಬರ ಮೇಲೆ ರೈಲ್ ಹರಿದು ಅವರು ಸ್ಥಳದಲ್ಲೇ ಮೃತಾತ್ಮರಾದರು. ಆ ಹುತಾತ್ಮರಾಗಿದ್ದಂಥ ಮು ಗೋವಿಂದರಾಜು ಅವರು ಕೂಡ ನಮ್ಮ ಪಕ್ಷದ ನಗರಸಭಾ ಅಭ್ಯರ್ಥಿಯಾಗಿದ್ದರು. ನಗರಸಭಾ ಅಭ್ಯರ್ಥಿಯಾಗಿದ್ದರು, ಅವರು ಹುತಾತ್ಮರಾದರು. ನಂತರ ನೆಲ ಜಲ ಇದಕ್ಕೋಸ್ಕರ ಪ್ರಪ್ರಥಮವಾಗಿ ಹುತಾತ್ಮರಾದಂಥ ಒಂದು ಇತಿಹಾಸ ಕನ್ನಡ ಪಕ್ಷಕ್ಕೆ ಬರುತ್ತೆ. ಈ ಕನ್ನಡ ಪಕ್ಷದ ಬೆಳವಣಿಗೆ ಒಂದಲ್ಲ ಅನೇಕ ಥರ ನಾವು ಹೋರಾಟಗಳನ್ನು ಮಾಡಿದ್ದೀವಿ. ನರಗುಂದ ಗೋಳಿಬಾರ್ನಲ್ಲಿ ಬೆಂಗಳೂರು ಹೋರಾಟ ಮಾಡಿ ಬೆಂಗಳೂರು ಬಂದ್ ಮಾಡಿದ್ದೀವಿ. ಗೋಕಾಕ್ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೇ 1981ರಲ್ಲಿ ಕನ್ನಡ ಪಕ್ಷ. ನಂತರ ಅದು ರಾಜ್ಕುಮಾರ್ ಬಂದರು. ಅದು ರಾಜ್ಕುಮಾರ್ರ ಒಂದು ಪ್ರಭಾವದಲ್ಲಿ ಅದು ರಾಜ್ಕುಮಾರ್ ಕಡೆ ದೊಡ್ಡ ಅಲೆ ಆಯಿತು. ಹಾಗೆ ಹೋರಾಟಗಳೇನು, ನಮ್ಮ ಪಕ್ಷದ ಸಿದ್ಧಾಂತ ಮೊದಲು ನೆಲ ಜಲ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಬೇಕು, 90% ಉದ್ಯೋಗ. ಮಹಿಷಿ ವರದಿ, ಸರೋಜಿನಿ ಮಹಿಷಿ ವರದಿ ಪ್ರಕಾರ 90% ಉದ್ಯೋಗ ಬೇಕು ಅಂತಂದ್ಬಿಟ್ಟು ನಾವು ಹೋರಾಟ ಮಾಡಿದ್ವಿ. ಓಕೆ. ಆಮೇಲೆ ಕಾವೇರಿ ಇಶ್ಯೂನಲ್ಲಿ ಕೂಡ ನಾವು ಬೃಹತ್ ಹೋರಾಟಗಳನ್ನು ನಾವು ಮಾಡಿದ್ದೀವಿ ಕನ್ನಡ ಪಕ್ಷ. ಇವತ್ತಿನವರೆಗೂ ನಾವು ಈ ಹೋರಾಟ ಮತ್ತು ಇನ್ನೊಂದು ದೊಡ್ಡ ಹೋರಾಟದ ಒಂದು ಮೈಲಿಗಲ್ಲು ಅಂದರೆ ಈ IBPS ಹೋರಾಟ ಒಂದು ಮಾಡಿದ್ವಿ. ಓಕೆ ಸರ್, ನಾನು ಮಾತಾಡ್ತೀನಿ ಆ ವಿಚಾರಗಳ ಬಗ್ಗೆ. ಯಾಕೆಂದರೆ ಉದ್ಯೋಗದ ನಿಮಿತ್ತ ಕನ್ನಡಿಗರು ಎಷ್ಟು ಹಾಹಾಕಾರ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇಡೀ ದೇಶದಲ್ಲಿ ಬೇರೆ ಬೇರೆಯವರಿಗಿರುವಂಥ ಸವಲತ್ತು. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಈಗಿನ ಸರ್ಕಾರ ಹೇಳುವಂಥದ್ದು ನಾವು 2ನೇ ಅತಿ ದೊಡ್ಡ ರಾಜ್ಯ GSTಯನ್ನು ಕಟ್ತಾ ಇರುವಂಥವ್ರು. ನಮಗೆ ಅನೇಕ ಸೌಲಭ್ಯಗಳನ್ನು ವಂಚಿತರನ್ನಾಗಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ತಾರತಮ್ಯಗಳು ನಡೀತಾ ಇದ್ದಾವೆ. ಈ ತಾರತಮ್ಯದ ಹೊಡೆತ ಇವತ್ತಿಂದಲ್ಲ, ಯಾವತ್ತು ಕನ್ನಡಿಗರು ಅಂತ ಅಲ್ಲಿ ಮೊಹರು ಬೀಳುತ್ತೋ, ಮುದ್ರೆ ಬೀಳುತ್ತೋ, ಅಲ್ಲಿ ಅವ್ರಿಗೆ ಸ್ವಾಭಾವಿಕವಾಗಿ ತಾರತಮ್ಯಗಳು ನಡೀತಾ ಇದೆ, ಅವ್ರನ್ನ ಕೆಳಗೆ ತಳ್ಳುವಂಥ ಕೆಲಸಗಳು ನಡೀತಾ ಇದ್ದಾವೆ. ಅದರ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ಕನ್ನಡ ಪಕ್ಷದ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ, ಹಿರೇಮಠ ಅವರು. ಸರ್ ನಮಸ್ಕಾರ. ಮತ್ತೊಮ್ಮೆ ನಮಸ್ಕಾರ ನಿಮಗೆ. ತಾವು ವೈದ್ಯರಾಗಿಯೂ ಕೂಡ ಸಾಕಷ್ಟು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದೀರಿ. ಯಾಕೆ ನಿಮಗೆ ಕನ್ನಡ ಪಕ್ಷವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ರಾಜಕಾರಣಕ್ಕೆ? ನನ್ನ ಒಂದು ವಿದ್ಯಾರ್ಥಿ ಜೀವನದಲ್ಲಿ ವೈದ್ಯಕೀಯ ನನ್ನ ಒಂದು ಅಭ್ಯಾಸ ಮಾಡ್ತಿರ್ಬೇಕಾದ ಹಲವಾರು ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿತ್ತು. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನನಗೆ ನಮ್ಮ ಅಧ್ಯಕ್ಷರು ಹಾಗೂ ಇತರ ಹಲವಾರು ಸಾಹಿತಿಗಳು ನನಗೆ ಪರಿಚಯ ಆಯಿತು. ಪರಿಚಯದಾಗ ನಾನೊಬ್ಬ ಅನ್ಎಂಪ್ಲಾಯ್ಡ್ ಆಗಿದ್ದೆ ಆವಾಗ 1987 ಇಸ್ವಿನಲ್ಲಿ. ಈ ಕನ್ನಡ ಪಕ್ಷದ ಎಲ್ಲ ಸದಸ್ಯರು ನನಗೆ ಪರಿಚಯ ಆದಾಗ ಅವರು ನನಗೆ ಎಲ್ಲ ರೀತಿಯ ಒಂದು ವೈದ್ಯರುಗಳು ಮತ್ತು ಕೈಗಾರಿಕೋದ್ಯಮಿಗಳು ಹಾಗೂ ವ್ಯಾಪಾರಸ್ಥರು ಇವರೆಲ್ಲ ನನಗೆ ಪರಿಚಯ ಆಗಿ ನನ್ನ ಅವತ್ತಿನ ಉನ್ನತಿಗೆ ನನಗೆ ಅನುಕೂಲ ಮಾಡಿಕೊಟ್ರು. ಅವತ್ತು ದಿನ ನಾನು ನಿರುದ್ಯೋಗಿದ್ದೆ. ಅಲ್ಲಿ ಅವರು ನಾನು ಬಂದ ಮೇಲೆ ನನಗೆ ಬೇರೆ ಎಲ್ಲ ಒಂದು ಈ ಥರ ಒಂದು ನರ್ಸಿಂಗ್ ಹೋಮ್ಗಳಲ್ಲಿ ಕೆಲಸನ ಸಹ ನನ್ನ ಕೊಡಿಸಿದ್ರು. ನಾನು ಒಂದು ಉನ್ನತವಾದ ಒಂದು ದೊಡ್ಡ ವೈದ್ಯನಾದೆ. ಬಂದ ಮೇಲೆ ಆಮೇಲೆ 1992 ಇಸ್ವಿನಲ್ಲಿ ನಾನು
ತುಮಕೂರಿನಲ್ಲಿ ನಾನು ಚಿಕ್ಕದಾಗಿ ಒಂದು ಕ್ಲಿನಿಕ್ ಪ್ರಾರಂಭಿಸಿದೆ. ಅವರೆಲ್ಲ ಬಂದು ನೀನು ಅಷ್ಟು ಬೆಂಗಳೂರಿನಲ್ಲಿ ಅಷ್ಟೊಂದು ಇದೆಯಲ್ಲ, ಯಾಕೆ ನೀನು ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ನರ್ಸಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಅವರು ನನಗೆ ಅವತ್ತಿನ ದಿನ ಬಂಡವಾಳ ಹಾಕ್ಕೊಟ್ರು. ನಮ್ಮ ಕನ್ನಡ ಪಕ್ಷದವರು ಬಂದು ಎಲ್ಲ ಸಾಮಾನೆಲ್ಲ ಕೊಡಿಸಿ ಒಂದು ಮನೆಗೆ ಒಂದು 6 ಬೆಡ್ ಹಾಸ್ಪಿಟಲ್ ಮಾಡಿಕೊಟ್ರು. ನನ್ನ ಉದ್ಯೋಗಕ್ಕೋಸ್ಕರ ಅವತ್ತಿನ ದಿನ ನನಗೆ ಶ್ರಮ ಪಟ್ಟರು, ನಾನು ಬೆಳೆದೆ. ಇವತ್ತಿನ ದಿನ ನಾನು ನನ್ನ ಮತ್ತು ಶ್ರೀಮತಿಯು ಸಹ ವೈದ್ಯರೇ, ನನ್ನ 2 ಮಕ್ಕಳು ಸಹ ಇವತ್ತು ಡಾಕ್ಟರ್ ಆಗಿದ್ದಾರೆ. ಹಾಗೆ ಇವತ್ತು ನಾನು 30 ವರ್ಷಗಳ ಕಾಲ ನಾನು ವೈದ್ಯಕೀಯದಲ್ಲಿ ಸೇವೆ ಮಾಡಿದೆ. ಆ ವೈದ್ಯಕೀಯ ಸೇವೆ ಉತ್ತಮ ಮಟ್ಟಕ್ಕಾಯಿತು. ಜನತೆ ಒಂದು ಹಲವಾರು ರೀತಿಯ ಒಂದು ಪ್ರೀತಿ ವಿಶ್ವಾಸ ಎಲ್ಲನೂ ನಾನು ಬೆಳೆಸ್ಕೊಂಡ ನಂತರ ನನ್ನಲ್ಲಿ ನಾನು ಸುಮಾರು ಯಾವ ರೀತಿ ನಾನು ನನ್ನದೇ ಆದಂಥ ಒಂದು 13 ಜನ ಎಲ್ಲ ಒಂದು ಟೀಮ್ನ ಡಾಕ್ಟ್ರುಗಳನ್ನ ಕಟ್ಕೊಂಡೆ. ಏನು ನನ್ನ ಬೆಂಗಳೂರಿನಲ್ಲಿ ನನಗೇನು ಎಲ್ಲ ಡಾಕ್ಟ್ರು ಪರಿಚಯ ಇದ್ದಾರಲ್ಲ, ಅವರೆಲ್ಲ ಒಂದು ಸೂಪರ್ ಸ್ಪೆಷಲಿಸ್ಟ್ಗಳು ಬಂದು ನಾನು ತುಮಕೂರು ಬಂದು ನನ್ನ ಜನತೆಗೆ ಒಂದು ಸೇವೆಯನ್ನು ಸಲ್ಲಿಸಿದ್ರು. ಅದೆಲ್ಲ ಆಗಿದ್ದು ನನ್ನ ಕನ್ನಡ ಪಕ್ಷದಿಂದಾನೆ. ಅವರು ನನಗೇನು ಅವತ್ತಿನ ವಿದ್ಯಾರ್ಥಿ ಜೀವನದಲ್ಲಿ ನನಗೆಲ್ಲ ಕನ್ನಡ ಪಕ್ಷದಿಂದ ನನಗೆ ಸ್ನೇಹ ಸಂಪಾದನೆ ಆಗಿತ್ತು, ಅದು ನಮ್ಮ ಸೇವೆ ಮಾಡಿದರು. ಅದನ್ನು ನಾನು ಒಂದು ಉನ್ನತ ಮಟ್ಟಕ್ಕೆ ನಾನು ಬೆಳೆದ ನಂತರ ಏನಾಯಿತು ಅಂದರೆ ನಾನು ಪ್ರತಿ ನನ್ನ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೆ, ಎಲ್ಲ ಒಂದು ತುಂಬ ಬಡವರು, ಶ್ರೀಮಂತರು, ಮಧ್ಯಮದವರು ಎಲ್ಲರೂ ನನ್ನ ಹತ್ರ ಬರ್ತಾಯಿದ್ರು. ರಾಜಕಾರಣಿಗಳು ಸಹ ನನ್ನ ಹತ್ರ ಬರ್ತಾಯಿದ್ರು, ಕೈಗಾರಿಕಾ ಉದ್ಯಮಿಗಳು ಬರ್ತಾಯಿದ್ರು, ಎಲ್ಲರಿಗೂ ಸೇವೆ ಮಾಡ್ತಾಯಿದ್ದೆ. ಎಷ್ಟೋ ಜನ ನನಗೆ ಗೊತ್ತೇ ಇರಲಿಲ್ಲ. ಕೊನೆಗೆ ನಾನು ಬಂದಾಗ ನಾನು ಯಾವುದೋ ಒಂದು ಅವ್ರ ಹತ್ರ ಏನೋ ಒಂದು ಅಪೇಕ್ಷೆ ಪಡ್ತಿರಲಿಲ್ಲ, ಹಣದಾಗಲಿ ಏನಾಗಲಿ. ನನ್ನ ಗುರಿ ಏನು, ಅವ್ರು ಬಂದಿದ್ದಾರೆ, ಅವರು ರೋಗಿ, ಅದು ನನ್ನ ಒಂದು ದೇವ್ರ ಸೇವೆ ಹೆಂಗೆ ಮಾಡ್ತೀನೋ ಅದೇ ರೀತಿ ರೋಗಿಗೆ ನಾನು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೆ. ನಾವು ಸುಮಾರು ರೀತಿಗಳಿಗೆ ನಮ್ಮ ನರ್ಸಿಂಗ್ ಮೇಲೆ ಒಂದು 7 ಸಲ ನಾವು ಡೆಲಿವರಿ ಮಾಡಿಕೊಟ್ಟಿದ್ದೀವಿ. ನಾವು ಎಲ್ಲೇ ಹೋದರೂ ಸಹ ಅಷ್ಟೇ ಜನ ಏನು ಗೊತ್ತಾ, ಸರ್ ಇವ್ರು ನಮ್ಮ ಮಾವರು ಒಂದು ಮದುವೆಗಾಗಲಿ ಒಂದು ಸಮಾರಂಭಕ್ಕೆ ಹೋದಾಗ ನನಗೆ ಅವ್ರು ಹೇಳೋರು, ಸರ್ ಇವ್ರು ನಿಮ್ಮ ನರ್ಸಿಂಗ್ ಮೇಲೆ ನಿಮಗೆ ಅಡ್ಮಿಟ್ ಆಗಿದ್ರು ಸರ್, ನೀವೇ ಇವ್ನು ವಾಸ ಮಾಡಿದ್ದು. ಎಲ್ಲಿ ಹೋದರೂ ಸಹ ನನಗೆ ಒಂಥರ ಗೌರವ ಸಿಗ್ತಾಯಿತ್ತು. ಮತ್ತು ಇದೆಲ್ಲ ನೋಡಿದ್ಮೇಲೆ ಜನತೆ ಏನಾಗ್ತಿತ್ತು ಅಂತಂದರೆ, ಅವರು ಎಲ್ಲ ಒಂದು ಕೊನೆಗೆ ಬಿಲ್ ಕಟ್ಟಬೇಕಾದ್ರೆ ಇರೋ ಒಂದು ಒಡವೆನ ತೊಗೊಂಡಂಗೆ ಮಾರ್ಬಿಟ್ಟು ಕಟ್ಟೋರು. ನಾನು ಅವಾಗ ಏನು ಗೊತ್ತಾ, ದುಡ್ಡು ಇಸ್ಕೊತಾ ಇರಲಿಲ್ಲ. ಫಸ್ಟ್ ಹೋಗಿ ನೀನು ಒಡವೆ ಬಿಡಿಸ್ಕೊಂಬಂದು ಆಮೇಲೆ ಸಂಪಾದನೆ ಮಾಡ್ಕೊಡುತ್ತಿದ್ದೆ. ಒಂದು ಸ್ವಲ್ಪ ಚಿಕನ್ ಗುಣ ಆಗ್ಬಿಡ್ತು. ಅವ್ರು ಏನು ಗೊತ್ತಾ, ಎಲ್ಲ ನನ್ನಲ್ಲಿ ಇದು ತರಕಾರಿ ಮಾಡೋರು, ಬೀದಿ ಮಾಡೋರು ಇಂಥ ಬರ್ತಾಯಿದ್ರು. ಅವ್ರಿಗೆಲ್ಲರಿಗೂ ಅಷ್ಟೇ ಏನು ಚೇರ್ ಮೇಲೆ ಕುಣಿಸಿನೇ ಅವ್ರಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟೆ. ಅವ್ರಿಗೆ ಕೊಟ್ಟು ನೀನು ಕಾಯಿಲೆ ವಾಸಿ ಮಾಡಿಸಿ ಮತ್ತೆ ನೀನು ಮಾರ್ಕೆಟ್ಗೆ ಹೋಗಿ ಸಂಪಾದನೆ ಮಾಡ್ಕೊಂಡು ಆಮೇಲೆ ದುಡ್ಡು ಕೊಡುವಂತ. ಇಷ್ಟೊಂದು ನಾನು ಅವ್ರ ಸೇವೆ ಮಾಡಿದೆ. ಇಂಥ ಡಾಕ್ಟ್ರು ಕೂಡ ಇದ್ದಾರೆ ಅಂತಂದರೆ ನಂಬೋದಕ್ಕೇನೆ ಅತಿಶಯೋಕ್ತಿ, ಆದರೆ ನಂಬಲೇಬೇಕು. ನಮ್ಮ ಮುಂದೆನೇ ಇದ್ದೀರಿ ಅನ್ನೋದು ಅದಕ್ಕೆ ದೇವ್ರು ನನಗೆ ಕೊಟ್ಟಿದ್ದೆ. ನನಗೆ ನಾನು ಗಾಂಧಿನಗರದಲ್ಲಿ ಸುಮಾರು ಜನ ಆಸ್ತಿಗಳನ್ನ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟಾದರೆ ನಾನು ಬೆಂಗಳೂರಿಂದ ಬರೇಕನಲ್ಲಿ ಬಂದು ನಮ್ಮ ಕನ್ನಡ ಪಕ್ಷದ ಎಲ್ಲ ಸಹಕಾರದಿಂದ, ಆದರೂ ಒಂದೇನಂದರೆ ನಮ್ಮ ತಂದೆ ನಮ್ಮ ತಾಯಿ ಅವರಿಬ್ಬರು ಸಹ ಡಾಕ್ಟ್ರು. ನಾನು ಮೂಲತಃ ನನ್ನ ಹೆಬ್ಬೂರು ಡಾಕ್ಟರ್ SHM ಬಸವರಾಜ ಶಾಸ್ತ್ರಿಗಳು ಅಂತ ಅಂದ್ಬಿಟ್ಟು ಅವ್ರು ತುಂಬ ಅವರು ಹೋಮಿಯೋಪತಿ ಡಾಕ್ಟ್ರು, ಮತ್ತು ಅವ್ರು ಫಸ್ಟ್ ಏಡ್ ಟ್ರೈನಿಂಗ್ಸ್ ಇಟ್ಟಿರ್ತು ನಮ್ಮಲ್ಲಿ. ಅದರಿಂದ ನಮ್ಮ ಫಸ್ಟ್ ಏಡ್ ಟ್ರೈನಿಂಗ್ಸಿಂದ ಸುಮಾರು ಜನಕ್ಕೆ ವೆಹಿಕಲ್ಸ್ಗಳಿಗೆಲ್ಲ ಲೈಸೆನ್ಸ್ ಎಲ್ಲ ಮಾಡಿಕೊಟ್ಟು ಲಕ್ಷಾಂತರ ಜನಕ್ಕೆ ಅವರು ಸಹ ಸಹಾಯ ಮಾಡಿದ್ದಾರೆ. ಅಂಥ ಒಂದು ಮನೆತನದ ಒಂದು ಕುಟುಂಬದಲ್ಲಿ ನಾನು ಬಂದವನು. ಕೊನೆಗೆ ನಾನು ಕುಟುಂಬಕ್ಕೆ ಒಳ್ಳೆಯ ಗೌರವವನ್ನೇ ಕೊಟ್ಟಿದ್ದೀರಿ ಅಂತ ಅನಿಸುತ್ತೆ. ಯಾಕೆಂದರೆ ಅನೇಕ ಸೇವೆಗಳ ಜೊತೆ ಅಂದರೆ ನಿಮ್ಮ ಏನು ವೈದ್ಯಕೀಯ ಸೇವೆ ವೃತ್ತಿ ನಿರತರಾಗಿ ನೀವು ಮಾಡ್ತಾ ಇರೋಂಥ ಸೇವೆ, ಅದರ ಜೊತೆಗೆ ಒಂದಷ್ಟು ಇವಾಗ ಆ ಸೇವೆಯನ್ನು ಎಲಾಬ್ರೇಟ್ ಮಾಡಬೇಕು ಅಂತ ಈಗ ನೀವು ರಾಜಕಾರಣಕ್ಕೆ ಬಂದಿರೋಂಥದ್ದು ಹೇಗೆ ಅಂತ? ಹೌದು, ದೇವ್ರು ನನಗೆ ಕೊಟ್ಟಿದ್ದಾನೆ ಆಸ್ತಿ. ನಮ್ಮ ಗಾಂಧಿ ಆದರೆ ನನಗೆ 4 ಫ್ಲೋರ್ ಬಿಲ್ಡಿಂಗ್ ಕೊಟ್ಟಿದ್ದಾನೆ. ನಾನು ಬರೇಕಾಲ ಬಂದ ಅಷ್ಟೊಂದು ಆಸ್ತಿ ಕೊಟ್ಟಿರ್ಬೇಕಾದ್ರೆ ಅದು ಬಂದಿರೋದೇನು ಜನಗಳಿಂದಾನೆ. ಕೊನೆಗೆ ಆ ಜನತೆಗೆ ಆ ಸೇವೆ ಮಾಡಬೇಕು ಅಂತ ನಾನು ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಮತ್ತೆ ನಾನು ನೋಡ್ತಾ ಇದ್ದೆ, ಎಷ್ಟೋ ಜನ ರೋಗಿಗಳು ಬರ್ತಿದ್ದರು. ಏನಾಗ್ತಿತ್ತು ಅಂದರೆ ಅವ್ರು BP, ಶುಗರ್ ಈ ಥರ ಟೆನ್ಷನ್ ಅನುಭವಿಸ್ತಾಯಿದ್ರು. ಏನಕ್ಕೆ ಕಾರಣ ಅಂದರೆ ಇವತ್ತಿನ ದಿನ ಎತ್ತಿಂಗಡಿ ನೀವು ನೋಡಿ, ಕರ್ನಾಟಕದಂಥ ಹೋಬಳಿ ಮಟ್ಟದಲ್ಲಿ ಹೋಗಿ, ತಾಲೂಕು ಮಟ್ಟದಲ್ಲಿ ಹೋಗಿ, ಜಿಲ್ಲಾ ಮಟ್ಟದಲ್ಲಿ ಹೋಗಿ ಹಾಗೂ ರಾಜ್ಯ ಮಟ್ಟದಲ್ಲಿ ಹೋಗಿ, ಬರೀ ಎಲ್ಲ ಜನಗಳು ಏನಾಗಿದೆ ಅಂದರೆ ಸೋಂಬೇರಿ ಥರ ಒಂದು ಕೋರ್ಟು ಅಥವಾ ಪೊಲೀಸ್ ಸ್ಟೇಷನ್ನು ಅಥವಾ ಆಸ್ಪತ್ರೆ ಹಿಂಗೆ ಜನಗಳು ಕಾಲ ಕಳೆದು ಒಂದು ಮಾನಸಿಕವಾಗಿ ಅವರು ಮತ್ತು ದೈಹಿಕವಾಗಿ ಅವರು ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ, ಯಾವುದೋ ಒಂದು ಇದರಿಂದ ಆ ಥರ ಆಗ್ತದೆ. ಇವತ್ತಿನ ಎಷ್ಟೊಂದು ನಮ್ಮ ತಾಂತ್ರಿಕತೆ ಇವತ್ತು ಬೆಳೆದಿದೆ, ಆದರೂ ಅವ್ರಿಗೆ ಸರಿಯಾದಂಥ ಒಂದು ಸಿಗ್ತಾ ಇಲ್ಲ, ನೆಮ್ಮದಿ ಜೀವನ ಇಲ್ಲ. ಇದನ್ನೆಲ್ಲ ನಾನು ನೋಡಿ ಅಬ್ಸರ್ವ್ ಮಾಡಿದೆ. ಕೊನೆಗೆ ತಿರ್ಗಾ ಆಮೇಲೆ ನನಗೆ ಬಂದಾಗ ಇವತ್ತಿನ ನಮ್ಮ ಹೆಣ್ಮಕ್ಳುಗಳು ಮತ್ತು ಹುಡುಗರು, ಯುವಕರು, ಯುವತಿಯರು ಡಿಪ್ಲೊಮಾ ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ, ಕಂಪ್ಯೂಟರ್ ಮಾಡಿದ್ದಾರೆ, ಕೌಶಲ್ಯಾಭಿವೃದ್ಧಿ ಟೆಕ್ನಿಕಲ್ ಕೋರ್ಸ್ ಮಾಡಿದ್ದಾರೆ, ಸ್ಕಿಲ್ ಮಾಡಿದ್ದಾರೆ. ಅವ್ರು ಮಾಡಿರೋ ಇದಕ್ಕೆ ಸರಿಯಾದಂಥ ಒಂದು ಉದ್ಯೋಗ ಸಿಗ್ತಾ ಇಲ್ಲ. ಓದಿರೋದೇ ಬೇರೆ, ಅವರು ಕೆಲಸ ಮಾಡ್ತಿರೋದು ಆಗಿದೆ. SLC ಮಾಡಿ ಸಂಪಾದನೆ ಮಾಡಿ ಏನು ಸಂಪಾದನೆ ಮಾಡ್ತೀನೋ ಅಷ್ಟು ಸಂಪಾದನೆ ಆಗ್ತಾ ಇಲ್ಲ. ಹಿಂಗಾಗಿ ನಮ್ಮ ಮಾಡಿರೋ ಟೆಕ್ನಿಕಲ್ ಹುಡುಗರುಗಳು ಏನಾಗ್ತಿದೆ, ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಈಗ ಒಬ್ಬರು ಡಾಕ್ಟರ್ ಓದಿರ್ತಾನೆ, MBBS ಓದಿರ್ತಾನೆ, MD ಓದಿರ್ತಾನೆ, ಮತ್ತಿನ್ನೊಂದು MD ಕಾರ್ಡಿಯಸ್ ಓದಿರ್ತಾನೆ. ಆದರೆ ಅವನಿಗೆ ಇಲ್ಲ, ಅವನಿಗೆ ಸರಿಯಾದಂಥ ಒಂದು ಸ್ಥಾನ ಉದ್ಯೋಗ ಸಿಗ್ತಿಲ್ಲ. ಅವನಿಗೆ ಅವ್ನು ಡಾಕ್ಟರ್ ಕೆಲಸ ಮಾಡೋಕ್ಕಾಗ್ತದೆ. ಹಳ್ಳಿಯಲ್ಲಿ ಕುತ್ಕೊಂಡು ಅವನೊಬ್ಬ ಕಾರ್ಡಿಯಲಿಸ್ಟ್ ಆಗಿರ್ತಾನೆ, ಇಲ್ಲ ನ್ಯೂರೋ ಫಿಸಿಷಿಯನ್ ಆಗಿರ್ತಾನೆ.
ಇಲ್ಲ ಅಥವಾ ಬೇರೆ ಒಂದೊಂದು ಸ್ಕಿಲ್ ಇರೋ ಒಂದು ಸರ್ಜನ್ ಆಗಿರ್ತಾನೆ. ಅಂಥವ್ರಿಗೆ ಆಗ್ತಾ ಇಲ್ಲ. ಅದು ಏನು ಗೊತ್ತಾ, ನಾನು ಒಂದು ಅಪೀಲ್ ಮಾಡಬೇಕು ಅಂತ ಇದ್ದೀನಿ. ಯಾವುದೇ ಒಂದು ಸರ್ಕಾರ ಬರಲಿ, ನಾನು ಇವತ್ತು ಕನ್ನಡ ಪಕ್ಷದಿಂದ ನಾನು ಇವತ್ತು ಸ್ಪರ್ಧೆ ಮಾಡಿದ್ದೀನಿ. ನಂದು ಹಡಗು ಗುರುತು ನಂಬರ್ 7 ಡಾಕ್ಟರ್ HB ಮೇಲ್ಮಠ್ ಹಡಗು ನನ್ನ ಗುರುತು. ಅದಕ್ಕೆ ನಾನು ಮತ ಕೇಳಿ ನಾನು ಕೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮ ಯುವ ಜನತೆಗೆ ಒಂದು ಉದ್ಯೋಗ ಆಗಬೇಕು ಅಂತ. ಅವ್ರು ಏನಕ್ಕೆ ಅವ್ರಿಗೆ ಉದ್ಯೋಗ ಸಿಗಲಿಲ್ಲ ಅಂತಂದರೆ ಅವರು ಬೇರೆ ಒಂದು ದಾರಿಗಿಳಿದು ಬಿಡ್ತಾರೆ. ಯಾಕೆಂತಂದರೆ ಅವ್ರು ಅಷ್ಟು ಕಷ್ಟಪಟ್ಟು ಎಷ್ಟು 15 ವರ್ಷ 20 ವರ್ಷ ಅವರು ಸ್ಟ್ರಗಲ್ ಪಟ್ಟಿರ್ತಾರೆ. ಇವತ್ತು ಹೆಂಗಾಗಿದೆ ಅಂದರೆ ಇವತ್ತು ಎಲ್ಲ ಅಪ್ಪ ಅಮ್ಮಂದಿರ್ದು ಹೆಂಗಾಗಿದೆ ಅಂದರೆ ಹುಟ್ಟಿದ ಮಗುಗೂ ಸಹ ಇವತ್ತು ಕಷ್ಟಪಡಬೇಕಾಗಿದೆ. ಹುಟ್ಟಿದ ಮಗು ಬಂದಮೇಲೆ LKGಗೆ ಲಕ್ಷಾಂತರ ರೂಪಾಯಿ ಫೀಸ್ ಇವತ್ತು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಇವತ್ತು ಎಷ್ಟು GST ಬರ್ತಾ ಇದೆ, ಅದರಿಂದ ಪ್ರಾಥಮಿಕ ಬೇಕಾಗಿರೋದಂಥ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಫ್ರೀಯಾಗಿ ಕೊಡಬೇಕು, ಮತ್ತು ವೈದ್ಯಕೀಯ ಫ್ರೀಯಾಗಿ ಕೊಡಬೇಕು. ಅದನ್ನು ಕೂಡ ಆಗ್ತಾ ಇಲ್ಲ. ಅದೇನಾಗ್ತದೆ ಗೊತ್ತಿಲ್ಲ. ಮತ್ತು ಹೇಳ್ತೀನಿ, ನನಗೂ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಸಹ ನೋಡಿದೆ ನಾನು, ಅದೆಷ್ಟೋ ಸಾವಿರಾರು ಕೋಟಿ ಎಲೆಕ್ಟ್ರಾನ್ ಬಾಂಡ್ ಅಂತ ತೊಗೊಂಡಿದ್ದಾರೆ. ಆ ಬರೋ ಬಾಂಡ್ ದುಡ್ಡಲ್ಲೇ ಅವರಿಂದನೇ ಆದಂಥ ಒಂದು ಸೇವೆಯನ್ನು ಕೊಡ್ಬೋದು. ಒಂದೊಂದು ಕೋಟಿನ ಒಂದೊಂದು ಜಿಲ್ಲೆಗೆ ಸಹ ಮಾಡಿದ್ರು ಸಹ ಎಷ್ಟೋ ಜನಗಳಿಗೆ ಅನುಕೂಲ ಆಗ್ತದೆ. ಆ ಅನುಕೂಲ ಮಾಡೋಕ್ಕಾಗದೇ ಇರುವಂತಹ ಬದ್ಧತೆ ಇಲ್ದಿರುವಂತಹ ಕೆಲವು ಪಕ್ಷಗಳಲ್ಲಿ ಏನು ದೊಡ್ಡದು ಅಂತ ಈಗಾಗಲೇ ಅವರಿಗೆ ಮುದ್ರೆ ಕೊಟ್ಬಿಟ್ಟಿದ್ದಾರೆ. ನಾವೆಲ್ಲ ದೊಡ್ಡವರು ಅಂತ ಅಂದ್ಕೊಂಡಿದ್ದಾರೆ. 10 ವರ್ಷ 20 ವರ್ಷ ದೇಶದ ಚುಕ್ಕಾಣಿಯನ್ನು ಹಿಡಿದಂಥವರು. ಸೊ ಅನೇಕರು. ಸೊ ಅವರ ಮಧ್ಯೆ ಒಬ್ಬ ಪ್ರಾದೇಶಿಕ ಪಕ್ಷದ ಅಭ್ಯರ್ಥಿ ಏನು ಆಸೆಗಳನ್ನು ಇಟ್ಕೊಂಡಿದ್ದಾರೆ, ಅಂದರೆ ನಾನು ಏನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದನ್ನು ಹೇಳಿದ್ರಿ ನೀವು. ಬದ್ಧತೆ ಏನು, ನಿಮ್ಮ ಪಕ್ಷದ ಪ್ರಣಾಳಿಕೆ ಏನು ಹೇಳ್ತೀರಿ? ನಮ್ಮ ಪಕ್ಷ ಬದ್ಧತೆ ನಮ್ಮ ಅಧ್ಯಕ್ಷರು ಸಹ ಹೇಳಿದರು. 1967 ಇಸ್ವಿನಲ್ಲಿ ಏನು ನಮ್ಮ ಕನ್ನಡಿಗರಿಗೆ ಆಗಿದೆ ಅನ್ಯಾಯ, ಅದು ಮತ್ತೆ ಮುಂದಿನ ಒಂದು ಪೀಳಿಗೆಗೆ ಆಗಬಾರ್ದು. ಓಕೆ, ಆಯಿತಾ. ನಮ್ಮ ಗಡಿನಾಡು ಕಾಸರಗೋಡು ಆಗ್ಬೋದು, ಆಯಿತಾ. ನಮ್ಮ ತುಮಕೂರಿನ ತೊಗೊಂಡ್ರೆ ಸಹ ಒಂದು ಪಾವಡನು ಸಹ ಈ ರೀತಿ ಇವತ್ತು ಆ ಪರಿಸ್ಥಿತಿಯಲ್ಲಿ ಇದೆ. ಬೆಳಗಾವಿ ಇದೆ. ಮತ್ತು ಈ ಕಡೆ ಬಂದರೆ ಆಂಧ್ರ ಕಡೆ ಬಾರ್ಡರ್ ಇದೆ. ಎಲ್ಲ ಕಡೆ ಈ ರೀತಿ ಒಂದು ತೊಂದರೆ ಏನು ಅನುಭವಿಸ್ತಾ ಇದ್ದಾರೆ. ಅದು ಮುಂದಿನ ಜನಕ್ಕೆ ಆಗಬಾರ್ದು. ಈಗ ನಾವು ಎಚ್ಚೆತ್ಕೊಬೇಕು. ಈಗ ಏನು ಸಮಸ್ಯೆ ಗುರುತಿಡಿದಿದ್ದೀರಿ ಒಬ್ಬ ಅಭ್ಯರ್ಥಿಯಾಗಿ? ಈಗ ಗಡಿ ಸಮಸ್ಯೆಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಪ್ರತಿ ವರ್ಷ ಇದು ಮರುಕಳಿಸ್ತಾನೆ ಇರುತ್ತೆ, ರಿಪೀಟ್ ಆಗ್ತಾನೆ ಇರುತ್ತೆ. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ ಕಾರ್ಯಕರ್ತರ ಜೊತೆ ಮಾತಾಡ್ತಾ ಇದ್ದಾಗ, ಕನ್ನಡ ನಾಡಿನ ರಾಜ್ಯೋತ್ಸವವನ್ನು ನಾವು ನವೆಂಬರ್ 1ನೇ ತಾರೀಕು ಆಚರಣೆ ಮಾಡ್ತೀವಿ ಸರ್, ಪುರುಷೋತ್ತಮ್ ಸರ್. ಅದೇ ದಿನವನ್ನು ಮರಾಠಿಗರು MESನ ಪುಂಡರು ಏನು ಮಾಡ್ತಾರೆ, ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ. ಅಂದರೆ ಇದು ರಿಪೀಟೆಡ್ಲಿ ಪ್ರತಿ ವರ್ಷಕ್ಕೆ ನಾವು 1 ವರ್ಷಕ್ಕೆ ನಿಲ್ಲಿಸ್ತೀವಿ ಅಂದ್ರೆ ಆಗ್ತಾ ಇಲ್ಲ. ಇನ್ನೆಲ್ಲೋ ಬೆಳಗಾವಿನಲ್ಲಿ ಗಲಾಟೆ ಆಯಿತು ಅಂತಂದರೆ ಕರ್ನಾಟಕ ಸಾರಿಗೆ ಬಸ್ಗೆ ಕಲ್ಲು ಹೊಡಿತಾರೆ. ಇನ್ನೆಲ್ಲೋ ಆಂಧ್ರದಲ್ಲೂ ಅದಾಗುತ್ತೆ, ತಮಿಳ್ನಾಡಲ್ಲಿ ಅದು ರಿಪೀಟ್ ಆಗುತ್ತೆ, ಕೇರಳದಲ್ಲಾಗುತ್ತೆ. ಅಂದರೆ ನಾವೆಲ್ರಿಗೂ ಬೇಕು, ಕನ್ನಡಿಗರು ಎಲ್ರಿಗೂ ಬೇಕು. ಇಲ್ಲಿ ಆಶ್ರಯ ಕೊಟ್ಟಿರೋದು ಎಲ್ರಿಗೂ ಕೊಟ್ಟಿದ್ದೀವಿ. ಆದರೂ ನಾವು ಅವರ ನಾಡಿಗೆ ಹೋದರೆ, ಅವ್ರ ನೆಲಕ್ಕೆ ಹೋದರೆ ನಾವು ಅಲ್ಲಿ ಪರಕೀರಂತೆ ನಮ್ಮನ್ನು ನೋಡ್ತಾರೆ, ದುಷ್ಟರಂತೆ ನೋಡ್ತಾರೆ, ದುಶ್ಮನಿ ಬೆಳೆಸ್ಕೊಳ್ತಾರೆ. ಯಾಕೆ ಹೀಗೆ? ನಮಗೆ ಯಾಕೆ ಕನ್ನಡಿಗರಿಗೆ ಯಾಕೆ ಈ ಗದಾ ಪ್ರಹಾರ ಅಂತ? ನೋಡಿ, ನಮ್ಮ ಬೆಂಗಳೂರಿನಲ್ಲಿ ಇಡೀ ಪ್ರಪಂಚದಂತೆ ಎಲ್ಲ ಜನಗಳಿದ್ದಾರೆ. ನಮ್ಮ ಬೆಂಗಳೂರು ಎಲ್ಲನೂ ಪ್ರೀತಿಯಾಗಿ ಕರ್ಕೊಂಡಿದೆ. ಕನ್ನಡಿಗರು ವಿಶಾಲ ಹೃದಯದವರು ಎಲ್ಲರನ್ನೂ ಕೈ ಬಿಸಿ ಕರ್ಕೊಂಡಿದ್ದಾರೆ. ಆದ್ರೆ ನಮ್ಗೆ ಅದೇ ನಮ್ಗೆ ಶಾಪ ಆಗಿರೋದು ಅದೇನೆ ಅಂತ. ಈ ಥರ ಅನ್ಯಾಯ ಆಗ್ತಾ ಇದೆ. ಅದು ಮುಂದೆ ಆಗಬಾರ್ದು, ನಮ್ಮ ಮುಂದಿನ ಯುವ ಪೀಳಿಗೆಗೆ ಆಗಬಾರ್ದು. ಯಾಕೆಂದರೆ ಇವತ್ತಿನ ಒಂದು ಜನಗಳು ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ. ಇವತ್ತು ಮೆಕ್ಯಾನಿಕಲ್ ಲೈಫ್ ಆಗಿದ್ದರೆ ಬೆಳಿಗ್ಗೆ ಇದ್ದರೆ ಸಾಕು, ಅವರ ಒಂದು ಜೀವನಕ್ಕೋಸ್ಕರ ಏನು ಬೇಕೋ ಆ ರೀತಿ ಅವರು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಮಕ್ಕಳನ್ನ ಶಾಲೆ ಕಳಿಸೋದು, ಇಲ್ಲ ಆಫೀಸ್ಗೆ ಹೋಗೋದು, ಮತ್ತು ಅಲ್ಲಿಂದ ಬರೋದು, ತಿರ್ಗಾ ಊಟ ಮಾಡೋದು, ಸಂಜೆ ಒಂದು ಏನೋ ಒಂದು ಸ್ವಲ್ಪ ವಿರಾಮ, ಮತ್ತು 1-2 ಗಂಟೆ ಮಾಧ್ಯಮದಲ್ಲಿ ಅಥವಾ ಟಿ ವಿನಲ್ಲಿ ಏನೋ ಸ್ವಲ್ಪ ಅಥವಾ ಒಂದು ಎಂಟರ್ಟೈನ್ಮೆಂಟಲ್ಲಿ ಪಳಗೋದು, ಮತ್ತು 9 ಗಂಟೆ ಊಟ ಹಿಂಗೆ ಹೋಗ್ತದೆ. ಇದಕ್ಕೋಸ್ಕರ ಒಂದು ಸಂಘಟಿತ ಆಗ್ತಾ ಇಲ್ಲ. ಇವತ್ತು ಕನ್ನಡಕ್ಕೆ ಅನ್ಯಾಯ ಆಗ್ತಾಯಿದೆ. ಅದು ಮುಂದಿನ ಅದನ್ನು ಒಂದು ಅನ್ಯಾಯ ಆಗೋಕ್ಕೋಸ್ಕರ ಬಿಡಬಾರ್ದು. ನಮ್ಮ ಯುವಕರಿಗೆ ಪ್ರತಿಯೊಬ್ಬರಿಗೂ ಸಹ ಉದ್ಯೋಗ ಸಿಗಬೇಕು. ಇವತ್ತಿನ ದಿನ ಎಲ್ಲ ನಮ್ಮ ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರ್ಪೊರೇಷನು ಅಥವಾ ಫೈನಾನ್ಸ್ ಕಾರ್ಪೊರೇಷನಿಂದ ನಮ್ಮಲ್ಲೇ ತೊಗೊಂಡು, ನಮ್ಮಿಂದ ಭೂಮಿನೇ ಖರೀದಿ ಮಾಡ್ಕೊಂಡು, ನಮ್ಮ ಕರ್ನಾಟಕದಲ್ಲೇ ಲೈಸೆನ್ಸ್ ತೊಗೊಂಡು, ನಮ್ಮ ನೀರನ್ನು ಉಪಯೋಗಿಸ್ಕೊಂಡು, ಇನ್ನು 40% ನಮಗೆ ಉದ್ಯೋಗ ಕೊಡ್ತಾ ಇಲ್ಲ ಇಲ್ಲಿ. ಓಕೆ, ಅದಾಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ. ಅದನ್ನ ಹೆಂಗೆ ಸರ್? ಈಗ ನಿಮ್ಮ ಪಕ್ಷ ಯಾವ ರೀತಿಯಾಗಿ ಇದನ್ನೆಲ್ಲವನ್ನು ಕೂಡ ಎದುರಿಸೋದಕ್ಕೆ ಸಜ್ಜಾಗಿದೆ? ಅದಕ್ಕೋಸ್ಕರ ಈಗ ನಮ್ಮ ಕನ್ನಡ ಪಕ್ಷಕ್ಕೆ ಎಲ್ಲ ಯುವತಿಯರು ಬರಬೇಕು, ಬಂದು ಒಂದು ಸಂಘಟಿತರಾಗಬೇಕು. ಸಂಘಟಿತರಾಗಿ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು, ನಾವು ಹೋರಾಡಬೇಕು. ಇದು ಆವತ್ತಿನ ದಿನ ನಮ್ಮ ಹಿರಿಯರು ಇದು ಕಟ್ಟಿರೋ ಪಕ್ಷ ಇದನ್ನ. ಇದು ಪಕ್ಷ ಎಲ್ಲ ನಮ್ಮ ಪಕ್ಷದ ಜೊತೆಯಾಗಿ ಅವರ ಹೊಂದಾಣಿಕೆಯಿಂದ ನಾವು ನಮ್ಮ ಉದ್ಯೋಗವನ್ನು ನಾವು ತೊಗೊಬೇಕು. ಪ್ರತಿಯೊಬ್ಬ ಮನೆಯೂ ಸಹ ವಿದ್ಯಾವಂತ ಆಗಿದ್ದಾರೆ. ಪ್ರತಿಯೊಂದು ಮನೆಯೂ ಸಹ ವಿದ್ಯಾವಂತ ಆಗಬೇಕು. ಪ್ರತಿಯೊಂದು ಮನೆಯೂ ಸಹ ಶ್ರೀಮಂತ ಆದರೆ ನಮ್ಮ ಕನ್ನಡ ನಾಡು ಶ್ರೀಮಂತದ ರಾಜ್ಯ ಆಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಸಹ ಏನು ಗೊತ್ತಾ, ನಮ್ಮ ಕನ್ನಡ ಪಕ್ಷಕ್ಕೆ ಸಹಕರಿಸಬೇಕು. ನಾನು ಅದನ್ನು ಮುಂದೆ ಇದನ್ನು ಗೊತ್ತಾಗೋದಕ್ಕೋಸ್ಕರ ನಾನು ಇವತ್ತು ಪಾರ್ಲಿಮೆಂಟ್ ಲೋಕಸಭೆ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೀನಿ. ಎಲ್ಲ ಇವತ್ತಿನ ದಿನ ನಮ್ಮ ಕನ್ನಡ
ವೀಕ್ಷಕರಾಗಿ ನೋಡ್ತಾ ಇದ್ದೀರಾ. ನನ್ನ ಹಡಗು ಗುರುತು ನಂಬರ್ 7 ಡಾಕ್ಟರ್ HB ಮೇರಮಠ್. ಇದಕ್ಕೆ ನಿಮ್ಮ ಒಂದು ಮತವನ್ನು ನೀವು ಚಲಾಯಿಸಿ. ನಾನು ನಿಮ್ಮ ಹತ್ರ ಒಂದು ಭಿಕ್ಷೆ ಬಿಡುತ್ತಾ ಇದ್ದೀನಿ ಇವತ್ತಿನ. ಪ್ರಜೆಗಳೇ ಇವತ್ತು ಪ್ರಭುಗಳು. ನೀವು ನಮ್ಮನ್ನು ನಿರ್ಧಾರ ಮಾಡಿ ಇವತ್ತಿನ ನನ್ನನ್ನು ಮೇಗಡೆ ಎತ್ತಿನಿಗೆ ಶಕ್ತಿ ಕೊಟ್ಟರೆ ನಾನು ಮುಂದಿನ ಒಂದು ಹೋರಾಟವನ್ನು ಸಹ ನಾನು ಮಾಡ್ತೀನಿ. ಅದು ನನ್ನ ಪ್ರತಿಯೊಬ್ಬರಿಗೂ ಆದ ನಮ್ಮ ಕನ್ನಡಿಗರಿಗೂ ನಾನು ಕೇಳ್ಕೊತಿದ್ದೀನಿ. ನಾನು ನಮ್ಮ ಜಿಲ್ಲೆ ಒಂದಕ್ಕೆ ನಾನು ಹೋರಾಡ್ತಾ ಇಲ್ಲ. ನಾನು ನನ್ನ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಸಹ ಆಗ್ತಿರೋ ಒಂದು ತಾರತಮ್ಯವನ್ನು ನಾನು ಎತ್ತಿಡಬೇಕು. ಲೋಕಸಭೆಯಲ್ಲಿ ಹೊರಗೂ ಮತ್ತು ಒಳಗೂ ಸಹ ನಾನು ಹೋರಾಡಿ ಮಾಡಿ ಮುಂದಿನ ಒಂದು ನಮ್ಮ ಯುವ ಜನಕ್ಕೆ ಮತ್ತು ನಿರುದ್ಯೋಗ ಸಮಸ್ಯೆಗೆ ಅದು ಅನುಕೂಲ ಆಗಬೇಕು. ಹಾಗೂ ಮತ್ತು ನಮ್ಮ ಬೇಕಾದಂಥ ಮೂಲ ಸೌಲಭ್ಯಗಳಿದೆ, ಆ ಸೌಲಭ್ಯಗಳು ಕರೆಕ್ಟಾಗಿ ಸಿಗಬೇಕು. ಒಂದು ಏನು ಬೇಕೋ ಉಚಿತವಾಗಿ ಸಿಗಬೇಕು. ಸೊ ಎಲ್ಲ ಇವತ್ತಿನ ದಿನ ಪ್ರತಿಯೊಂದು ಮನುಷ್ಯನ ಸಹ ಇವತ್ತಿನ ದಿನ ತೆರಿಗೆಯನ್ನು ಕಟ್ತಾ ಇದ್ದೀವಿ. ನಾವು ಹೇಳ್ತೀವಿ ನಿಮ್ಮ ಪ್ರಕಾರ ಸರ್ ಎಲ್ಲ ಉಚಿತ ಬದಲು ಏನು ಸಿಗಬೇಕು ಅದು ಸಿಗಬೇಕು ಅಂತ ಹೇಳ್ತೀವಿ. ನಿಮ್ಮ ಪ್ರಕಾರ ಹೇಗೆ? ಈಗಾಗಲೇ ಈಗ ಬಂದಿರುವಂಥ ಸರ್ಕಾರ ನಮ್ಗೆ ಈಗಾಗಲೇ ಸಾಕಷ್ಟು ಉಚಿತ ಘೋಷಣೆಗಳನ್ನು ಮಾಡ್ತಾ ಇದೆ. ಕೆಲವ್ರಿಗೆ ಅದಕ್ಕೆ ಪರ ಇದೆ, ಕೆಲವರು ವಿರೋಧ ಇದೆ. ತಾವೇನು ಹೇಳ್ತೀರಿ? ಎಲ್ಲವೂ ಉಚಿತ ಸಿಗಬೇಕಾದ್ರೆ ನಿರ್ದಿಷ್ಟವಾಗಿರುವಂಥ ವಿಚಾರಗಳು ಮಾತ್ರ ಈಗ ನಿರ್ದಿಷ್ಟ ಆಗಿರೋ ಸಿಕ್ಕಿರೋದು ಒಳ್ಳೆಯದೇ. ಯಾಕೆಂತಂದರೆ ಈ ತಿಂಗಳಿಗೆ ಬಸ್ಸು ಫ್ರೀ ಕೊಟ್ಟಿದ್ದಾರೆ. ಎಷ್ಟು ಜನ ನೋಡ್ತೀವಿ ಈ ಇರುವರು ಅವರು ಬಸ್ ಹತ್ತದೇ ಇಲ್ಲ, ಅವ್ರ ವೆಹಿಕಲಲ್ಲಿ ಓಡಾಡ್ತಾರೆ. ಹಿಂದಿನ ಸಿಕ್ಕಿದ್ದಾರೆ, ಅದು ಒಳ್ಳೆಯದು. ಅದನ್ನೆಲ್ಲ ಉಪಯೋಗಿಸ್ಕೊಂಡಂತ ಅವರು ಒಂದು ತನ್ನ ಕಾಲ್ಮೆ ಶ್ರೀಮಂತಿಗೆ ಹಾಕ್ಕೊಂಡು ಅವ್ರು ಇನ್ನೂ ಹೆಚ್ಚಿನ ಆದಂಥ ಅಭಿವೃದ್ಧಿ ಹೊಂದಲಿ. ಅದು ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಬಾರ್ದು ನಾನು ಹೇಳ್ತೀನಿ. ಓಕೆ, ಎಸ್. ಕಾರ್ಯಾಧ್ಯಕ್ಷರು ವಿಜಯ್ ಸೂರ್ಯ ಅವ್ರನ್ನ ಮಾತನಾಡಿಸ್ತೀನಿ. ವಿಜಯ್ ಸೂರ್ಯ ಅವರೇ, ಕನ್ನಡ ಪಕ್ಷ ಪ್ರಾದೇಶಿಕ ಪಕ್ಷ, ಸೊ ಇದನ್ನು ಒಂದು ರೀತಿಯಾಗಿ ಮನೆ ಮನೆಗೂ ತಲುಪಿಸುವಲ್ಲಿ ಕನ್ನಡ ಪಕ್ಷ ಎಷ್ಟು ನಿರ್ಧರಿತವಾಗಿದೆ, ಬದ್ಧತೆಯನ್ನು ಹೊಂದಿದೆ. ಈಗ ನಿಮ್ಮದ್ದೇ ಆದಂತಹ ಒಂದು ಕಾರ್ಯಕರ್ತರ ಪಡೆ ಇದೆ, ಒಂದು ದೊಡ್ಡ ಸಮೂಹ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಿ? ಯಾರು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿದ್ದಾರೋ, ಯಾರು ಕನ್ನಡಿಗರಾಗಿಯೂ ಕೂಡ ಕನ್ನಡದ ಬಗ್ಗೆ ಒಂದು ಅಷ್ಟೊಂದು ಆತ್ಮಾಭಿಮಾನ ಇಲ್ಲದೇನೆ ವರ್ತಿಸ್ತಾ ಇದ್ದಾರೋ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಖಂಡಿತ ಸರ್. ಇವಾಗ ನಾನು ಹೇಳಲಿಕ್ಕೆ ಬಯಸುವಂಥ ಒಂದು ವಿಚಾರ ಅಂತಂದರೆ, ಮುಖ್ಯವಾಗಿ ನಮ್ಮ ಯುವ ಜನತೆ ಏನಿದ್ದಾರೆ ಅವರಿಗೆ ಕನ್ನಡದ ಅರಿವೇ ಇಲ್ಲ, ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಏನಕ್ಕೆ ಹೇಳಲಿಕ್ಕೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋವಂಥದ್ದಲ್ಲ ಇದು. ಏನಕ್ಕೆ ಹೇಳಲಿಕ್ಕೆ ಬರ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರೇ ಕನ್ನಡದ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತಿಲ್ಲ. ಕನ್ನಡ ಅಂದ್ರೆ ಏನು? ಇಂಗ್ಲಿಷ್ ಮೀಡಿಯಂ. ಯಾಕೆ ಕರ್ನಾಟಕದಲ್ಲಿ ಎಷ್ಟೋ ಮಾದರಿ ಶಾಲೆಗಳಿದಾವೆ. ಮುರಾರ್ಜಿ ದೇಸಾಯಿ. ಅಪ್ಪ ಅಮ್ಮ ಹೊರಟೋಗಿದೆ, ಈಗಾಗಲೇ ಮಮ್ಮಿ ಡ್ಯಾಡಿ ಬಂದ್ಬಿಟ್ಟಿದೆ ಅಲ್ವಾ? ಮಮ್ಮಿ ಅಂದ್ರೆ ಏನ್ ಸರ್? ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದು ಬೇಕಾ ನಮಗೆ? ಅಲ್ವಾ? ಸೊ ಮಮ್ಮಿನ ನಾವು ಒಂದು ಎಣನ ಇಟ್ಕೊಂಡು ನಾವು ಅಮ್ಮನ್ನ ಒಂದು ಎಣದ ಸಮಾನವಾಗಿ ಕರೆಯೋದು ತಪ್ಪು ಅಂತ ಅನ್ಸುತ್ತೆ. ಈ ಜನ್ಮದಾತೆ. ಇವಾಗ ನಾವು ಒಂದು ಭೂಮಿಗಾಗಿರ್ಬೋದು, ಪ್ರಕೃತಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ತಾಯಿ ಸ್ಥಾನ ಏನು ಕೊಡ್ತೀವಿ ಅಂದ್ರೆ ತಾಯಿಗಿರುವಂತ ಮಹತ್ವ ಅದು. ತಾಯಿಗಿರುವಂತ ಮಹತ್ವ ಇದು. ಸೊ ನಾನು ನಮ್ಮ ಒಂದು ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮೊದಲು ಕನ್ನಡಕ್ಕೆ ಗೌರವಿಸಿ. ತಾಯಿ, ಯಾಕಂದ್ರೆ ಮನೆ ಭಾಷೆ ಅದು. ಆಯ್ತಾ? ಕನ್ನಡ ಅನ್ನೋದು ಮನೆ ಭಾಷೆ. ನಾವು ಅದಕ್ಕೆ ಗೌರವ ಕೊಡಲಿಲ್ಲ ಅಂದಾಗ ನಮಗೆ ಇನ್ಯಾರೂ ಗೌರವ ಕೊಡಲ್ಲ. ಉದಾಹರಣೆ ಇದೆ ಸರ್. ಯಾವುದೇ ಒಂದು ಬ್ಯಾಂಕಿಗೆ ಹೋಗಿ ನೀವು ನಿಮ್ ಕನ್ನಡ ಮಾತಾಡೋರು ಎಷ್ಟು ಜನ ಸಿಗಬಹುದು? ಇತ್ತೀಚಿನ ಬದಲಾವಣೆ ಆಗ್ಬಿಟ್ಟಿದೆ. ಇಡೀ ಬ್ಯಾಂಕ್ ಹೋಗೋದ್ರೆ ಕಂಪ್ಲೀಟ್ ಆಗಿ ಜಗಳಗಳು ಸ್ಟಾರ್ಟ್ ಆಗ್ತಿದ್ದಾವೆ. ನಾವುಗಳು ಹೋರಾಟಗಳು ಮಾಡ್ತಿದ್ದಾವೆ ವಿಚಾರದ ಬಗ್ಗೆ. ಇಲ್ಲಿ ನಾವು ಒಂದು ಬ್ಯಾಂಕಿನಲ್ಲಿ ಒಂದು ಕನ್ನಡದಲ್ಲಿ ಒಂದು ಕನ್ನಡ ಲಿಖಿತದಲ್ಲಿ ನಾವು ಬರ್ಕೊಂಡು ಒಂದು ಚೆಕ್ ನಾವು ಸಬ್ಮಿಟ್ ಮಾಡಿದಾಗ ಅವ್ರಿಗೆ ನಿರಾಕರಿಸ್ತಾರೆ ಅದನ್ನ, ಇದು ನಡೆಯೋದಿಲ್ಲ ಅಂತ. ನಾವು ಹೋರಾಟಕ್ಕೆ ನಿಲ್ತೀವಲ್ಲಿ, ನಿಂತಾಗ ನಮ್ಮ ಸುತ್ತ ಕನ್ನಡಿಗರೇ ಇರ್ತಾರೆ, ಬಟ್ ಯಾರೋ ನಮ್ಮ ಸಪೋರ್ಟಿಗೆ ಬರಲ್ಲ. ಎಂತ ದುರಂತ ಸರ್ ಇದು? ನಮ್ಮ ರಾಜ್ಯದ ದುರಂತ ಅಲ್ವಾ? ಸೊ ಈ ವಿಚಾರನ ನಾವು ತಗೊಂಡಾಗ ಮುಖ್ಯವಾಗಿ ಈಗ ಬೆಳಿತಿರ್ತಕ್ಕಂಥ ಚಿಗುರುಗಳು ಅಂತಾನೆ ಹೇಳ್ಬೋದು ಯುವ ಜನತೆ, ಅವ್ರಿಗೆ ಮೊದಲು ಕನ್ನಡದ ಅರಿವನ್ನು ಮೂಡಿಸ್ಬೇಕು ಅನ್ನೋದು ನನ್ನ ಒಂದು ವಿಚಾರ. ಫಾರ್ ಎಕ್ಸಾಂಪಲ್, ಪಕ್ಕದಲ್ಲಿ ಇರ್ತಕ್ಕಂಥ ತಮಿಳುನಾಡು ತಗೊಳ್ಳಿ. ಒಂದು ಮಾತಿಗೆ ಒಂದು ಚಿಕ್ಕ ಹುಡುಗನ್ನ ಮಾತಾಡಿಸಿದ್ರು ಏನು ಅಂತ ನಾವು ಏನಪ್ಪ ಇಂಥ ಎನ್ನ ಅಂತಾನೆ ಕೇಳ್ತಾನೆ, ಅಂದ್ರೆ ಅವ್ರ ಭಾಷೆಯಲ್ಲೇ ಪ್ರತಿಕ್ರಿಯೆ ಮಾಡ್ತಾನೆ. ಸೊ ನಮ್ಮ ಹುಡುಗರು ಇಂಗ್ಲಿಷ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ದಿನಗಳಿಂದ ಮಾತನ್ನ ಹೇಳ್ತಾ ಇದ್ರು, ಆ ಕಡೆ ಎನ್ನಡ ಈ ಕಡೆ ಎಕ್ಕಡ ಮಧ್ಯ ಕನ್ನಡ ಸಿಕ್ಕೊಂಡು ಪರದಾಡ್ತಾ ಇದೆ, ಹಾಗಾಗಿದೆ ಅಂತ ವಿಚಾರ. ಸೊ ಹಾಗಾಗಿ ನಾವು ಕನ್ನಡನ, ಈಗ ನಾನು ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬೆಂಗಳೂರು ನಗರ ಗೌರವ ಸಂಚಾಲಕನಾಗಿ ಕೆಲಸ ಮಾಡಿದಂಥ ಒಂದು ವ್ಯಕ್ತಿ. ಸೊ ಪ್ರತಿಯೊಂದು ಜಿಲ್ಲೆ, ನಮ್ಮ ಸುತ್ತಮುತ್ತ ಜಿಲ್ಲೆಗಳನ್ನೆಲ್ಲ ನಾವು ಕರ್ನಾಟಕ ಯಾತ್ರೆ ಅಂತ ಮಾಡಿ ಪ್ರತಿಯೊಂದು ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನೂ ಸಹ ನಾವು ತಾಲೂಕು ಮಟ್ಟದಲ್ಲೂ ಮುಟ್ಟಿದವು. ಸೊ ಏನ್ ಸಾಧ್ಯನೋ ನಮ್ಮ ಕೈಯಲ್ಲ, ನನ್ನ ಶಕ್ತಿ ಅನುಸಾರ ನನ್ನ ಒಂದು ತಂಡನ ಇಟ್ಕೊಂಡು, ಅವಾಗ ಮಾಯಣ್ಣ ಅವ್ರ ಅಧ್ಯಕ್ಷರಾಗಿದ್ರು. ಸೊ ತುಂಬಾ ಚೆನ್ನಾಗಿ ನಡೀತು ಕನ್ನಡದ ಒಂದು ಆಚಾರ ವಿಚಾರಗಳು. ನಾವು ನಮ್ಮ ಒಂದು ಸಿದ್ಧಾಂತ ಏನಿತ್ತು ಅಂದ್ರೆ, ಕನ್ನಡ ವರ್ಷಕ್ಕೆ ಒಂದು ಸರಿ ಸೀಮಿತ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ಕನ್ನಡ ಇರಬೇಕು. ಖಂಡಿತ ಅದಾಗಬೇಕು. ಮನೆಯ ದೇವರಿಗೆ ಡೈಲಿ ಯಾವ ರೀತಿ ದೀಪ ಹಚ್ಚಿ ಕಡ್ಡಿ ಹಚ್ತೀವೋ ಆ ರೀತಿ ಕನ್ನಡಾಂಬೆಗೆ ನಾವು ದಿನನಿತ್ಯ ಒಂದು ಹೂವ ಇಡಬೇಕು. ನಾವು ಪ್ರತಿನಿತ್ಯ ಕನ್ನಡ ಬೆಳಗಬೇಕು. ಇದೊಂದು ಸಿದ್ಧಾಂತನ ನಾವು ರೂಢಿಸ್ಕೊಂಡು ಒಂದು ಮಟ್ಟಕ್ಕೆ ಅದು ಟರ್ನ್ ಆಯ್ತು. ಸೊ ಹಂತವಾಗಿ ಮತ್ತೆ ಹಾಗೇ ಮರ್ತೋಯ್ತು. ಯಾಕಂದ್ರೆ ಇದು ಒಂದು ತಂಡದಿಂದ ಆಗುವಂತ ಕೆಲಸ ಅಲ್ಲ ಸರ್. ಕನ್ನಡ ಪಕ್ಷ
ಈಗ ನಮ್ಮ ಪುರುಷೋತ್ತಮ್ ಸಾಹೇಬರು ಏನಿದ್ದಾರೆ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಅವ್ರು ಹೇಳೋ ಪ್ರಕಾರ 1962ರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದೆ. ಸೊ ಆಗ್ಲೂ ಒಂದಷ್ಟು ಸೀಟ್ಗಳನ್ನ ಗೆದ್ದಿತ್ತು. ಸೊ ಈಗ ಯಾಕಿಲ್ಲ? ಅದಿದ್ದಿದ್ರೆ ಇವತ್ತಿನ ದಿವಸ ನಮ್ಮ ಒಂದು ಪಕ್ಷ ಯಾವ ಮಟ್ಟಕ್ಕೆ ಇರ್ತಿತ್ತು. ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಇವತ್ತು ಸರ್, ನಾನು ನನ್ನ ತಾಯಿ ತಂದೆಗೆ ಮನೆಯಲ್ಲಿ ಬೆಲೆ ಕೊಡ್ಲಿಲ್ಲ ಅಂದರೆ ಬೇರೆ ಯಾರು ಕೊಡ್ತಾರೆ ಬೆಲೆ? ನನ್ನ ಮನೆಗೆ ನಾನು ಬೆಲೆ ಕೊಡಬೇಕು. ಫಸ್ಟ್ ವಿಚಾರ ಮೊದಲು ಅಲ್ವಾ? ನನ್ನ ಒಡ ಹೊಟ್ಟೆ ತಮ್ಮನ ಕಂಡ್ರೆ ನನಗಾಗಲ್ಲ. ಅಕ್ಕನ ಮದುವೆ ಮಾಡ್ಬೇಕಾದ್ರೆ ನನಗೆ ಹೊಟ್ಟೆ ಕಿಚ್ಚು. ನನ್ನ ಮನೆಯವ್ರಿಗೆ ನಾವೇನು ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದಾಗ ಏನು ಯೂಸ್ ಬಂತು? ದೇಶ ಹೆಂಗ್ ಉದ್ಧಾರ ಆಗುತ್ತೆ? ನಮ್ಮ ದೇಶದ ಬಗ್ಗೆ ಹೋಗೋದು ಬೇಡ, ನಮ್ಮ ರಾಜ್ಯ ಹೇಗೆ ಉದ್ಧಾರ ಆಗುತ್ತೆ? ನನ್ನ ಮನೇನ ನಾವು ಉದ್ಧಾರ ಮಾಡ್ಕೊಳಕ್ ರೆಡಿ ಇಲ್ಲ. ಸೊ ಇದು ಮಾರ್ಪಾಡಾಗಬೇಕು ಮೊದಲು ನಮ್ಮ ಒಂದು ಜನಗಳಲ್ಲಿ, ಯುವ ಪೀಳಿಗೆಯಲ್ಲಿ ಮಾರ್ಪಾಡಾಗಬೇಕಾದ ಮುಖ್ಯವಾದ ವಿಚಾರ ಕನ್ನಡ ನಂದು. ಇಲ್ಲಿ ಇಟ್ಕೋಬೇಕು, ಕನ್ನಡ ನಂದು. ನೀನು ಕ್ವಶನ್ ಮಾಡು, ಧ್ವನಿ ಎತ್ತೋದ್ರಲ್ಲಿ ಅಭ್ಯಂತರ ಇಲ್ಲ. ಒಂದು ಪಾನಿಪುರಿ ಒಬ್ಬ ಅಂಗಡಿಯವನು ಹೋದ್ರು ನಾವೇ ಕಿತ್ನಾ ಭಯ್ಯ ಏಕ್ ಪ್ಲೇಟ್, ಎಲ್ಲ ಭಾಷೆ ಕಲೀಲಿ, ತಪ್ಪಲ್ಲ. ತಾಯಿ ನಮರಿಯೋದು ತಪ್ಪಲ್ವಾ? ಅಲ್ಲ, ನೀವು ಹೇಳಿದಂದು ನನಗೆ ಎಕ್ಸಾಂಪಲ್ ನಿಜಕ್ಕೆ ನೆನಪಾಯಿತು. ಕರ್ನಾಟಕದಲ್ಲಿ ಅಂತ ಎಕ್ಸಾಂಪಲ್ಗಳು ಸಾಕಷ್ಟು ನೋಡ್ಬೋದು. ಯಾಕೆಂದ್ರೆ ಆತ ಬದುಕಿಗೋಸ್ಕರ ಬೇರೆ ಕಡೆಯಿಂದ ಬಂದು ಇಲ್ಲಿ ಬದುಕನ್ನ ನೆಲೆಯನ್ನ ಕಂಡುಕೊಂಡಿರ್ತಾನೆ. ಫುಟ್ಪಾತ್ನಲ್ಲಿ ಒಂದು ಅಂಗಡಿ ಇಟ್ಕೊಂಡಿರ್ತಾನೆ. ಅದನ್ನು ಹೋಗಿ ನಾವು ಅವನ ಭಾಷೆಯಲ್ಲಿ ಅವನನ್ನ ಸ್ವಾಗತಿಸ್ತೀವಿ. ಅದನ್ನು ಬಿಡಬೇಕು. ಖಂಡಿತ ನಮ್ಮ ಸ್ವಾಭಿಮಾನಕ್ಕೆ ತಕ್ಕನ ಹಾಗೆ ನಾವು ಬದುಕಬೇಕು ಅಂತ. ಪಾಪ ಅವನು ಉದ್ಯೋಗಕ್ಕೋಸ್ಕರ ಬಂದಿದ್ದಾನೆ, ಅವನದೇನು ತಪ್ಪಿಲ್ಲ, ಖಂಡಿತವಾದ ತಪ್ಪಿಲ್ಲ. ಬಟ್ ನಮ್ಮ ತನನ ಅವನಿಗೆ ಕಲಿಸ್ಕೊಡ್ಬೇಕಾ, ಅವನ ತನ ಇನ್ನಷ್ಟು ನಾವು ಕಲಿಬೇಕಾ? ನೋಡಿ ಹೆಂಗಿದೆ ಇದು ಕ್ವಶನ್ ಅಲ್ವಾ? ಹೌದು, ಪ್ರಶ್ನೆ. ಅಲ್ಲ, ಹಾಗಾಗಿ ಇಲ್ಲಿ ಕನ್ನಡಿಗರು ಇದನ್ನ ಪ್ರಶ್ನೆ ಮಾಡ್ಕೊಳ್ಳೋದು, ನಮ್ಮಲ್ಲಿ ನಾವು ಮಾರ್ಪಾಡು ತಂದುಕೊಂಡಾಗ, ನನ್ನ ರಕ್ತ ಯಾವುದು ಅಂತ ತನಗೆ ತಿಳಿದಾಗ ಮಾತ್ರನೇ ಕನ್ನಡದ ಅಭಿವೃದ್ಧಿ ಆಗತ್ತೆ, ಕನ್ನಡ ರಾಜ್ಯ ಬೆಳಕಿಗೆ ಬರ್ತದೆ. ಇವತ್ತಿನ ಇತಿಹಾಸ ಕನ್ನಡ ಇವಾಗ ಶ್ರೀರಾಮಚಂದ್ರನ ತಗೊಂಡ್ರು, ಫಾರ್ ಎಕ್ಸಾಂಪಲ್ ಆಗಿ ತಗೊಂಡ್ರು ಸಹ 7,500 ವರ್ಷದ ಇತಿಹಾಸ ಇದೆ ಕರ್ನಾಟಕಕ್ಕೆ. ಹೌದಾ? ಆಂಜನೇಯ ಸ್ವಾಮಿ ರಾಮನ ಹುಡ್ಕೊಂಡೋಗಿಲ್ಲ, ರಾಮನೇ ಆಂಜನೇಯ ಸ್ವಾಮಿ ಹುಡ್ಕೊಂಡ್ ಬಂದ್ರು. ಕಿಷ್ಕಿಂದ ಇರೋದಿಲ್ಲಿ. ಹೌದಲ್ವಾ ಸರ್? ಇತಿಹಾಸ ನೋಡಿ, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ, ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಬಂದಿರುವಂತದ್ದು. ದಕ್ಷಿಣ ಭಾರತ ಯಾವತ್ತೂ ಉತ್ತರ ಭಾರತಕ್ಕೆ ಹೋಗಿಲ್ಲ. ಇವತ್ತು ಶ್ರೀಮಂತ ದೇಶ, ಶ್ರೀಮಂತ ರಾಜ್ಯಗಳು ಅಂತ ಅನ್ನಿಸ್ಕೊಂಡೋದ್ರೆ ದಕ್ಷಿಣ ಕರ್ನಾಟಕನೇ. ಒಪ್ಕೋಬೋದಾ? ಸೊ ಇಲ್ಲಿ ಏನಿಲ್ಲ ಸರ್. ಇಡೀ ಪ್ರಪಂಚದ ಬಾಯಿನಲ್ಲಿ ಇರುವಂತ ಒಂದೇ ಹೆಸರು ಬೆಂಗಳೂರು, ನಮ್ಮ ಇದೆ ಸರ್. ಪ್ರಪಂಚದಾದ್ಯಂತ ಯಾವ ಮೂಲೆಯಲ್ಲಿ ಕೇಳಿದ್ರು ಬೆಂಗಳೂರು ಹೆಸರುವಾಸಿ. ಹೇಗೆ? ನಮಗೆ ಗೊತ್ತಿಲ್ಲ ಅದ್ರ ವ್ಯಾಲ್ಯೂ. ಅಲ್ಲೇ ಕೂತಿದ್ದೀವಿ, ಅಲ್ಲೇ ತಿಂತೀವಿ, ಅಲ್ಲೇ ಉಣ್ತೀವಿ, ಅಲ್ಲೇ ಮಲ್ತೀವಿ, ಅದ್ರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲಲ್ಲ. ಸೊ ನಾನು ಹೇಳಿ ಕೊನೆಯ ವಿಚಾರ ಏನ್ ಹೇಳ್ತೀನಿ ಅಂದ್ರೆ, ಪ್ರಾದೇಶಿಕ ಪಕ್ಷಗಳನ್ನ ಬೆಳೆಸಿ. ಕೆಲವೊಂದು ಪ್ರಾದೇಶಿಕ ಪಕ್ಷಗಳು ಅಂತ ಹೇಳ್ಕೊಂಡು ಬಂದು ಇವತ್ತು ಬೇರೆ ಕಡೆ ಸೇರ್ಪಡೆ ಆಗಿ ಹೋಗಿದ್ದಾರೆ. ಹೆಸರು ನಾನು ಮೆನ್ಷನ್ ಮಾಡ್ಲಿಕ್ಕೆ ಹೋಗಲ್ಲ, ಅದು ಬೇಡ. ಸೊ ಧೈರ್ಯವಾಗಿ ಹೇಳಬಹುದು, ಎಲ್ಲ ಪಕ್ಷಗಳು ಒಂದು ಟೈ ಅಪ್ ಆಗಿ ಹೋಗಿದ್ದಾರೆ ಅವರು. ಸೊ ಎಸ್, ಏನ್ ತೊಂದರೆ ಇಲ್ಲ ಅದನ್ನ ಹೇಳೋದು ಅಲ್ವಾ? ಸೊ ಪ್ರಾದೇಶಿಕ ಪಕ್ಷ ಅಂತ ಏನಿದೆ, ಪ್ರಾದೇಶಿಕ ಪಕ್ಷ ಅದರಲ್ಲೂ ಇವತ್ತು ನಮ್ಮ ಪ್ರತಿಯೊಂದು ನಮ್ಮ ಕನ್ನಡಿಗರ ಮನೆಯಲ್ಲೂ ಹಳದಿ ಕೆಂಪು ಕಂಪಲ್ಸರಿ ಅಲ್ವಾ? ಹಳದಿ ಕೆಂಪು ಇಲ್ದಿರ ನಮ್ಮ ಜೀವನನೇ ನಡೆಯಲ್ಲ ಕರ್ನಾಟಕದಲ್ಲಿ. ಸೊ ಕರ್ನಾಟಕದ ಅಂತಲ್ಲ, ಓಲ್ ನಮ್ಮ ಒಂದು ರಾಷ್ಟ್ರದಲ್ಲೇ ತಗೊಂಡ್ರು ಸಹ ಹಳದಿ ಕೆಂಪು ಯೂಸ್ ಮಾಡಿದ್ರೆ ದೇವ್ರ ಸಹ ಪೂಜೆ ಮಾಡ್ಲಿಕ್ಕೆ ಆಗಲ್ಲ. ಹೆಣ್ಮಕ್ಳಿಗೆ ಒಂದು ಬಾಗಿನ ಕೊಡ್ಬೇಕಾದ್ರೆ ಅರ್ಶನ ಕುಂಕುಮ ಇಲ್ದಿರ ನಡೆಯೋದಿಲ್ಲ. ಸೊ ಅಂತ ಒಂದು ಪಕ್ಷ ಸರ್. ಇವತ್ತೊಂದು ದಿವಸ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದೇವೆ ಅಂದ್ರೆ ಆ ಕನ್ನಡ ಬಾವುಟ ಇಲ್ದಂಗೆ ರಾಜ್ಯೋತ್ಸವ ನಡೆಯೋದೇ ಇಲ್ಲ. ಸೊ ಇವತ್ತೊಂದು ದಿವಸ ಗಲ್ಲಿಯಲ್ಲೂ ಕನ್ನಡ ರಾಜ್ಯೋತ್ಸವ ನಡೆಸ್ತಾ ಇದಾರೆ. ಬಟ್ ಆ ಬಾವುಟನ ಸ್ಥಾಪನೆ ಮಾಡಿದವ್ರು ಯಾರು ಅನ್ನೋದು ಇದುವರೆಗೂ ಯಾರಿಗೂ ಅರಿವಿಲ್ಲ, ತಿಳ್ಕೊಳೋ ಪ್ರಯತ್ನನೂ ಮಾಡ್ತಿಲ್ಲ. ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನ ತಿಳ್ಕೊಳಕ್ಕೆ ನಿಲ್ಲುವಂತಂದು ತಾಳ್ಮೆನೂ ಯಾರಿಗೂ ಇಲ್ಲ ಸರ್. ಸೊ ಈಗ ನಾವು ಮಾಡ್ಬೇಕಾದ ವಿಚಾರ ಮುಖ್ಯವಾಗಿ ಒಂದೇ, ಈಗಿನ ಪೀಳಿಗೆ ಏನಿದೆ, ಇವಾಗ ಏನ್ PUC ಇಂದ ಓಡ್ತಿದ್ದಾರೆ ಮಕ್ಕಳುಗಳು, SSLC PUC ಇಂದ ಓಡ್ತಿದ್ದಾರೆ ಮಕ್ಕಳಿಗೆ, ಅವರಲ್ಲಿ ಕನ್ನಡದ ಬೀಜ ಬಿತ್ತಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಸರ್. ಅವರಲ್ಲಿ ಕನ್ನಡದ ಬೀಜ ಬಿತ್ತಬೇಕು. ಆ ಕನ್ನಡ ಬೀಜ ಬೇರೂರಿ ಮರವಾದಾಗ ಮಾತ್ರ ಸಮೃದ್ಧಿ ಆಗುತ್ತೆ ಸರ್ ಕನ್ನಡ. ಇಲ್ಲಾಂದ್ರೆ ಕನ್ನಡ ಉಳಿಸಿಕ್ ತುಂಬಾ ಕಷ್ಟ ಆಗುತ್ತೆ ಸರ್. ಇಂಥ ವ್ಯಥೆಯ ವಿಚಾರ ಇದು ಅನ್ನುವಂಥದ್ದನ್ನು ಕೂಡ ಕನ್ನಡಿಗರಾದಂಥ ನಾವೆಲ್ಲರೂ ಮನಗಾಣಬೇಕು. ಸೊ ಒಂದು ಕಡೆ ಕನ್ನಡವನ್ನು ಉಳಿಸುವಂತಹ ಪ್ರಯತ್ನ, ಕನ್ನಡತನವನ್ನು ಬೆಳೆಸುವಂತಹ ಪ್ರಯತ್ನ ಈ ಕ್ಷಣದಿಂದ ಆರಂಭ ಆದರೂ ಕೂಡ ಒಂದು ಸಮಾಧಾನ, ಎಲ್ಲೋ ಒಂದು ದಿನ ನಾವು ಗುರಿಯನ್ನು ಮುಟ್ತೀವಿ ಅಂತ. ನಾನು ಮತ್ತೆ ಪುರುಷೋತ್ತಮ ಅವ್ರನ್ನ ಮಾತಾಡಿಸ್ತೀನಿ, ರಾಜ್ಯಾಧ್ಯಕ್ಷರನ್ನ. ಸರ್, ಈಗ ಪ್ರಾದೇಶಿಕತೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಟೊಂಕ ಕಟ್ಟಿ ನಿಂತಹ ಒಂದು ನಿಮ್ಮ ಸಿದ್ಧಾಂತಕ್ಕೆ, ಪಕ್ಷದ ಸಿದ್ಧಾಂತಕ್ಕೆ ಇದೀಗ ಅಭ್ಯರ್ಥಿಗಳು ಕೂಡ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ನಾವು ಖಂಡಿತವಾಗಿಯೂ ಕನ್ನಡವನ್ನು ಕಟ್ತೀವಿ, ಪ್ರಾದೇಶಿಕ ಪಕ್ಷವನ್ನು ಬೆಳೆಸ್ತೀವಿ, ಕನ್ನಡಿಗರೂ ಅರ್ಥ ಮಾಡಿಕೊಳ್ಬೇಕು, ಕನ್ನಡೇತರರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ನೆಲ, ಜಲ, ಭಾಷೆ, ಇಲ್ಲಿನ ಸೌಲಭ್ಯಗಳನ್ನು ಬಳಸ್ಕೊಳ್ತಾ ಇರೋರು ಕೂಡ ಇದನ್ನು ಬೆಂಬಲಿಸಬೇಕು ಅನ್ನುವಂಥದ್ದು. ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಅಭ್ಯರ್ಥಿ ಬಗ್ಗೆ ಮತ್ತು ಈ ವಿಚಾರದ ಬಗ್ಗೆ, ಅಂದರೆ ರಾಜಕೀಯ ದೃಷ್ಟಿಕೋನದ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇವತ್ತು ರಾಜಕೀಯವಾಗಿ ನಾವು ಇವತ್ತು ಯೋಚನೆ ಮಾಡಿದಾಗ ಅಖಿಲ ಭಾರತ ಮಟ್ಟದ ರಾಜಕೀಯ ಪಕ್ಷಗಳು ಹಳ್ಳ ಹಿಡಿದೋಗ್ಬಿಟ್ಟಿದೆ.
ಇವತ್ತು ಅವರಿಗೆ ಕೇವಲ ಗೆಲ್ಲಬೇಕು. ನಮ್ಮ ಮತ ಬೇಕು. ಹ್ಮ್ ಹ್ಮ್. ಆ ಮತ ಬೇಟೆಗಾಗಿ ಯಾವ ಮಟ್ಟಕ್ಕೆ ಬೇಕಾಗಿದ್ದರೂ ಹೋಗುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಬಿಟ್ಟು ಏನ್ ಮಾಡಿ ಆದ್ರೂ ಗೆಲ್ಲಬೇಕು. ಇವತ್ತು ಶ್ರೀರಾಮುಲು ಇಲ್ಲಿದ್ದರೆ ಕೆಟ್ಟವನು, ಇಲ್ಲಿ ಬಂದರೆ ಒಳ್ಳೆಯವನು. ಎಷ್ಟು ನಾಜೂಕಾಗಿ ರಾಜಕೀಯವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತಂದರೆ, ಯಾವ ಒಬ್ಬ ದೊಡ್ಡ ಕ್ರಿಮಿನಲ್ಲು, ಯಾವ ವ್ಯಕ್ತಿ ಜೈಲಿನಲ್ಲಿದ್ದ, ಯಾವ ವ್ಯಕ್ತಿ ತನ್ನ ಊರಿಗೆ ಹೋಗ್ದಿರ ಇರೋ ಹಂಗೆ ಆದೇಶ ಕೊಡ್ತು ನ್ಯಾಯಾಲಯ, ಆ ವ್ಯಕ್ತಿ ಕೇವಲ ಇವತ್ತು ಶಾಸಕನಾಗಿದ್ದಾನೆ ಅಂತಂದಿದ್ದಕ್ಕೆ ಅವನ್ನ BJP ತನ್ನ ಕಡೆಗೆ ಕೆಂಪು ಹಾಸನ್ನು ಹಾಸಿ ಕರ್ಕೊಳ್ತಾ ಇದೆ. ಎಷ್ಟು ವ್ಯಂಗ್ಯವಾಗಿದೆ ಅಲ್ಲ ಇದು. ನಿಜವಾಗಲೂ ನಮಗೊಂಥರ ಆಶ್ಚರ್ಯ ಆಗುತ್ತೆ. ಅಂದರೆ ದೊಡ್ಡ ಕಳ್ಳನಾಗಿದ್ದರೆ ಪರವಾಗಿಲ್ಲ, ಹಣ ಇದ್ದರೂ ಪರವಾಗಿಲ್ಲ, ಕೊಲೆ ಮಾಡಿದವನಿದ್ದರೂ ಪರವಾಗಿಲ್ಲ, ಆದರೆ ಅವನು ನಮ್ಮ ಪಕ್ಷದಲ್ಲಿದ್ದರೆ ಅವನು ಪ್ರಾಮಾಣಿಕ, ಕಳಂಕರಹಿತ, ನಿಷ್ಕಳಂಕ. ಆದರೆ ಈ ಮನೋಭಾವನೆ ಇದೇ ಮಟ್ಟಕ್ಕೆ ನಾವು ಬಿಟ್ವಿ ಅಂತಂದರೆ ಮುಂದಕ್ಕೆ ಇದು ಯಾವ ತಿರುವಿನಲ್ಲಿ ತಗೊಳ್ಳುತ್ತೋ ಗೊತ್ತಿಲ್ಲ. ಅರ್ಥನೇ ಇಲ್ವಲ್ಲ ಸರ್. ಈಗ ರಾಜಕೀಯಕ್ಕೆ, ಒಂದು ಸ್ವಚ್ಛ ರಾಜಕಾರಣಕ್ಕೆ ಅರ್ಥ ಎಲ್ಲಿದೆ ಅಂತ ಇದಕ್ಕೆ ಈಗಿನ ಯುವ ಜನಾಂಗ ಯೋಚನೆ ಮಾಡಬೇಕಾಗಿರ್ಬೇಕದು. ಯಾಕೆಂದರೆ ತೀವ್ರವಾಗಿ ಯೋಚನೆ ಮಾಡಬೇಕು. ಮೊಟ್ಟ ಮೊದಲು ದೇಶ, ಭಾಷೆ ಇದೆಲ್ಲ ಸ್ವಚ್ಛವಾಗಿದ್ದರೆ ನಾವು ಸ್ವಚ್ಛವಾಗಿರ್ತೀವಿ. ಆದರೆ ಇವತ್ತಿನ ಯುವ ಜನಾಂಗ ಒಂದು ಮಾತು ತಾವು ಹೇಳಿದರೆ, ಇವತ್ತು 3 ಅಂಶಗಳು ಚುನಾವಣೆಯಲ್ಲಿ ಭಾಳ ಮುಖ್ಯವಾಗಿ ಬರ್ತಾ ಇದೆ. ಒಂದು ಹಣ, ಜಾತಿ ಮತ್ತು ಏನು ಒಂದು ಪ್ರಮುಖ ವಿಚಾರಗಳನ್ನು ಮುಂದಿಟ್ಕೊಂಡು ಬರ್ತಾ ಇದ್ದಾರೆ. ಆಮಿಷಗಳು, ಫ್ರೀ, ಉಚಿತ ಬಸ್ಸು, ಧರ್ಮ ಕೊಡ್ತೀವಿ. ಈಗ ನೀವು ಉಚಿತ ಹೇಳ್ತಾ ಇದ್ದೀರಿ ಪ್ರಯಾಣಿಕರಿಗೆ, ಎಷ್ಟು ಜನಕ್ಕೆ ಉಚಿತವಾಗಿ ಕೊಡ್ತಾ ಇದ್ದೀರಿ ನೀವು? ಎಷ್ಟು ಜನಕ್ಕೆ ನೀವು ಉಚಿತ ಕಳಿಸ್ತಾ ಇದ್ದೀರಿ ಪ್ರಯಾಣ? ಎಷ್ಟು ಮನೆಗಳನ್ನು ಮುರಿದಿದ್ದೀರಿ ಈ ದಿಶೆಯಲ್ಲಿ? 2,000 ರೂಪಾಯಿ ಎಷ್ಟು ಅಂಕಿಅಂಶಗಳನ್ನು ಕೊಡಬೇಕು ಹೋಗಬೇಕು ಅಂತಂದರೆ 30% ಅವರೆಗೂ ಕೂಡ ತಲುಪ್ತಾ ಇಲ್ಲ. ಈ ಕಾರ್ಯಕರ್ತರಿರ್ತಾರೆ, ಆ ಕಾರ್ಯಕರ್ತ ಒಂದು ಪಟ್ಟಿ ತೊಗೊಂಡು ಹೋಗ್ತಾನೆ, ಅಲ್ಲಿ MLA ಹತ್ರ ಸೈನ್ ಮಾಡಿಸ್ತಾನೆ, ಕೊಡ್ತಾನೆ, ಮುಗ್ದೋಯ್ತು. ಅಷ್ಟೇ ಜನಕ್ಕೆ ತಲುಪ್ತಾ ಇರೋದು. ಶ್ರೀಸಾಮಾನ್ಯನಿಗೆ 2,000 ರೂಪಾಯಿ ತಲುಪ್ತಾ ಇಲ್ಲ ಅಂತಂದುಬಿಟ್ಟು ಎಲ್ಲಿ ಬೇಕಾಗಿದ್ದರೂ ಗಂಟಾಘೋಷವಾಗಿ ನಾ ಹೇಳಬಲ್ಲೆ. ಇನ್ನು ಇವರು ಕೊಟ್ಟಿರೋ 5 ಅಂಶಗಳು ಅಂತಿರಲ್ಲ, 5 ಅಂಶಗಳನ್ನು ಕೊಡಬೇಕು ಅಂತಂದರೆ ನಮ್ಮ ಬಡ್ಜೆಟ್ಗಿನ್ನ 1.5 ಪಟ್ಟು ಜಾಸ್ತಿ ಆಗುತ್ತೆ. ಎಲ್ಲಿಂದ ತಂದು ಕೊಡ್ತಾರೆ ಇವರು? ನಮ್ಮದೇ ಹಣ ನಮಗೆ ಉಚಿತವಾಗಿ ಕೊಡೋದಕ್ಕೆ ಯಾರಿಗೆ ಆಗೋದೇ ಇಲ್ಲ. ಒಂದು ಕೇಂದ್ರ ಸರ್ಕಾರದವ್ರು ನಾವು ಕೊಡ್ತೀವಿ ಅಂತಾರೆ, ಮತ್ತು ಇಲ್ಲಿ ರಾಜ್ಯ ಸರ್ಕಾರದವ್ರು ನಾವು ಉಚಿತವಾಗಿ ಕೊಡ್ತೀವಿ ಅಂತೀರಿ. ನಿಮ್ಮಿಬ್ಬರು ಮಾತುಗಳು ಸುಳ್ಳೋದು. 100ಕ್ಕೆ 100 ಆ ಕಡೆ ಮೋದಿಯವರು ಹೇಳೋದು ಸುಳ್ಳು, ಈ ಕಡೆ ಸಿದ್ದರಾಮಯ್ಯನವರು ಹೇಳೋದು, ಕಾಂಗ್ರೆಸ್ ಹೇಳೋದು ಕೂಡ ಸುಳ್ಳಿದು. ಇದನ್ನು ಜನಕ್ಕೆ ಏನು ಮಾಡ್ತಾ ಇದ್ದಾರೆ? ಮೂಗಿಗೆ ತುಪ್ಪ ಸವರ್ತಾ ಇದ್ದಾರೆ. ಯಾಕೆಂದರೆ ಅವ್ರು ನೆಕ್ಕೊಳಕ್ಕೆ ಆಗಬಾರ್ದು. ಜನ ವಾಸನೆ ಬಡಿತಾ ಇರಬೇಕು. ಏನೋ ಇವತ್ತು ಸಿಗುತ್ತೆ, ನಾಳೆ ಸಿಕ್ಕತ್ತೆ, ಕನ್ನಡಿ ಒಳಗಿನ ಗಂಡು ತೋರಿಸ್ತಾರೆ. ಆದರೆ ಇದರಿಂದ ಏನು ಉಪಯೋಗ ಆಗ್ತಿದೆ ಅಂತಂದರೆ, ನನಗಂತೂ ಸಾರ್ವಜನಿಕರಿಗೆ ನಾನು ಅನೇಕ ಸಾರಿ ಪ್ರಶ್ನೆ ಮಾಡ್ತೀನಿ, ನಾನು ಭಾಷಣಗಳಲ್ಲಿ ಕೂಡ ನಾನು ಅದನ್ನೇ ನಾನು ಹೇಳೋದು, ಬಿಟ್ಟಾಕಿ ಇದು ಜಾತಿ. ನಿಮ್ಮ ಯಾವುದೇ ಒಂದು ಜಾತಿನಲ್ಲಿ ಒಬ್ಬ ಗೆದ್ದುಬಿಟ್ರೆ ನಿಮಗೇನು ಅವನು ಕಿರೀಟ ಕೊಡೋದಿಲ್ಲ. ಒಂದು ಸಾರಿ ಅವನು ಒಂದು 2,000 ರೂಪಾಯಿ ಕೊಟ್ಬಿಟ್ರೆ ಸಾಯೋವರೆಗೂ ನಿಮಗೇನು ಬಡತನ ನೀಗೋದಿಲ್ಲ. ಖಂಡಿತ. ಇಂಥದ್ರನ್ನ ಬಿಟ್ಟಾಕ್ಬಿಡಿ ಆಮಿಷನ. ನಾವು ದೇಶ ಸುಭಿಕ್ಷವಾಗಿರಬೇಕು ಅಂತಂದರೆ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ರಾಜ್ಯ ಸುಭಿಕ್ಷವಾಗಿರಬೇಕು ಅಂತಂದರೆ ರಾಜ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇನ್ನು ಎಜುಕೇಷನ್ ಬಗ್ಗೆ, ಒಳ್ಳೆಯ ಎಜುಕೇಷನ್ನು ನಾವು ಕೊಡ್ಬೋದು. ಇವತ್ತು ಎಂಥ ಕಾನ್ವೆಂಟ್ ಎಜುಕೇಷನ್ ಅಂತಂದರೆ ನಮ್ಮಲ್ಲಿ ಅದ್ಭುತವಾದಂಥ ಅವ್ರಿಗೆ ಪಠ್ಯಪುಸ್ತಕಗಳನ್ನು ಕೊಟ್ಟು ಅವ್ರನ್ನ ದೊಡ್ಡ ಒಳ್ಳೆ ಕಟ್ಟಡಗಳಲ್ಲಿ ನಾವು ನಿರ್ಮಾಣ ಮಾಡಿ ಮಕ್ಕಳನ್ನ ಓದಿಸಿದ್ರೆ ಅವರು ಚೆನ್ನಾಗಿ ಓದ್ತಾರೆ ಮಕ್ಕಳು. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ದವರು, ವಿಶ್ವೇಶ್ವರಯ್ಯನವರು ಸರ್ಕಾರಿ ಶಾಲೆಗಳಲ್ಲಿ ಓದ್ದವರು. ಇವತ್ತು ಯಾಕೆ ಹಂಗಾಗಿದೆ ಅಂತಂದರೆ
ಎಷ್ಟು ಜನ ಶಾಸಕರಿದ್ದಾರೋ ಅಷ್ಟು ಜನ ಶಾಸಕರದ್ದು ಮಂತ್ರಿಗಳದ್ದೇ ಶಾಲೆಗಳಿರೋದು. ಇನ್ನು ಅವ್ರಿಗೇನು ಅವ್ರೇನಾದರೂ ಅಲ್ಲಿ ಬಿಟ್ಟು ಹೋಯ್ತು ಅಂತಂದರೆ ಮುಗೀತು. ಅದರಿಂದ ಅವರು ಶಾಲೆಗಳನ್ನು ಒಳ್ಳೇದು ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇಲ್ಲಿ ಡೊನೇಷನ್ ಲಾಭಿ ಮಾಡದೆ ಅವರು ಹಣ ಮಾಡೋದಕ್ಕೆ ಅದನ್ನು ಬಿಟ್ಟುಬಿಡಬೇಕು. ಯಾಕೆಂತಂದರೆ ಒಳ್ಳೆ ಶಾಲೆಗಳು ಕಳಿಸಿ ನಾವು ಅದನ್ನೇ ಕನ್ನಡ ಪಕ್ಷದಲ್ಲಿ ನಾವು ಹೇಳ್ತೀವಿ, ಪ್ರಾಥಮಿಕ ಶಾಲೆಯಿಂದ ಹಿಡಿದು ಮಾಧ್ಯಮಿಕ ಶಾಲೆವರೆಗೂ ಉಚಿತ ಶಿಕ್ಷಣವನ್ನು ಕೊಡ್ತೇವೆ ಅನ್ನತಕ್ಕಂಥ ಒಂದು ಘೋಷಣೆಯನ್ನು ನಾವು ಕೊಟ್ಟಿದ್ದೇವೆ. ನಿಮಗೆ ಸರ್ವಾಂಗೀಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ನೆಲ, ಜಲ, ವಿದ್ಯೆ ಎಲ್ಲದರನ್ನು ಕೂಡ ಕನ್ನಡ ಪಕ್ಷದಿಂದ ಉಚಿತವಾಗಿ ನಾವು ಕೊಡ್ತೇವೆ. ಅದಕ್ಕೆ ಉದಾಹರಣೆಗೆ ನಮ್ಮ ಹಿರೇಮಠವರು 85ರಿಂದಲೂ ಅವರು ಕನ್ನಡಕ್ಕೆ ದುಡಿತಾ ಇದ್ದಾರೆ, ಕನ್ನಡ ಪಕ್ಷ ಜೊತೆಯಲ್ಲಿದ್ದಾರೆ. ಅವರು 94ರಲ್ಲಿ ಕೂಡ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಇದೇ ತುಮಕೂರಿನಿಂದ ಸ್ಪರ್ಧೆ ಮಾಡಿದರು. ಅವರು ಎಷ್ಟೋ ಉಚಿತ ಹೆರಿಗೆಗಳನ್ನು ಮಾಡಿದ್ದಾರೆ, ಉಚಿತ ಔಷಧಿಗಳನ್ನು ಕೊಟ್ಟು ಅವರು ಮಾಡಿದಂಥ ಒಬ್ಬ ವ್ಯಕ್ತಿ. ಇಂಥ ವ್ಯಕ್ತಿಯನ್ನು ನಾವು ಯಾತಕ್ಕೆ ಕೊಟ್ಟಿದ್ದು ಅಂತಂದರೆ ಕೇವಲ ನರ್ಸಿಂಗ್ ಹೋಮ್ ಅಂದರೆ 4 ಗೋಡೆ ಮಧ್ಯದಲ್ಲಿರೋವಂಥ ನರ್ಸಿಂಗ್ ಹೋಮ್ ಅಲ್ಲ. ನರ್ಸಿಂಗ್ ಹೋಮ್ನಿಂದ ಹೊರಗಡೆ ಬಂದು ಇಂಥ ಸೇವಾ ಮನೋಭಾವನೆ ಇರತಕ್ಕಂಥವ್ರು ಹೊರಗಡೆ ಬಂದು ಕೆಲಸ ಮಾಡಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ, ಅವಕಾಶ ಸಿಗುತ್ತೆ. ಆ ಅವಕಾಶ ಬಂದರೆ ಅವರಿಗೆ ಇನ್ನೂ ಹೆಚ್ಚು ಜನಕ್ಕೆ ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು ಜಾತೀಯತೆ ಮಾಡಿಕೊಂಡು ಮತ್ತು ದುಡ್ಡು ಸಂಪಾದನೆ ಮಾಡಿದಿರ, ತಲೆ ಹೊಡೆದು ದುಡ್ಡು ಸಂಪಾದನೆ ಮಾಡಿದಿರ ಅವ್ರು ಪ್ರಾಮಾಣಿಕ ಸೇವೆ ಸಲ್ಲಿಸ್ತಾರಲ್ಲ, ಅವರು ರಾಜಕೀಯಕ್ಕೆ ಬಂದರೆ ಯಾರಿಗೆ ಅನುಕೂಲ ಅಂತ ಅನ್ನೋದನ್ನು ಜನ ಯೋಚನೆ ಮಾಡಬೇಕು. ಖಂಡಿತ ಖಂಡಿತ. ಸೊ ಈ ನಿಟ್ಟಿನಲ್ಲಿ ಜನ ಯೋಚನೆ ಮಾಡಬೇಕು, ಯಾರು ನಮಗೆ ಹತ್ತಿರವಿದ್ದಾರೆ ಅಂದರೆ ಜನಸಾಮಾನ್ಯರು ಯಾರು ಹತ್ತಿರ ಇದ್ದಾರೆ ಅಂತ. ಸೊ ಎಲ್ಲೋ ದುಡ್ಡಿರೋನಿಗೆ ಹತ್ತಿರ ಇರೋದು ಬಹಳ ಅದು ಸುಲಭ, ಆದರೆ ಈ ನಿರ್ಗತಿಕನ ಕೈ ಹಿಡಿದು ಎತ್ತುವಂಥವನು ಒಬ್ಬ ನಾಯಕನಾಗಬೇಕು, ಜನನಾಯಕ ಆಗಬೇಕು. ಇಂಥವ್ರನ್ನ ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿದ್ರೆ ಅವ್ರು ಹೋಗಿ ಅಲ್ಲಿ ತಮ್ಮ ಧ್ವನಿ ಎತ್ತಿದ್ರೆ ಸಾಕು. ಇವತ್ತು 28 ಜನ ಲೋಕಸಭಾ ಸದಸ್ಯರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ. ಒಂದು ಪಕ್ಷದಿಂದ 25 ಜನನ, ಇನ್ನೊಂದು ಪಕ್ಷದಿಂದ ಒಬ್ಬರನ್ನ, ಇನ್ನೊಂದು ಪಕ್ಷದಿಂದ 2, ಒಟ್ಟು 28 ಜನ. ಯಾವುದೇ ಸಮಸ್ಯೆ ಬಂದರೂ ಕೂಡ ಆ 28 ಜನರಲ್ಲಿ ಯಾರಾದರೂ ತಮ್ಮ ರಾಜ್ಯದ ಸಮಸ್ಯೆಯನ್ನು ತಗೊಂಡು ಮಾತಾಡಿದ್ದನ್ನು ಕರ್ನಾಟಕದ ಈ ಭೂಪಟದ ಇತಿಹಾಸದಲ್ಲಿಲ್ಲ, ಪಾರ್ಲಿಮೆಂಟ್ ಇತಿಹಾಸದಲ್ಲಿ. ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ದರು JH ಪಟೇಲ್ರು, ನಮ್ಮ ಮಲ್ಲಿಕಾರ್ಜುನಯ್ಯನವರು. ಇನ್ನು ನಾವು ಎಕ್ಸಾಂಪಲ್ ನಾವು ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು ಅಂತ. ಈಗ ಖಂಡಿತ ಹೇಳಿದ್ದು ಕೇಳಿಕೊಂಡು ಹೂ ಅಂತ ಜಿ ಹುಜೂರ್ ಹೇಳ್ಕೊಂಡು ತಲೆ ಆಡಿಸ್ಕೊಂಡು ವಾಪಸ್ ಬರುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಮಾತಾಡಿದ್ರೆ ನಮ್ಮ ಅಧಿಕಾರ ಹೋಗ್ಬಿಡತ್ತೆ, ನಮ್ಗೆ ಅಧಿಕಾರ ಸಿಕ್ಕಲ್ಲ. ಯಾವುದೋ ಮಿನಿಸ್ಟ್ರಿನೋ ಅಥವಾ ಇನ್ನೊಂದು ಮಗದೊಂದು ಯಾವುದೋ ಒಂದು ಆಮಿಷ ಇಟ್ಕೊಂಡೇ ಹೋಗ್ತಾರಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು. ಅದರಿಂದ ನಾ ಹೇಳೋದಿಷ್ಟೇ, ಅವರು ತಮ್ಮ ಜನರ ಹಾಕಿದವರ ಭವಿಷ್ಯ ನೋಡೋದಕ್ಕೆ ಹೋಗೋದಿಲ್ಲ, ತಮ್ಮ ಭವಿಷ್ಯ ನೋಡ್ಕೊಳ್ಳೋದಕ್ಕೆ ಹೋಗ್ತಾರಲ್ಲ. ಖಂಡಿತ ಅವರಿಗೆ ನೋಡಿ, ಒಂದು ಮೊನ್ನೆ ಎಕ್ಸಾಂಪಲ್ಲು, ನಮ್ಮ ಬೆಂಗಳೂರಿಗೆ 8 TMC ನೀರು ಬೇಕಾಗತ್ತೆ. ಇವತ್ತು ಬೆಳೀತಾ ಇರೋದು ದೃಷ್ಟಿ ನೋಡಿದ್ರೆ ವೇಗ ನಮಗೆ 8 TMC ನೀರು ಬೇಕಾಗತ್ತೆ ವರ್ಷಕ್ಕೆ. ಆ 8 TMC ನೀರನ್ನ ಇಲ್ಲ ಅಂತಂದಾಗಲೂ ಕೂಡ ಮೇಲಿಂದ ಮೇಲೆ ಟ್ರಿಬ್ಯುನಲ್ಲು ಆದೇಶ ಕೊಡ್ತಾನೆ ಬಂತು. ಇವರು ಬಿಡಲ್ಲ, ನೀವು ಕಮಿಟಿನೇ ಕಳಿಸಿ ಅಲ್ಲಿ ಅಂತಂದ್ಬಿಟ್ಟು ಹೇಳ್ಬೋದಾಗಿತ್ತು. ಯಾಕೆ ಹೇಳಲಿಲ್ಲ ಇವ್ರಿಗೆ? ನಾಳೆ ತಮಿಳ್ನಾಡಿನಲ್ಲಿ ನಮ್ಮ ಪಕ್ಷಕ್ಕೆ ಮತ ಕೊಡಲ್ಲ ಈ ವಿಚಾರನ ನಾವು ಹೇಳಿದ್ರೆ ಹಾಗಂದ್ಬಿಟ್ಟು. ಗಡಿ ಸಮಸ್ಯೆ ಬಂದಾಗಲೂ ಅಷ್ಟೇ. ಈ ಗಡಿ ಸಮಸ್ಯೆ ನಿಜವಾಗ್ಲೂ ಹೇಳ್ತೀನಿ, ಗಡಿ ಸಮಸ್ಯೆನೇ ಅಲ್ಲ. ಯಾಕೆಂದರೆ ನಾನು ಗಡಿ ಹೋರಾಟ ಇದನ್ನು ಮಾಡಿದ್ದೀನಿ, ಇಡೀ ಗಡಿನಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ. ಅಲ್ಲಿ ಏನಾಗುತ್ತೆ, ಬರೀ ರಾಜಕೀಯ ಬೆರೆತಿದೆ. ಜತ್ತು ಇದೆಲ್ಲ ಮೈಂದ್ರಗಿ ಜತ್ತು ಅದೆಲ್ಲ 5 ಹಳ್ಳಿಗಳನ್ನು ಕರ್ನಾಟಕಕ್ಕೆ ಸೇರಿಸ್ಕೋಬೇಕು ಅಂತಂದಾಗ ನಾನು ಗಡಿ ಸಮಿತಿನಲ್ಲಿ ಹೋಗಿ ಇಡೀ ಗಡಿನಲ್ಲಿ ನಾನು ಪ್ರವಾಸ ಮಾಡಿ ಬಂದಿದ್ದೀನಿ. ಅಲ್ಲಿ ನಮ್ಮ ಸರ್ಕಾರನೇ ಸರಿಯಾಗಿ ಪುಸ್ತಕಗಳನ್ನು ಕೊಡಲ್ಲ. ಒಂದು ಪುಸ್ತಕ ಬಂದರೆ ಅದನ್ನು ಜೆರಾಕ್ಸ್ ಮಾಡಿ ಮಕ್ಕಳಿಗೆ ಓದಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಗಡಿ ಜಿಲ್ಲೆಗಳಲ್ಲಿದೆ. ಕೊಲ್ಲಾಪುರ ಇದೆಲ್ಲ. ಹೌದು. ನಾನು ಹೋಗಿ ಅದನ್ನು ಒಂದು ವರದಿ ಕೊಟ್ಟೆ. ಆವಾಗ ಮುಖ್ಯಮಂತ್ರಿ ಚಂದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದ್ದಾಗ
ಒಂದೊಂದು ಲೈಬ್ರರಿಗೆ 2-2 ಲಕ್ಷ ರೂಪಾಯಿ ಪುಸ್ತಕಗಳನ್ನು ಕೊಡುತ್ತೇನೆ ನಾನು ಓಕೆ. ಹೇಳಿ. ಈ ರೀತಿ ನಮ್ಮ ಸರ್ಕಾರನೇ ನಿರ್ಲಕ್ಷ್ಯ. ಓಕೆ. ಇವತ್ತು ನಮ್ಮ ಸರ್ಕಾರ ಒಂದು ನದಿ ನೀರಿನ ಸಮಸ್ಯೆ ಬರಲಿ, ಗಡಿ ಸಮಸ್ಯೆ ಬರಲಿ, ಮತ್ತು ಭಾಷೆ ಸಮಸ್ಯೆ ಬರಲಿ, ಯಾವುದೇ ಸಮಸ್ಯೆ ಕನ್ನಡಕ್ಕೆ ಹಿತಕ್ಕೆ ವಿರುದ್ಧವಾದ ಬಂದರೂ ಕೂಡ ನಾವು ಬೇಕು, ಓಕೆ. ಕನ್ನಡದ ಮೂಮೆಂಟ್ ಮಾಡೋರು ಬೇಕು. ಆದರೆ ಕನ್ನಡದ ಮೂಮೆಂಟ್ ಬಗ್ಗೆ ಹೋರಾಟ ಮಾಡಿದ್ರೆ ಮಾತ್ರ ಕೇಸ್ ಗ್ಯಾರಂಟಿ. ಇದು ಇವತ್ತಿಂದ ನಿನ್ನೆಯಿಂದಲೇ ಈ ಭಾರತದ ರಾಜಕೀಯ ಪಕ್ಷಗಳು ಮಾಡ್ಕೊಂಡು ಬರ್ತಿರೋದೇ ಹಾಗೆ. ಅಂದರೆ ಅವ್ರನ್ನ ಕನ್ನಡಿಗರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಣ ನಾವು, ಸೊ ಹೆದರಿಸಿ ಇಟ್ಕೊಳ್ಳೋಣ ಅನ್ನೋ ಒಂದು ಪ್ರಯತ್ನ, ಅವ್ರ ಮನೋಭಾವನೆ. ಎಸ್. ಇನ್ನು ಎರಡನೇದು ಏನು ಅಂತಂದರೆ ಪ್ರಾದೇಶಿಕ ಪಕ್ಷ ಬೇಕು, ಇವತ್ತು ಭಾಳ ಅವಶ್ಯಕತೆ ಇದೆ. ಓಕೆ. ನಿಮಗೆ ಒಂದು ಮಾತು ನಾನು ಹೇಳಬಯಸ್ತೇನೆ. ತಾವೊಂದು ಪ್ರಶ್ನೆ ಹೇಳಿದ್ರಿ, GST ನಾವು ಎಷ್ಟು ಕೊಡ್ತಾ ಇದ್ದೀವಿ ಅಂತಂದರೆ ಹೈಯೆಸ್ಟ್ GST ನಾವು ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ, ಸೆಕೆಂಡ್ ಹೈಯೆಸ್ಟ್ ಪೇಯರ್. ಅದರಲ್ಲಿ ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಜಿಲ್ಲೆದು ಕೊಡಗು. ಎಸ್, ಅದಕ್ಕೆ ಮೊದಲು ನಾನೊಂದು ಆಡ್ ಆನ್ ಸೇರಿಸ್ತೀನಿ. ಸೊ ಈಗ ಒಂದು ಜಯ ಸಿಕ್ಕಿದೆ ರಾಜ್ಯ ಸರ್ಕಾರಕ್ಕೆ, ಅಂದರೆ ಕನ್ನಡಿಗರಿಗೆ, ರಾಜ್ಯ ಸರ್ಕಾರಕ್ಕೆ ಅಂದರೆ ಕನ್ನಡಿಗರಿಗೆ ಬರ ಪರಿಹಾರ ಏನು ಕೊಟ್ಟಿಲ್ಲ ಅಂತ ಏನು ಆರೋಪ ಮಾಡಿದ್ರು. ಇವತ್ತು ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಮೊದಲು ಚುನಾವಣಾ ಆಯೋಗಕ್ಕೆ ಪರ್ಮಿಷನ್ ಕೂಡ ಕೊಟ್ಟು ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರದ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು, ಅಷ್ಟೇ ಬಿಡುಗಡೆ ಮಾಡಬೇಕು. ಈ ಬರ ಈಗಿನ ಬರದ ಬಗ್ಗೆ ನಾನು ಮಾತಾಡ್ತಿಲ್ಲ. ಪ್ರವಾಹ ಬಂದು ಕೊಡಗು ಕೊಚ್ಕೊಂಡೋಯ್ತು. ಹೌದು, ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ನಾವೇ ಹೋಗಿದ್ವಿ. ಅಲ್ಲಿನ ಜನಕ್ಕೆ ಊಟ ತಿಂಡಿ ನಾವೇ ಸಪ್ಲೈ ಮಾಡಿದ್ವಿ. ನನಗನ್ಸೋದು ಇದನ್ನೆಲ್ಲ ಕಣ್ಣಿದ್ದು ಕೂಡ ಕ್ರೂಡ್ರ ಹಾಗೆ ಯಾರು ಅದನ್ನು ಕಾಯ್ತೀವಿ ಅಂತ ಹೇಳ್ತಾರೆ. ಸೊ ಹಾಗೆ ಬೇಕಂತಾನೆ ಮಾಡ್ತಾರಾ ಅಥವಾ ನೋಡಿ ಇಷ್ಟು ವರ್ಷ ಬೇಕಾಯ್ತಾ ಬರ ಪರಿಹಾರ ನಿಧಿಯನ್ನು ಕೊಡೋದಕ್ಕೆ ಅಂತ? ಅಂದರೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಲ್ಲಿ ಹೋರಾಟ ಮಾಡಿ ಕೊಡುವಂಥ ಪರಿಸ್ಥಿತಿ ಬಂತ ನಮಗೆ? ಅಂದರೆ ಅಷ್ಟೊಂದು ನಾವು ದಯನೀಯ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವ ಕನ್ನಡಿಗರು ಅಂತ. ಒಂದು ಈ ದೇಶ ಯಾರು ನಡೆಸ್ತಾ ಇದ್ದಾರೆ? ರಾಜಕಾರಣಿಗಳು ನಡೆಸ್ತಾ ಇದ್ದಾರಾ? ಕಾರ್ಪೊರೇಟ್ರು ಒಂದು ಕಡೆ ನ್ಯಾಯಾಂಗ. ಓಕೆ. ಪ್ರತಿಯೊಂದಕ್ಕೂ ನ್ಯಾಯಾಂಗ ಚಾಟಿ ಬೀಸಿ ಕೊಟ್ಟಿರೋದೆ. ಹೌದು. ನೀರಿನ ಬಗ್ಗೆ ಇರಲಿ, ಗಡಿ ಬಗ್ಗೆ ಆಗಲಿ, ಇವೆಲ್ಲ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಇದು ನಿಜವಾಗ್ಲೂ ಇದು ರಾಜಕಾರಣಿಗಳ ಕೈ ಕೊಟ್ಟರೆ ಇನ್ನು 50 ವರ್ಷ ಆದರೂ ಏನೂ ಆಗಲ್ಲ. ಹೌದು. ಇನ್ನು 50 ವರ್ಷ ಕೊಟ್ಟರು ಅವ್ರ ಜೀವನ ನಡಿಬೇಕು. ಸಮಸ್ಯೆ ಇರಬೇಕು. ಸಮಸ್ಯೆ ಇದ್ದಾಗಲೇ ಅವರು ಬೆಳೆ ಬೇಯೋದು ಸಾಧ್ಯ ಆಗೋದು. ಸಮಸ್ಯೆ ಇಲ್ಲ ಅಂತಂದರೆ ಏನೂ ಇಲ್ಲ. ನಾನು ಈ ಒಂದು ಮಾತನ್ನು ಹೇಳಬಯಸ್ತೇನೆ. ತಮಿಳುನಾಡು ಗಡಿ ಉದ್ದಕ್ಕೂ ನಾನು ಕಾವೇರಿ ನದಿ ಉದ್ದಕ್ಕೂ ನಾನು ಪ್ರವಾಸ ಮಾಡಿದಾಗ ಎರಡೂ ಕಡೆ ರೈತರಿಗೆ ಈ ನೀರಿಂದು ಸಮಸ್ಯೆನೇ ಅಲ್ಲ. ತಮಿಳುನಾಡು ರೈತರನ್ನು ಕೇಳಿ, ಅವ್ರಿಗೂ ಸಮಸ್ಯೆ ಅಲ್ಲ. ಅವ್ರಿಗೆ ಒಂದೇ ಕುರುವೈ ಬೆಳೆಗೆ ನೀರು ಬೇಕು. ಅಷ್ಟು ನೀರು ಕೊಟ್ಟರೆ ಅವರು ಮಾತಾಡೋದಿಲ್ಲ. ಎರಡೂ ಕಡೆ ರೈತ ಸಮಿತಿ ಮಾಡಿರಿ, ಎರಡೂ ಕಡೆ ರೈತರು ಕುತ್ಕೊಂಡು ಮಾತಾಡಿ ಸಮನ್ವಯತೆ ಬರಲಿ. ಅವ್ರು ಹೇಳ್ದಂಗೆ ಕೇಳೋಣ. ನಮಗೆ ನ್ಯಾಯಾಂಗನೂ ಬೇಡ, ಮತ್ತು ಯಾವ ಟ್ರಿಬ್ಯುನಲ್ಲೂ ಬೇಡ. ರೈತರೇ ಮಾಡ್ಕೊಳ್ಳಿ. ಸರಳವಾಗಿ ಸಂಧಾನ ಸೂತ್ರ ಮಾಡೋದಕ್ಕೆ ರೈತರು ಇವರಿಗಿನ್ನ ಬುದ್ಧಿವಂತರಿದ್ದಾರೆ. ಖಂಡಿತ ಹೌದು. ನಾನು ನೋಡ್ದಂಗೆ ರೈತನಿಗೆ ಯಾವ ಬೆಳೆಗೆ ಎಷ್ಟು ನೀರು ಬೇಕು ಈ ಕಡೆ ರೈತನಿಗೂ ಗೊತ್ತು, ಆ ಕಡೆ ರೈತನಿಗೂ ಗೊತ್ತು. ಮಧ್ಯದಲ್ಲಿ ಏನು ಮಾಡ್ತಾರೆ, ರಾಜಕಾರಣದಿಂದ ಏನಾಗ್ತಾ ಇದೆ, ನದಿ ನೀರಿನ ಸಮಸ್ಯೆ ಇನ್ನೂ ಜೀವಂತವಾಗಿದೆ. ಇನ್ನೂ ಹೀಗೆ ಇದ್ದರೆ ಇನ್ನು 100 ವರ್ಷ ಆದರೂ ಇರುತ್ತೆ. ಯಾಕೆಂದರೆ ಇದಕ್ಕೆ 350 ವರ್ಷಗಳ ಇತಿಹಾಸ ಇದೆ ಕಾವೇರಿ. ಇದಕ್ಕೆ ನಾನು ಕಂಡಂಗೆ ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಇತ್ತು. ಇದಕ್ಕೆ ರಾಜಕಾರಣ ಒಂದು ದೇಶ ಬಿಟ್ಟು ಹೋಗಬೇಕು ಅಂತಂದುಬಿಟ್ಟು ತೀರ್ಮಾನ ಮಾಡಿದಾಗ ಬ್ರಿಟಿಷರು 47ರಲ್ಲಿ ಬಿಟ್ಟೋದ್ರು, ಎಲ್ಲ ಬಿಟ್ಟೋದ್ರು ಅವರು, ಇನ್ಕ್ಲೂಡಿಂಗ್ ನನ್ನ ಅಂದಾಜಿಗೆ ಅವರ ಜೊತೆನೆಲ್ಲ ಆಗಿರೋ ಎಲ್ಲ ಒಪ್ಪಂದಗಳು ಕೂಡ ರದ್ದಾಗತ್ತೆ. 1924ರ ಒಪ್ಪಂದನೂ ರದ್ದಾಯಿತು ಅಲ್ಲಿಗೆ. ಆವತ್ತಿ ಕಾಂಗ್ರೆಸ್ನವರು ಮಾಡಿದ್ದು ಎಡವಟ್ಟಿನಿಂದ ಇವತ್ತಿನವರೆಗೂ ನಾವು ಕಾವೇರಿ ಇಶ್ಯೂನ ಜೀವಂತವಾಗಿ ಇಟ್ಕೊಂಡು ನಾವು ಸಾಯ್ತಾ ಇದ್ದೀವಿ. ಯಾಕೆಂದರೆ ನೋಡಿ, ಈಗ ರದ್ದುಪಡಿಸೋದಕ್ಕೆ ಸಾಧ್ಯ ಇಲ್ವಾ ಅನ್ನೋ ಪ್ರಶ್ನೆ ನಮಗೆ ಬರ್ತದೆ. ಒಂದೇನಾಗುತ್ತೆ, ಈಗ ರದ್ದುಪಡಿಸೋದಕ್ಕೆ ಸಾಧ್ಯ ಇದೆ,
ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಒಂದು ನೋಡಿ, ಆವತ್ತು ಮೆಡ್ರಾಸು ಪ್ರಾಂತ್ಯದಲ್ಲಿ ಬ್ರಿಟಿಷರು ಇದು ಮೈಸೂರು ರಾಜರಿಗೆ 9 ಜಿಲ್ಲೆಗಳನ್ನು ಕೊಟ್ಟಾಗ ಈ 9 ಜಿಲ್ಲೆಗಳದ್ದು ಎಲ್ಲ ಕಂಪ್ಲೀಟ್ ದಾಖಲೆಗಳೆಲ್ಲ ತಮಿಳ್ನಾಡಿನಲ್ಲಿತ್ತು. ಈ ತಮಿಳ್ನಾಡಿನಲ್ಲಿದ್ದಾಗ ಇಡೀ ಇದು ಕಾವೇರಿದು ದಾಖಲೆಗಳೆಲ್ಲ ಅವ್ರ ಹತ್ರ ಇದೆ. ಅವರಿಗೆ ನಮ್ಮಲ್ಲಿ ಮೇಂಟೈನ್ ಮಾಡಲಿಲ್ಲ. ಮಹಾರಾಜರು ಏನು ಮಾಡಿದ್ರು, ತಮಗೆ ತಮ್ಮ ಅಸ್ತಿತ್ವ ಉಳಿಸ್ಕೊಂಡ್ರೆ ಸಾಕಾಗಿತ್ತು. ಪಾಪ ಅವ್ರಿಗೆ ರಾಜ್ಯ ಕಿತ್ಕೊಂಡಿದ್ರು, ಮತ್ತೆ ನಾವು ತಗೊಂಡು ಫೈಟ್ ಮಾಡಿ ತಗೊಂಡ್ರು. ಇದೆಲ್ಲ ಹಳೆದು. ಯಾಕೆ ನಾವು 24ರ ಒಪ್ಪಂದನ ಯಾಕೆ ನಾವು ರದ್ದು ಮಾಡಲಿಲ್ಲ? ಕಾಂಗ್ರೆಸ್ನವ್ರು ಏನು ತಿಳ್ಕೊಂಬಿಟ್ರು, ಸಾಯೋವರೆಗೂ ನಾವೇ ಈ ಭಾರತನ ಆಳ್ತೀವಿ ಅಂತ ತಿಳ್ಕೊಂಡು ಅವ್ರೇನು ಮಾಡಿದ್ರು, ಆ ಕಡೆನೂ ಮಾಡಲಿಲ್ಲ, ಈ ಕಡೆನೂ ಮಾಡಲಿಲ್ಲ. ಆವಾಗ ನಮಗೆ ಫಾರೆಸ್ಟ್ ಇಲ್ಲ ಅಂತ ಕೇಳಿದ್ದಕ್ಕೆ ನಮ್ಮ ಸನ್ಮಾನ್ಯ ನಿಜಲಿಂಗಪ್ಪನವ್ರು ಏನು ಮಾಡಿದ್ರು, ಅವ್ರಿಗೆ ನೀಲಗಿರಿ ಬಿಟ್ಕೊಟ್ಬಿಟ್ರು. ಊಟಿನೇ ಬಿಟ್ಕೊಟ್ರು ಅವರು. ಮೆಟ್ಟುಪಾಳ್ಯಂ ಎಲ್ಲ ದೊಡ್ಡ ಬೆಟ್ಟ. ಇವತ್ತು ನೀಲಗಿರಿ ಇದು ಊಟಿನಲ್ಲಿರೋದು ದೊಡ್ಡ ಬೆಟ್ಟ ಅಂದರೆ ಗೊತ್ತಾಗತ್ತೆ. ಅಂದರೆ ಇವ್ರಿಗೇನು ಸಾಯೋವರೆಗೂ ನಾವು ಕಾಂಗ್ರೆಸ್ನವ್ರು ಇರ್ತೀವಿ, ಮುಂದಿನ ಜನಾಂಗ ಹಾಳಾದರೂ ಚಿಂತೆ ಇಲ್ಲ ಅನ್ನೋ ಮನೋಭಾವನೆನ ಆವತ್ತಿನ ಕಾಂಗ್ರೆಸ್ನವ್ರು ಇಟ್ಕೊಂಡಿದ್ರು. ಅವ್ರೇನು ಮಾಡಿದ್ರು, ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇದು ಪರಿವರ್ತನೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ರು. ಆ ಪರಿವರ್ತನೆ ಆಗಿದ್ದರನ್ನ ಇವತ್ತಿನ ಜನಾಂಗ ಅನುಭವಿಸ್ತಾ ಇದ್ದೀವಿ ನಾವು. ರೈಟ್ ಸರ್. ಸರ್, ಈಗ ನಿಮ್ಮ ಅಭ್ಯರ್ಥಿ ಬಗ್ಗೆ, ನಿಮ್ಮ ಅಭ್ಯರ್ಥಿಯ ಒಂದು ಏನು ಧ್ಯೇಯೋದ್ದೇಶಗಳು, ಜೊತೆಗೆ ನಿಮ್ಮ ಪಕ್ಷದ ಧ್ಯೇಯೋದ್ದೇಶಗಳು ಹೇಗೆ ನಿಮ್ಮ ಅಭ್ಯರ್ಥಿಯನ್ನು ಜನಮಾನಸಕ್ಕೆ ಹೇಗೆ ತೆಗೆದುಕೊಂಡು ಹೋಗುತ್ತೆ? ನೀವೇನು ಅಭಯ ಕೊಡ್ತೀರಿ ನಿಮ್ಮ ಅಭ್ಯರ್ಥಿಗೆ ರಾಜ್ಯಾಧ್ಯಕ್ಷರಾಗಿ ಅಂತ? ಈಗ ನಾನು ಹೇಳೋದು ನಮ್ಮ ಅಭ್ಯರ್ಥಿ ಬಗ್ಗೆ, ಅವರು ಸರಳ ಸಜ್ಜನಿಕೆ ವ್ಯಕ್ತಿ ಮೊದಲನೇದಾಗಿ. ಓಕೆ. ಅವರ ಸೇವಾ ಮನೋಭಾವನೆ, ಅವರು ಮಾಡಿರ್ತಕ್ಕಂಥ ಹಿಂದೆ ಮಾಡಿರ್ತಕ್ಕಂಥ ಕೆಲಸನ ಮುಂದೆ ಮಾಡೋ ಕೆಲಸನ ನಮಗೆ ನಮ್ಮ ದೃಷ್ಟಿನಲ್ಲಿ ಅವರ ಸೇವಾ ಮನೋಭಾವನೆ ಮತ್ತು ಅವ್ರ ನಡವಳಿಕೆಯನ್ನು ನಾವು ಇವತ್ತಿಂದ ನೋಡ್ತಿಲ್ಲ. ಕನ್ನಡ ಪಕ್ಷ 1985ರಿಂದಲೂ ನಾವು ಕನ್ನಡ ಪಕ್ಷದಲ್ಲಿ ಅವರು ದುಡಿದಿದ್ದಾರೆ. ಕನ್ನಡ ನಾಡು ನುಡಿ ವಿದ್ಯಾರ್ಥಿ ದೆಸೆಯಿಂದಲೇ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡಕ್ಕೆ. ಅವರು ಮುಂದೆ ಕೂಡ ಜನಸೇವೆ ಮಾಡ್ತಾರೆ ಅನ್ನೋ ಒಂದು ದೃಢವಾದ ನಂಬಿಕೆ ಕನ್ನಡ ಪಕ್ಷಕ್ಕಿದೆ. ಓಕೆ. ಅವರು 94ರಲ್ಲಿ ಶಾಸನಸಭೆಗೆ ಚುನಾಯಿತಕ್ಕೆ ಇದು ಮಾಡಿದಾಗಲೂ ಕೂಡ ನಾವು ಅವ್ರ ಬಗ್ಗೆ ಅಪಾರವಾದಂಥ ಒಂದು ಮೆಚ್ಚುಗೆ ಇತ್ತು. ಈ ಸಾರಿ ನಾವು ಅವ್ರು ಹೇಳಿದರು, ನನಗೆ ನರ್ಸಿಂಗ್ ಹೋಮ್ನಲ್ಲೇ ಹೆಚ್ಚಿನ ಸೇವೆ ಮಾಡ್ತೀನಿ ಸರ್ ಅಂತಂದರು. ಇಲ್ಲ, ನೀವು ಸಾರ್ವಜನಿಕ ಜೀವನಕ್ಕೆ ಹೋಗಬೇಕು. ಸಾರ್ವಜನಿಕ ಜೀವನದಲ್ಲಿ ಹೋದಾಗ ನಿಮಗೆ ವಿಶಾಲ ಪ್ರಪಂಚದ ಅರಿವಾಗತ್ತೆ. ನೀವು 4 ಗೋಡೆ ಮಧ್ಯದಲ್ಲಿ ನರ್ಸಿಂಗ್ ಹೋಮ್ನಲ್ಲಿ ಮಾಡ್ತಾ ಇರೋ ಸರ್ವೀಸು ಕೇವಲ ಸೀಮಿತವಾಗಿ ನೀವು ಮಾಡ್ತಾಯಿದ್ರಿ, ಅದು ಬೇಡ. ವಿಶಾಲವಾಗಿ ಬನ್ನಿ, ಬಂದುಬಿಟ್ಟು ಪಾರ್ಲಿಮೆಂಟಿಗೆ ನಿಂತ್ಕೊಳ್ಳಿ. ನಮ್ಮ ರಾಜ್ಯದ ಸಮಸ್ಯೆಗಳೇನಿದೆ, ಎಷ್ಟು ಸಮಸ್ಯೆಗಳಿದೆ ರಾಜ್ಯದ್ದು ಅಂತಂದರೆ, ಆ ಸಮಸ್ಯೆಗಳನ್ನೆಲ್ಲ ನೀವು ಪಾರ್ಲಿಮೆಂಟ್ ಅಂತ ಅವ್ರು ನಿಮ್ಮಂಥವ್ರು ಆಯ್ಕೆಯಾಗಿ ಅಲ್ಲಿ ಹೋದಾಗ, ವಿದ್ಯಾವಂತರು, ಬುದ್ಧಿವಂತರು, ಡಾಕ್ಟ್ರು ಇಂಥವ್ರು ಹೋದಾಗ ನಿಮಗೆ ಅಲ್ಲಿ ಭಾಳ ರಾಜ್ಯಕ್ಕೆ ಅನುಕೂಲ ಆಗತ್ತೆ. ನೀವು ಈ ರಾಜ್ಯವನ್ನು ನೀವು ಪ್ರತಿನಿಧಿಸಬೇಕು. JH ಪಟೇಲು, ಮಲ್ಲಿಕಾರ್ಜುನಯ್ಯ ಅಂತವರು ಹಾಕ್ಕೊಟ್ಟಂಥ ಒಂದು ಹಾದಿ ಇದೆ. ಅವ್ರನ್ನ ಆ ಥರ ನೀವೂ ಕೂಡ ಒಬ್ಬ ಪ್ರಬಲವಾದ ಅಭ್ಯರ್ಥಿ ಆಗಬೇಕು ಅಂತಂದ್ಬಿಟ್ಟು, ನಮಗೆ ಗೊತ್ತು ಇವರು ಪ್ರಬಲ ಅಭ್ಯರ್ಥಿಗೆ ಸಾಥ್ ಕೊಡೋದಕ್ಕಾಗೋದಿಲ್ಲ ಅಂತ. ಆದರೂ ಅವ್ರನ್ನ ಹೆದರಿಸಿ ನೋಡಿದ್ರು. ಅವತ್ತು ನನ್ನ ಜೊತೆನಲ್ಲಿ ಇದ್ದಿದ್ದರಿಂದ ಅವ್ರನ್ನ ಬಿಡಲಿಲ್ಲ. ಆ ಪ್ರಯತ್ನ ಕೂಡ ನಡೆದಿದೆ. ಅದು ಪ್ರಯತ್ನ ನಡೀತು. ಕೊನೆ ದಿವಸ ಆ ಪ್ರಯತ್ನ ಕೂಡ ನಡೀತು. ನಮ್ಮ ಕಾರ್ನಲ್ಲೇ ಬಂದು ಕೂತ್ಕೊಂಡ್ರು. ಇಬ್ಬರು ಸರ್ ನಡಿ ಅಂತಂದ್ಬಿಟ್ಟು ಸೋಮಣ್ಣ ಮಾತಾಡ್ಬೇಕಂತಂದರು. ಸೋಮಣ್ಣ ಹತ್ರ ಏನ್ರಿ ನಾ ಮಾತಾಡೋದಿಲ್ಲ ಅಂತಂದರು. ಆವಾಗ ಸೀದಾ DC ಆಫೀಸ್ ಕಡೆ ತಗೊಂಡೋದ್ರು ಕಾರ್ನ. ಏನಕ್ಕೆ ಈ ಕಡೆ ಹೋಗ್ತಾ ಇದ್ದೀರಿ? ಸೋಮಣ್ಣ ಆಮೇಲೆ ನಮ್ಮ ಕಾರ್ನಲ್ಲಿದ್ದವ್ರು ಹೇಳಿದ್ರು, ಸರ್ ಸೋಮಣ್ಣ ಇಲ್ಲಿರೋದು, ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದರು. ನಾ ಹೇಳಿದೆ, DC ಆಫೀಸಲ್ಲ, ಮೊದಲು ನಿಮ್ಮ ಅಭ್ಯರ್ಥಿ ಆಶ್ವಾಸನೆ ಕೊಡಬೇಕು. ನಿಮ್ಮ ಅಭ್ಯರ್ಥಿ ಆಶ್ವಾಸನೆ ಕೊಡಬೇಕು. ಯಾಕೆಂತಂದ್ರೆ ನನಗೆ ಸೋಮಣ್ಣ ಭಾಳ ಹಳೆಯ ಸ್ನೇಹಿತರು. ನಮಗೆ ಅವರ ಕಪಟ ನಾಟಕ ಮತ್ತು ಅವ್ರ ದುರ್ತತನ ಎಲ್ಲ ನಮಗೆ ಚೆನ್ನಾಗಿ ಗೊತ್ತು. ನಮಗೆ ಭಾಳ ಚೆನ್ನಾಗಿ ಹತ್ತಿರದಿಂದ ನೋಡಿದ್ದೀವಿ ಏನೋ. ಆದ್ದರಿಂದ ಮೊದಲು ಸಾರ್ವಜನಿಕ ಒಳ್ಳೆಯದಾದರೆ ಪರವಾಗಿಲ್ಲ, ಆದರೆ ಇವರ ವ್ಯಕ್ತಿತ್ವ ನಮಗೆ ಭಾಳ ಚೆನ್ನಾಗಿ ಗೊತ್ತಿದ್ದರಿಂದ ನಾವು ಬೇಡ,
ನಾವು ಸ್ಪರ್ಧೆ ಮಾಡೋಣ, ಜನದ ಮುಂದೆ ಹೋಗೋಣ, ಜನ ಏನು ಆದೇಶ ಕೊಡ್ತಾರೆ ಅದನ್ನು ನಾವು ತಗೊಂಡು ಹೋಗೋಣ ಅಂತಂದುಬಿಟ್ಟು ದೃಢವಾಗಿ ಅವತ್ತು ನಾಮಿನೇಷನ್ ಕೊನೆಯ ದಿನ ನಾನು ಇಲ್ಲೇ ಇದ್ದೆ, ತುಮಕೂರಿನಲ್ಲೇ ಇದ್ದೆ. ಹಾಗಾಗಿ ಅವತ್ತು ಅವ್ರನ್ನ ಭಾಳ ಪ್ರಯತ್ನ ಪಟ್ಟರು ಬಿಡಿ. ಓಕೆ. ಸುಮಾರು ಶಾಸಕರು ಗಣೇಶೆಲ್ಲ ಬಂದಿದ್ದು, ಶಾಸಕರು ಗಣೇಶನ ಇರೋ ಜಾಗದಕ್ಕೆ ಬಂದರು. ಬಂದುಬಿಟ್ಟು ಸರ್ ವಾಪಸ್ ತಗೊಳ್ಳಿ ಸರ್, ನಮ್ಮ ಸೋಮಣ್ಣ ಭಾಳ ಒಳ್ಳೆಯವರು ಅಂದರು. ನನ್ನ ಮನಸ್ಸಿನಲ್ಲೇ ನಕ್ಕೊಂಡು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು. ಏನೋ ಅವ್ರದ್ದು ಬಿಚ್ಚಿದ್ರೆ ಇಲ್ಲಿ ನಿಜವಾಗ್ಲೂ ನಿಮಗೆ ಭಾಳ ದೊಡ್ಡ ಸುದ್ದಿ ಆಗಿಬಿಡುತ್ತೆ. ಓಕೆ. ಏನೋ ಅದು ಈ ಸಮಯದಲ್ಲಿ ನಾವು ಹೇಳೋದು ಚೆನ್ನಾಗಿರೋದಿಲ್ಲ. ಅವರು ದೊಡ್ಡ ಸುದ್ದಿನೇ ಆಗಿಬಿಡುತ್ತೆ ಅದು. ಓಕೆ. ಯಾಕೆಂದರೆ ಆ ಸಮಯದಿಂದ ನಾನು ಸೋಮಣ್ಣನ ನೋಡಿರೋನು. ಅವರು ಜನತಾ ಬಜಾರ್ನಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆವಾಗಿಂದ ನಾನು ನೋಡಿರೋನು. ಬೆಂಗಳೂರಿನಲ್ಲಿ ಜನತಾ ಬಜಾರ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು. ಅದರಿಂದ ಆಗಿನ ಸೋಮಣ್ಣನ ಈಗಿನ ಸೋಮಣ್ಣನ ನಾವು ಕಂಪೇರ್ ಮಾಡಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಬರಲಿ, ಒಂದು ವೇಳೆ ಗೆದ್ದರೆ ಒಳ್ಳೆ ಕೆಲಸ ಮಾಡಲಿ ನಾಡಿಗಾಗಿ. ಓಕೆ. ಇವರು 100ರಲ್ಲಿ 101ನೇವರಾಗಿ ಹೊಗಳು ಭಟ್ರು ಆಗ್ತೀವಿ ಅಂತಂದರೆ ಏನೋ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾಕೆಂದರೆ ಹಿಂದೆ ಕೂಡ ಸೋಮಣ್ಣನ ವಿರುದ್ಧ ನಮ್ಮ ಇನ್ನೊಬ್ಬ ಸೋಮಣ್ಣ ಅಂತ ಇದ್ದರು, ವಾಟಾಳ್ ನಾಗರಾಜ್ ಬ್ರದರ್ ಇನ್ ಲಾ, ಅವ್ರನ್ನ ನಿಲ್ಲಿಸಿದ್ವಿ ನಾವು ಇವ್ರಿಗೆ ವಿರುದ್ಧವಾಗಿ. ಇಷ್ಟೇ ನಾನು ಹೇಳೋದು, ಒಬ್ಬ ಉತ್ತಮ ಅಭ್ಯರ್ಥಿ ಬೇಕು, ನಿಜವಾಗ್ಲೂ ಸಮಾಜ ಸೇವೆ ಮಾಡ್ತಕ್ಕಂಥ ಅಭ್ಯರ್ಥಿ ಬೇಕು ಅಂತಂದರೆ ಸನ್ಮಾನ್ಯ ಹಿರೇಮಠ ಅವ್ರನ್ನ ಕೊಡ್ತಾಯಿದ್ದೀವಿ. ಒಳ್ಳೆ ರತ್ನವನ್ನು ಆಯ್ಕೆ ಮಾಡಿ ಕೊಡ್ತಾಯಿದ್ದೀವಿ. ಇದನ್ನು ಉಳಿಸ್ಕೊಳೋದು ಬಿಡೋದು ಕನ್ನಡದ ಜನತೆಗೆ ಬಿಟ್ಟಂಥದ್ದು. ವೆರಿ ಗುಡ್. ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚಿಗೆ ಏನು ಹೇಳಲಿಲ್ಲ. ರೈಟ್ ಸರ್. ಸರ್, ಕೊನೆಯದಾಗಿ ಹಿರೇಮಠ ಅವರೇ, ಕನ್ನಡಕ್ಕೆ ಒಬ್ಬ ರತ್ನವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಇದಕ್ಕಿಂತ ಹೆಚ್ಚಿನ ಗೌರವ ಮತ್ತು ಮನ್ನಣೆ ರಾಜ್ಯಾಧ್ಯಕ್ಷರಿಂದ ಇನ್ನೇನು ಬೇಕಿಲ್ಲ ಅಂತ ಅನ್ಸುತ್ತೆ. ತಾವು ಕನ್ನಡಿಗರಿಗೆ, ಕೊನೆಯದಾಗಿ ಮತದಾರರಿಗೆ, ಕನ್ನಡಿಗರಿಗೆ ಏನು ಹೇಳ್ತೀರಿ? ರಾಜ್ಯಾಧ್ಯಕ್ಷರಾದ ಪುರುಷೋತ್ತಮ ಅವರು ನನಗೆ B.Pharm ಟಿಕೆಟ್ ಕೊಟ್ಟು ನನ್ನ ಕೊನೆಯವರೆಗೂ ಸಹ ನನ್ನ ಜೊತೆ ಇದ್ದು ನನಗೆ ತುಮಕೂರು 19 ಲೋಕಸಭಾ ಅಭ್ಯರ್ಥಿಯಾಗಿ ನನಗೆ ಸಹಕರಿಸಿದ್ದಾರೆ. ನನ್ನ ನಂಬರ್ 7 ಡಾಕ್ಟರ್ H.B. ಹಿರೇಮಠ್ ಹಡಗು ನನ್ನ ಗುರುತು. ಈ ಹಡಗು ಗುರುತಿಗೆ ನೀವು ಪ್ರಭುಗಳಾದ ನೀವು ಮತವನ್ನು ನೀಡಿ ನನ್ನನ್ನು ಜಯಶೀಲನಾಗಿ ಮಾಡಿ. ಇವತ್ತಿನ ದಿನ ನಮ್ಮ ಕರ್ನಾಟಕ ಅದು ಕನ್ನಡಿಗರ ಭರವಸೆ ಆಗಿದೆ. ನಾನು ಕನ್ನಡಿಗರ ಭರವಸೆ ಏನಿದೆ ಅದು ನಾನು ಒಂದು ಉದ್ಯೋಗಕ್ಕೋಸ್ಕರ ನಾನು ಯುವ ಜನಾಂಗಕ್ಕೆ ನಾನು ಹೋರಾಡ್ತೀನಿ. ನಿಮ್ಮ ಸೇವೆ ಅವ್ರು ಹೇಳಿದ್ರು, ಬರೀ ನರ್ಸಿಂಗ್ ಹೋಮಲ್ಲಿ ಅಷ್ಟೇ ನಿಮ್ಮ ವೈದ್ಯ ಡಾಕ್ಟ್ರಾಗಿ ಇರಬೇಡಿ, ನೀವು ಆಚೆ ಬನ್ನಿ, ರಾಜ್ಯ ಮಟ್ಟದಲ್ಲಿ ಬನ್ನಿ ಅಂತಂದರು. ನಾನು ರಾಜ್ಯ ಮಟ್ಟದಲ್ಲೂ ಸಹ ನಾನು ಕಾರ್ಯದರ್ಶಿಯಾಗಿ ನಾನು 35 ವರ್ಷಗಳಿಂದ ನಾನು ಸೇವೆ ಮಾಡ್ತಾಯಿದ್ದೆ. ಈಗಲೂ ಸಹ ನಿಜವಾಗಿ ನಾನು ಒಂದು ನಮ್ಮ ಕರ್ನಾಟಕದ ಒಂದು ನಮ್ಮ ಈ ತುಮಕೂರು ಲೋಕಸಭಾ ಸದಸ್ಯ ಅಲ್ಲ, ಇಡೀ ಎಲ್ಲ ಜಿಲ್ಲೆಗಳ ಸಮಸ್ಯೆಗಳನ್ನು ನಮ್ಮಲ್ಲಿ ಪಟ್ಟಿದೆ. ಅದಕ್ಕೋಸ್ಕರ ಹೋರಾಡಬೇಕು ಅಂತ ನಾನು ತುಂಬ ಆಸೆಯಾಗಿದೆ. ಈಗ ನೀವು ನನ್ನನ್ನು ಎತ್ತಿ ನನಗೆ ಸಹಾಯ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮದೊಂದು ಅಮೂಲ್ಯವಾದ ಒಂದು ಮತವನ್ನು ನೀವು ನನಗೆ ನೀಡಿಬಿಟ್ಟು ನನ್ನ ಗುರುತು ಹಡಗು ಗುರುತಿಗೆ ಮತವನ್ನು ನೀಡಿ ನನ್ನ ಜಯಶೀಲನಾಗಿ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಇವತ್ತು ನಮ್ಮ ಕರ್ನಾಟಕ, ಅದು ಕನ್ನಡಿಗರ ಭರವಸೆಯಾದಂಥ ನಮ್ಮ ಕರ್ನಾಟಕ ಇದು ತುಮಕೂರಿನಲ್ಲಿ ಒಂದು ಚಾನಲ್ ಆಗಿ ಇವತ್ತು ಪ್ರತಿಬಿಂಬಿಸ್ತಾ ಇದೆ. ಇದರಿಂದ ಹಲವಾರು ನಮ್ಮ ಕರ್ನಾಟಕದಿಂದ ಹಲವಾರು ಒಳ್ಳೊಳ್ಳೆಯ ಒಂದು ಕಾರ್ಯವನ್ನು ಸಹ ನೀಡ್ತಾ ಇದ್ದಾರೆ. ಇಲ್ಲಿರೋ ಒಂದು ವ್ಯವಸ್ಥಾಪಕರು, ಓನರ್ಗಳು ಮತ್ತು ಇಲ್ಲಿರೋ ಎಲ್ಲ ಸೇವೆ ಮಾಡ್ತಿರೋ ಎಲ್ಲ ನನ್ನ ಸ್ನೇಹಿತರು, ಅವರು ನನ್ನ ಬಗ್ಗೆ ಮುಂಚಿನ ಸಹ ನನಗೆ ಗೊತ್ತಿದೆ. ಸುಮಾರು 20 ವರ್ಷದಿಂದ ಆದಂಥ ನನ್ನ ಸ್ನೇಹಿತರಾದಂಥ ಪವನ್ ಸಾರು ಮತ್ತು ಗುರುಪ್ರಸಾದ್ ಅವರು ಸಹ ನನ್ನ ಒಂದು ಕಲಾವಿದರಾಗಿ ಸಹ ಅವರು ನಮ್ಮ ಜೊತೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನೊಬ್ಬ ವೈದ್ಯ ಅಲ್ಲ, ಕಲಾವಿದನಾಗಿ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ. ನನ್ನದೇ ಆದಂಥ ಒಂದು 3 ಚಲನಚಿತ್ರಗಳಲ್ಲಿ ನಾನು ಕೋಆಪರೇಟಿವ್ ಆಗಿದ್ದೀನಿ. 14 ಸಹ ಚಲನಚಿತ್ರ ಸಹ ನಾನು ಮಾಡಿದ್ದೀನಿ. ಇವತ್ತಿನ ಏನಾಗಿದೆ, ಜನಗಳು ಇವತ್ತಿನ ಒಂದು ಹೊಟ್ಟೆ ಪಡೆಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ. ಬೆಳಗ್ಗೆ ಹೊತ್ತು ಒಂದು ಸ್ವಂತ ಒಂದು ಉದ್ಯೋಗವನ್ನು ಕೈಗೂಡಿಕೊಂಡು ಸ್ವಂತ ಒಂದು ಸ್ವಾವಲಂಬಿಯಾಗಿ ಕಾಲಲ್ಲಿ ನಿಲ್ಲಬೇಕು. ಅದೇ ನಾನೇನು ಬರೆಯೋಕೆನಾರು ಬಂದು ಇವತ್ತೇನು ತುಮಕೂರಿನಲ್ಲಿ ನಾನು ಇವತ್ತು ದಿನ ಹೆಂಗೆ ನಿಂತಿದ್ದೀನೋ ಅದೇ ರೀತಿ ಪ್ರತಿಯೊಬ್ಬ ಕನ್ನಡಿಗರು ಸಹ, ಕನ್ನಡದ ಯುವ ಜನರು ಸಹ ನಿಲ್ಲಬೇಕು, ಒಂದು ಒಳ್ಳೆಯ ಒಂದು ಮಟ್ಟಕ್ಕೆ ಹೋಗಬೇಕು. ನಮ್ಮ ಕನ್ನಡದ ಒಂದು ಸಂಸ್ಕೃತಿ ಏನಿದೆ, ಒಂದು ಸುಸಂಸ್ಕೃತವಾದ ಒಂದು ಸಂಪದ್ಭರಿತವಾದ ನಮ್ಮ ಕನ್ನಡ ರಾಜ್ಯ, ಕನ್ನಡ ಸಂಪತ್ತು, 3500 ವರ್ಷಗಳ ಒಂದು ಇತಿಹಾಸ ಇರುವ ನಮ್ಮ ಲಿಪಿ, ಆ ಲಿಪಿನ ಎಲ್ಲರೂ ಬಳಸಿ ಅದನ್ನು ಅಭಿವೃದ್ಧಿಪಡಿಸೋಣ. ತಾಯಿ ಭುವನೇಶ್ವರಿ ರಥವನ್ನು ಎಲ್ಲರೂ ಸಹ ಎಳೆಯೋಣ. ಆ ಎಳೆಯೋದಕ್ಕೋಸ್ಕರ ನಿಮ್ಮ ಅಮೂಲ್ಯವಾದ ಒಂದು ಮತವನ್ನು ಹಡಗು ಗುರುತಾದ ನನಗೆ ನೀವು ನೀಡಬೇಕು ಅಂತ ನಾನು ನೀಡಿ ನನ್ನ ಜಯಶೀಲನಾಗಿ ಮಾಡಿ ನಿಮ್ಮ ಸೇವೆಯನ್ನು ಸದಾ
ಅನಿಸುತ್ತೇನೆ. Yes. ಮತ್ತು ಆಮೇಲೆ ನಮ್ಮ ಕರ್ನಾಟಕದ ಎಲ್ಲ ವೀಕ್ಷಕರಿಗೂ ಸಹ ನಾನು ಚಿರಋಣಿಯಾಗಿರ್ತೇನೆ. ಮತ್ತು ಈ ಸಂಸ್ಥೆಯಿಂದ ನನಗೆ ಸಹಕರಿಸಿದಂಥ ಎಲ್ಲ ವ್ಯವಸ್ಥಾಪಕ ಸಿಬ್ಬಂದಿಗಳು ಸಹ ನಾನು ನಮಸ್ಕಾರವನ್ನು ಮತ್ತೊಮ್ಮೆ ನಾನು ತಿಳಿಸ್ತೇನೆ. ಮತ್ತು ಕನ್ನಡ ಪಕ್ಷದ ಎಲ್ಲ ನನ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ಸಹ ನಾನು ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತೀನಿ. ಧನ್ಯವಾದಗಳು ಸರ್. ಪ್ರಾದೇಶಿಕತೆಯ ವಿಚಾರದಲ್ಲಿ ಕನ್ನಡ ಪಕ್ಷ ಯಾವತ್ತಿಗೂ ಕೂಡ ಹಿಂದೆ ಬೀಳೋದಿಲ್ಲ ಅನ್ನುವಂಥದ್ದನ್ನು 3 ಜನ ತಿಳಿಸಿದ್ದೀರಿ. ಬಹಳ ಹಿರಿಯಾದಂಥ ರಾಜ್ಯಾಧ್ಯಕ್ಷರು ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಬಹುಶಃ ಸಮಯ ಸಾಲದು ನಾನು ಅವ್ರ ಜೊತೆ ಮಾತನಾಡೋದಕ್ಕೆ, ಯಾಕೆಂದರೆ ಅನೇಕ ವಿಚಾರಗಳನ್ನು ತೆಗೆದುಕೊಂಡ್ರೆ ಒಂದೊಂದು ಟಾಪಿಕ್ ಒಂದೊಂದು ವಿಚಾರಗಳು ನಾವು ಒಂದೊಂದು ದಿನ ಮಾತನಾಡ್ಬೋದು. ಅಷ್ಟು ವಿಷಯ ಸಂಗ್ರಹಣೆ ಅವರಲ್ಲಿದೆ. ಯಾಕೆಂದರೆ ಆ ಹಿರಿತನಕ್ಕೆ ಖಂಡಿತವಾಗಿ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಇದೆ. ಸೊ ಕನ್ನಡ ಪಕ್ಷವನ್ನು ಅವರು ಹೀಗೆ ಚೆನ್ನಾಗಿ ಮುನ್ನಡೆಸಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದ 3 ಜನಕ್ಕೂ ಕಾರ್ಯಕ್ರಮಕ್ಕೆ. ಎಸ್, ಕನ್ನಡ ಪಕ್ಷ ಒಂದು ಹಿರಿಮೆ ಗರಿಮೆಯನ್ನು ಗಳಿಸಿಕೊಳ್ಳಲಿ ಅನ್ನುವಂತಹದ್ದು. ಯಾಕೆಂದರೆ ಇದು ಕೇವಲ ರಾಜಕೀಯ ಪಕ್ಷವನ್ನಾಗಿ ನೋಡದೆ ನಮ್ಮ ಕನ್ನಡದ ಅಸ್ಮಿತೆ ಅಂತ ನೋಡಬೇಕಾಗತ್ತೆ. ಸೊ ಹಾಗೆ ಗೆಲ್ಲೋದು ಸೋಲುವಂಥದ್ದು ಸಾಮಾನ್ಯ. ಒಂದು ಆಟ ಅಂತಂದಮೇಲೆ ಒಂದು ಸೋಲಿರಬೇಕು, ಇಲ್ಲ ಒಂದು ಗೆಲುವಿರಬೇಕು. ಆದರೆ ಗೆಲ್ಲಲೇಬೇಕು ಅನ್ನುವಂಥದ್ದು ನಮ್ಮ ಹೋರಾಟ, ಅದು ಕನ್ನಡದ ಹೋರಾಟ ಆಗಿದೆ ಅಂತ ಕನ್ನಡದ ಪಕ್ಷವಾಗಿ ಕನ್ನಡಿಗನಾಗಿ ಸೊ ಕನ್ನಡದ ಅಸ್ಮಿತೆಯನ್ನು ಉಳಿಸುವಂಥವರಾಗಿ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ತೀರ್ಮಾನ ಮಾಡುವಂಥದ್ದು ಕನ್ನಡಿಗರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.